ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ ಮಂತ್ರ ಒಟ್ಟಿಗೆ ಹೇಳೋಣ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂ ಸ್ವಸ್ಥನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಠನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ನಿನ್ನೆ ಮುಂಡಕ ಉಪನಿಷತ್ ಪಾಠವನ್ನು ಶುರು ಮಾಡಿದ್ವಿ. ಮುಂಡಕ ಉಪನಿಷತ್ ಅಥರ್ವಣ ವೇದಕ್ಕೆ ಸೇರಿರುವಂಥದ್ದು. 65 ಮಂತ್ರಗಳಿವೆ. ಇನ್ನೊಂದು ನೆನ್ನೆ ಹೇಳೋದು ಮರೆತೆ, 65 ಮಂತ್ರವನ್ನು ಕೇಳಿಸ್ತಾ ಇದೆ. 65 ಮಂತ್ರವನ್ನು 3 ಮುಂಡಕ ಆಗಿ ಬೈಫರ್ಕೇಟ್ ಮಾಡಿದ್ದಾರೆ. ಇಲ್ಲಿ ಮುಂಡಕ ಅಂದರೆ ಚಾಪ್ಟರ್ ಅಂತ, 3 ಮುಂಡಕ, ಆಮೇಲೆ 2 ಖಂಡ ಅಂತ. ಖಂಡ ಅಂದರೆ ಸೆಕ್ಷನ್. 65 ಮಂತ್ರಾಸ್ ಈಸ್ ಡಿವೈಡೆಡ್ ಇಂಟು 3 ಮುಂಡಕಾಸ್. ಮುಂಡಕ ಅಂದರೆ ಚಾಪ್ಟರ್ ಇಲ್ಲ ಅಧ್ಯಾಯ. ಅದರಲ್ಲಿಯೂ 2 ಖಂಡ. ಖಂಡ ಅಂದರೆ ಸೆಕ್ಷನ್ ಇಲ್ಲ ಅಂದರೆ ಟಾಪಿಕ್. ಸೊ ಬ್ರಹ್ಮವಿದ್ಯಾ ಆಚಾರ್ಯರಾಗಿರುವಂತಹ ಮೊಟ್ಟ ಮೊದಲನೇ ಯಾರು? ಚತುರ್ಮುಖ ಬ್ರಹ್ಮ. ಯಾರಿಗೆ ಪಾಠವನ್ನು ಮಾಡಿದ್ರು? ಅಥರ್ವಣಿಗೆ. ಅಥರ್ವಣದಿಂದ ಅಂಗೀರ್, ಅಂಗೀರಿಂದ ಭಾರದ್ವಾಜರಿಂದ ಅಂಗಿರಸ್, ಅಂಗಿರಸ್ಸಿಂದ ಶೌನಕ, ಶೌನಕರಿಂದ ನಾವೆಲ್ಲ ಇವಾಗ ನಮಗೆ ಶೌನಕರಿಗಾಯಿತು. ಸೊ ಶೌನಕರು ಅಂಗಿರಸನ್ನು ಕೇಳಿಕೊಂಡ್ರು. ಏನಂತ? ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಯಾವ ಒಂದು ತತ್ವವನ್ನು ತಿಳಿಯೋದ್ರಿಂದ ಎಲ್ಲವನ್ನೂ ತಿಳಿದ ಹಾಗಾಗತ್ತೋ, ಎಲ್ಲವನ್ನೂ ತಿಳಿದ ಹಾಗೆ ಹೇಗಾಗತ್ತೆ ಅಂದರೆ ಆನಂದವಾಗಿರಬಹುದೋ ಅದನ್ನು ದಯವಿಟ್ಟು ತಿಳಿಸಿ ಹಾಗೆ ಅಂತ. ಆ ರೀತಿಯಲ್ಲಿ ನಾವು ನೋಡ್ತಾ ಬಂದಾಗ 4 ಇಂಪಾರ್ಟೆಂಟ್ ಫೀಚರ್ಸ್ ಇಲ್ಲ ಫ್ಯಾಕ್ಟರ್ಸ್ ನೋಡಿದ್ವಿ. ಏನು? ಒಂದು ಉದಾಹರಣೆಯನ್ನು ತಗೊಂಡು, ಇವಾಗ ಕೇಳಿಸ್ತಾ ಇದೆ. ಎಸ್, ಒಂದು ಉದಾಹರಣೆಯನ್ನು ತಗೊಂಡು, ಸರಿ ಇದೆಯಲ್ಲ? ಗೋಲ್ಡ್ ಉದಾಹರಣೆಯನ್ನು ತಗೊಂಡ್ವಿ. ಏಕ ಸಾರ ನಿತ್ಯ ಸತ್ಯಂ. ಕಾರಣ ಏಕಃ ಏಕಸಾರಃ ಏಕಸತ್ಯಃ ಏಕನಿತ್ಯಃ. ಕಾರ್ಯಂ ಅನೇಕಃ ಅಸಾರಃ ಅಸತ್ಯಃ ಇಲ್ಲಾಂದರೆ ಮಿಥ್ಯಃ, ಆಮೇಲೆ ಅನಿತ್ಯಃ. ಸೊ ಹೇಗೆ ಗೋಲ್ಡನ್ನು ನೋಡಿದಾಗ ಅದು ಒಂದೇನೋ, ಏನೂ ಅದಕ್ಕೆ ಚೇಂಜ್ ಆಗೋದಿಲ್ವೋ. 1 kg ಗೋಲ್ಡ್ ತೊಗೊಂಡ್ರೆ, ಬಳೆ ಮಾಡಿಸ್ಕೊಂಡ್ರೆ ಎಷ್ಟು kg ಆಗುತ್ತೆ? ವೇಸ್ಟೇಜ್ ಬಿಟ್ಟು ಅಷ್ಟೇ. ಬಳೆ ಅನ್ನೋದು ಕೇವಲ ನಾಮರೂಪ ಮಾತ್ರ, ಸರ ಅನ್ನೋದು ಕೇವಲ ನಾಮರೂಪ ಮಾತ್ರ. ಇರೋದು ಒಂದೇ ಗೋಲ್ಡ್. ನಮ್ಮ ದೃಷ್ಟಿ ಯಾವಾಗಲೂ ಗೋಲ್ಡ್ ಮೇಲೆ ಇರಬೇಕು. ಇದೆ, ಹೌದು ಸ್ವಾಮೀಜಿ, ನಮ್ಮ ದೃಷ್ಟಿ ಎಲ್ಲ ಗೋಲ್ಡ್ ಮೇಲೆ ಇರೋದು, ಬೇರೆ ಎಲ್ಲಿರುತ್ತೆ? ಅದು ಎಕ್ಸಾಂಪಲನ್ನು ನಿತ್ಯ ಜೀವನಕ್ಕೆ ತರಬೇಕು. ಹೇಗೆ ದೃಷ್ಟಿ ಸುವರ್ಣ ಮೇಲೆ ಇರುತ್ತೋ ಹಾಗೆ ನಮ್ಮ ದೃಷ್ಟಿ ಬ್ರಹ್ಮವಸ್ತು ಮೇಲೆ ಇರಬೇಕು. ಆ ಬ್ರಹ್ಮವಸ್ತು ಈ ಹೊತ್ತಿಗೆ ಅದು ಹೊರಗಡೆ ಇದೆ. ಪಾಠ ಆಗ್ತಿದ್ದಂಗೆ ಅದು ನಾನೇ ಅಂತ ಬರುತ್ತೆ. ಅಹಂ ಬ್ರಹ್ಮಾಸ್ಮಿ ಅಂತ ತಾನಾಗಿ ಬರುತ್ತೆ. ಇವಾಗ ಶುರು ಮಾಡಿದ್ದೀವಿ. ಶುರುಲೇ ಹೇಳಲ್ಲ ಶ್ರುತಿ. ಶ್ರುತಿ ಶುರುಲೇ ಹೇಳಲ್ಲ, ನಿಧಾನಕ್ಕೆ ಹೇಳ್ತಾ ಬರುತ್ತೆ. ಕೊನೆಗೆ ಆ ವಸ್ತು ನನ್ನಲ್ಲಿಯೇ ಇದೆ, ಅದು ನಾನೇ ಆಗಿದ್ದೀನಿ. ಸೊ ಏಕಂ, ಅದನ್ನು ತಿಳಿಸಿ ಅಂತ ನೆನ್ನೆ ನೋಡಿದ್ವಿ. ಈಗ ಮುಂದೆ ಹೋಗುವ.
ಮತ್ತೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ ಅದೇ ಗೋಲ್ಡ್ ಉದಾಹರಣೆ ತೊಗೊಂಡ್ರೆ ಸಡನ್ನಾಗಿ ಬರ್ತಿದೆ ಹೇಳೋಣ ಅಂತ. ಅದಕ್ಕೆ ಹೇಗೆ ಗೋಲ್ಡ್ ಬಳೆ ಅಥವಾ ಸರ ಚೇಂಜ್ ಆಗಲ್ವೋ ಹಾಗೆ ಮನುಷ್ಯನನ್ನು ನಾವು ನೋಡ್ತಿದ್ದಾಗ, ನೀವು ನನ್ನನ್ನು ನೋಡಿದಾಗ ಅಥವಾ ನಾನು ನಿಮ್ಮನ್ನು ನೋಡಿದಾಗ ದೃಷ್ಟಿಯಲ್ಲಿರಬೇಕು, ಶರೀರದ ಮೇಲಲ್ಲ, ಆತ್ಮನ ಮೇಲೆ. ಆವಾಗ ಯಾವ ಡಿಫ್ರೆನ್ಸು ಬರೋದೇ ಇಲ್ಲ. ಬಳೆ ಮೇಲೆ ನಮ್ಮ ದೃಷ್ಟಿ ಇದ್ದಾಗ ಅದು ಡಿಸೈನ್ ಮೇಲೆಲ್ಲ ನಮಗೆ ಗಮನ ಹೋಗುತ್ತೆ. ಡಿಸೈನು, ವೇಸ್ಟೇಜು, ಎಷ್ಟು ಗ್ರಾಮ್ ಹಾಕಿದ್ದಾರೆ, 22 ಕ್ಯಾರೆಕ್ಟ, 24 ಕ್ಯಾರೆಕ್ಟ ಎಲ್ಲ ಬರುತ್ತೆ. ಆದರೆ ಗೋಲ್ಡ್ ಅಂತ ನೋಡಿಬಿಟ್ರೆ ಡಿಸೈನ್ ಹೇಗಿದ್ರೂ ಪರವಾಗಿಲ್ಲ, ಹಾಕ್ಕೊಳ್ಳೋದು. ಹಾಗೆ ಪ್ರತಿಯೊಬ್ಬ ಮನುಷ್ಯನೂ ನಾವು ನೋಡ್ತಿದ್ದಾಗ ಆಕಾರ ಹಾಗೂ ನಾಮ ಮಾತ್ರ ಬೇರೆ ಬೇರೆ. ನಾನೊಬ್ಬ ಸ್ವಾಮಿ, ನೀವೊಬ್ಬರು ಇನ್ನೊಬ್ಬರು ಇನ್ನೋ ಹೆಸರು, ನಿಮ್ಮದೊಂದು ಆಕಾರ ಬೇರೆ. ನಮ್ಮ ದೃಷ್ಟಿ ಆಕಾರದ ಮೇಲೆ ಇರಬಾರ್ದು, ಅದೇ ಮಾಯ. ದೃಷ್ಟಿ ಆಕಾರದ ಮೇಲೆ ಯಾವಾಗಲೂ ಇರುತ್ತೆ, ಅದನ್ನು ಬಿಡಿಸ್ಕೊಳ್ಳೋದೇ ಸಾಧನೆ. ಬಿಡಿಸ್ಕೊಂಡ್ಬಿಟ್ರೆ ಜೀವನ ಮುಕ್ತಿ ಸ್ಥಿತಿ, ಬಿಡಿಸ್ಕೊಳ್ಳಿಲ್ಲ ಅಂದರೆ ಸಂಸಾರ. ಅದು ಗೊತ್ತಾದ ಮೇಲೂ ಜೀವನ ಹಾಗೆ ನಡೆಸ್ಕೊಳ್ತಾ ಹೋಗ್ಬೋದು ಅಲ್ವಾ. ಪ್ರತಿಯೊಬ್ಬರು ಆತ್ಮಸ್ವರೂಪರೇ ಅಂತ ತಿಳಿದು ವ್ಯವಹಾರವನ್ನು ಮಾಡ್ತಿರ್ಬೋದು. ಆವಾಗ ನಾವು ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ಅಂಟಿದ್ವಾ ಸಂಸಾರವೇ. ಸೊ ಇದನ್ನು ತಿಳ್ಕೊಂಡು ವಸ್ತು ಸದಾ ಯಾವಾಗಲೂ ಒಂದೇ, ಅದು ಮರಿಬಾರ್ದು. ಹೇಗೆ ಸಂಗೀತ ಹೇಳಬೇಕಂದ್ರೆ ಹಿಂದೆ ತಂಬೂರನಾದ ಸದಾ ಇರುತ್ತೋ, ಆ ಸಿಂಗರ್, ಅದು ಸಂಗೀತ ಹೇಳುವವನು ಆ ತಂಬೂರ ಶ್ರುತಿಯನ್ನೇ, ಅದು ಹಿಂದೆ ಇರುತ್ತಲ್ಲ ಬ್ಯಾಕ್ ಡ್ರಾಪಾಗೆ, ಅದ್ರ ಜೊತೆಗೆ ಹಾಡನ್ನು ಹೇಳ್ತಾನೆ. ಆವಾಗ ಎಷ್ಟೇ ರಾಗವನ್ನು ಚೇಂಜ್ ಮಾಡಿದ್ರು, ಆಲಾಪನೆ ಮಾಡಿದ್ರು, ಸ್ವರ ಹೇಳಿದ್ರು, ಹಿ ವಿಲ್ ನೆವರ್ ಮಿಸ್ ದ ಶ್ರುತಿ. ಶ್ರುತಿ ಅಂದರೆ ಪಕ್ಕದ ಮನೆ ಶ್ರುತಿ ಅಲ್ಲ, ತಂಬೂರ ಹಿಂದೆ ಇರುವಂತಹ ಶ್ರುತಿ. ಅದು ಮಿಸ್ ಮಾಡಲ್ಲ. ಹಾಗೆ ಎಲ್ಲ ವ್ಯವಹಾರದಲ್ಲಿಯೂ ಬ್ರಹ್ಮವಸ್ತುವೇ ಇದೆ, ಅದು ನಾನೇ ಆಗಿದ್ದೀನಿ ಅಂತ ತಿಳಿದಾಗ ಮನಸ್ಸು ವಿಚಲಿತಗೊಳ್ಳಲ್ಲ. ಅದನ್ನು ಈಗ ಒಂದೊಂದೇ ಮಂತ್ರದಲ್ಲಿ ಋಷಿ ಹೇಳ್ತಾ ಹೋಗ್ತಾರೆ, ನೋಡೋಣ. 4ನೇದು, ತಸ್ಮೈ ಸಹೋವಾಚ ದ್ವೇ ವಿದ್ಯೆ ವೇದಿತವ್ಯೇ ಇತಿ ಹಸ್ಮ ಯದ್ ಬ್ರಹ್ಮವಿದೋ ವದಂತಿ ಪರಾಚ ಅಪರಾಚ ತಸ್ಮೈ ಸಹೋವಾಚ ದ್ವೇ ವಿದ್ಯೆ ವೇದಿತವ್ಯೇ ಇತಿ ಹಸ್ಮ ಯದ್ ಬ್ರಹ್ಮವಿದೋ ವದಂತಿ ಪರಾಚೈವ ಅಪರಾಚ. ಸರಿ. ಸೊ ಋಷಿ ಅಂಗಿರಸ್ ಅಲ್ವಾ? ಅಂಗಿರಸ್ ತಾನೆ? ಅಂಗಿರಸ್ ಶೌನಕರ್ ಪ್ರಶ್ನೆ ಕೇಳಿದ್ದು, ನನಗೆ ಕನ್ಫ್ಯೂಷನ್. ಶೌನಕರ್ ಮಹಾಶಾಲಃ ಶೌನಕಃ. ಅನ್ನದಾನ ಮಾಡೋರು ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗಲಿಲ್ಲ ನಾನು ಹೇಳಿದ್ದು ನಿಮ್ಗೆ ಸುಮಾರು ಜನಕ್ಕೆ. ಕರ್ಮ ಉಪಾಸನೆಯಲ್ಲೇ ಇರೋವರಿಗೆ ಜ್ಞಾನ ಬಹಳ ಕಷ್ಟ ಅಂತ ಅಲ್ಲಿ. ಸೊ ಇಲ್ಲಿ ತಸ್ಮೈ ಸಹೋವಾಚ, ತಸ್ಮೈ ಸ, ಓಕೆ, ಅನ್ವಯ ಮಾಡ್ಕೊಳ್ಳೋದಿದ್ರೆ ಸಹ ತಸ್ಮೈ ಹೋವಾಚ ದ್ವೇ ವಿದ್ಯೆ ವೇದಿತವ್ಯೇ ಇತಿ. 2 ವಿದ್ಯೆಗಳು ಇದೆ. ಏಕ ಕಾರಣವನ್ನು ತಿಳಿಬೇಕು, ಅನೇಕ ಕಾರ್ಯಗಳು ಇದೆ ಅಂತಾದರೆ ಅದನ್ನು ಹೇಗೆ ತಿಳ್ಕೊಳ್ಳೋದು ಅಂದರೆ, ಅನೇಕ ಕಾರ್ಯಗಳು ನಮಗೆಲ್ಲ ಗೊತ್ತಿದೆ. ಏಕ ಕಾರಣವನ್ನು ತಿಳಿಬೇಕು ಅಂದರೆ ಅದಕ್ಕೆ 2 ವಿದ್ಯೆಗಳಿದೆ. ದ್ವೇ ವಿದ್ಯೆ ವೇದಿತವ್ಯೆ, ಇದು ತವ್ಯ ಪ್ರತ್ಯಯ, ತಿಳ್ಕೊಳ್ಳೇಬೇಕಾಗಿರುವಂಥದ್ದು ಅಂತ. 2 ಟೈಪ್ಸ್ ಆಫ್ ನಾಲೆಡ್ಜ್. ಆ್ಯಂಡ್ ತವ್ಯ ಪ್ರತ್ಯಯ ಅಂದ ಮ್ಯಾಂಡೇಟ್ರಿಲಿ ಯು ಶುಡ್ ನೋ, ತಿಳ್ಕೊಳ್ಳೇಬೇಕು. ಹ ಸ್ಮ, ಈ ಹ ಅಂದರೆ ಆಶ್ಚರ್ಯ ಅಂತ, ಎಕ್ಸ್ಕ್ಲಮೇಟ್ರಿ ಮಾರ್ಕ್, ವಂಡರ್ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ. ಹ ಅಂದರೆ ಆಶ್ಚರ್ಯ. ಆಶ್ಚರ್ಯ ಅಂದರೆ ಪ್ರಶ್ನೆ ಕೇಳಿದ ತಕ್ಷಣ ಶಿಷ್ಯ ಗುರು ಉತ್ತರ ಕೊಟ್ಟ, ಅದಕ್ಕೆ ಹ ಅಂತ. ಇವಾಗ ಶುರು ಮಾಡಬೇಕಂದ್ರೆ ನೀವು ಕೇಳಿದ ತಕ್ಷಣ ಏನೋ ಒಂದು ಪ್ರಶ್ನೆ ಕೇಳ್ತೀರ, ಸ್ವಾಮೀಜಿ ಇದು ಏನಿದೆ ಅಂತ. ಹಾಂ ಅಂತ ಹೇಳಿದ್ವ ನಾವು, ಮಾತಾಡಬೇಕಾದ್ರೆ ಬರುತ್ತಲ್ಲ ಲೌಕಿಕವಾಗಿ, ಅದಕ್ಕೆ ಹ. ಹಸ್ಮ ಯದ್ ಬ್ರಹ್ಮವಿದೋ ವದಂತಿ, ಯತ್ ಬ್ರಹ್ಮವಿದೋ ವದಂತಿ. ಬ್ರಹ್ಮವಿದ ಅಂದರೆ ಎಕ್ಸಾಲ್ಟೆಡ್ ಬೀಯಿಂಗ್, ಉತ್ಕೃಷ್ಟ ಮನುಷ್ಯರು, ಉತ್ಕೃಷ್ಟ ಋಷಿಗಳು ಈ ವಿದ್ಯೆಯನ್ನು
ಪೂರ್ವಿಕವಾಗಿಯೇ ತಿಳಿದಿದ್ದಾರೆ. ಬ್ರಹ್ಮವಿದೋ ವದಂತಿ, ತಿಳಿದಿದ್ದಾರೆ ಹಾಗೂ ಹೇಳಿದ್ದಾರೆ. ಬ್ರಹ್ಮವಿದ ವದಂತಿ ಅಂದರೆ ಈ ಎರಡು ವಿದ್ಯೆಯನ್ನು, ಆ ವಿದ್ಯೆ ಏನು ಅಂತ ನೋಡೋಣ, ಇಲ್ಲ ಬರುತ್ತೆ. ಆ ವಿದ್ಯೆಯನ್ನು ಹಿಂದಿನ ಕಾಲದಲ್ಲಿ ಗುರುಗಳು ಸುಮಾರು ಜನ ಅದನ್ನು ತಿಳಿದಿದ್ದಾರೆ, ಸುಮಾರು ಗುರುಗಳು ತಿಳಿದಿದ್ದಾರೆ, ಹಾಗೆ ಅವರ ಶಿಷ್ಯಂದರಿಗೆ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ಸ್ಮ ಬ್ರಹ್ಮವಿದ. ಯಾವುದು ಎರಡು ವಿದ್ಯೆ? ಪರಾಚ ಅಪರಾಚ. ಒಂದು ಪರಾವಿದ್ಯೆ, ಇನ್ನೊಂದು ಅಪರಾವಿದ್ಯೆ. ಒಂದು ಪರಾವಿದ್ಯೆ, ಇನ್ನೊಂದು ಅಪರಾವಿದ್ಯೆ. ಪರ ಅಂದರೆ ಬ್ರಹ್ಮವಿದ್ಯೆ, ಮೋಕ್ಷವಿದ್ಯೆ, ಆಧ್ಯಾತ್ಮ ವಿದ್ಯೆ. ಅಪರ ಅಂದರೆ ಲೌಕಿಕ ವಿದ್ಯೆ, ವೇದಪೂರ್ವಭಾಗ ವಿದ್ಯೆ. ವೆರಿ ಇಂಪಾರ್ಟೆಂಟ್. ವೇದಪೂರ್ವಭಾಗ ವಿದ್ಯೆ. ಇಲ್ಲಿ ಲೌಕಿಕ ವಿದ್ಯೆ ಅಂತ ಶ್ರುತಿ ಹೇಳಿಲ್ಲ, ನಾ ಹೇಳ್ತಾ ಇದ್ದೀನಿ. ಸೇರಿಸ್ಕೊಳ್ಬೇಕು, ಯಾಕಂದರೆ ನಾವೆಲ್ಲ ಲೌಕಿಕರಾದ್ರಿಂದ ಅದನ್ನು ಸೇರಿಸ್ಕೊಳ್ಳೋಣ. ಆದರೆ ಶ್ರುತಿಯ ದೃಷ್ಟಿಯಲ್ಲಿ, ವೇದದ ದೃಷ್ಟಿಯಲ್ಲಿ ಎರಡು ಭಾಗವನ್ನು ಮಾಡಿದ್ದಾರೆ. ಒಂದು ವೇದಪೂರ್ವ ಭಾಗ, ಒಂದು ವೇದ ಅಂತ ಭಾಗ. ವೇದಪೂರ್ವ ಭಾಗ, ಪೂರ್ವ ಅಂದ್ರೇನು? ಇನಿಷಿಯಲ್ ಪೋರ್ಷನ್ಸ್ ಆಫ್ ದಿ ವೇದ, ವೇದದ ಮೊದಲನೆಯ ಭಾಗ. ಅದನ್ನೆಲ್ಲ ಅಪರವಿದ್ಯೆ ಅಂತ ಹೆಸರು. ಅದಕ್ಕೆ ಶ್ರುತಿನೇ, ಮಂತ್ರವೇ ಮುಂದೆ ಎಕ್ಸ್ಪ್ಲೈನ್ ಮಾಡುತ್ತೆ ಯಾವುದು ಅಪರ ಯಾವುದು ಪರ ಅಂತ ಹೇಳುತ್ತೆ, ಅವಾಗ ನೋಡುವ. ಸೊ ಒಂದು ಪರಾವಿದ್ಯೆ ಅಂದರೆ ಬ್ರಹ್ಮವಿದ್ಯೆ, ಇನ್ನೊಂದು ಅಪರಾವಿದ್ಯೆ. ವೇದಪೂರ್ವ ಭಾಗ ಇಸಿಕೊಳ್ಟು ಅಪರ, ವೇದ ಅಂತ ಇಸಿಕೊಳ್ಟು ಪರ. ದ್ವೇ ವಿದ್ಯೆ ವೇದಿತವ್ಯೇ. ಮುಂದೆ ತತ್ರ ಪರ ಋಗ್ವೇದೋ ಯಜುರ್ವೇದಃ ಸಾಮವೇದೋ ಅಥರ್ವಣವೇದಃ ಸಾಮವೇದೋ ಅಥರ್ವವೇದಃ ಶಿಕ್ಷಾಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದಃ ಜ್ಯೋತಿಷಮಿತಿ. ಅಥಾಪರ ಯಥಾ ತದಕ್ಷರ ಅಧಿಗಮ್ಯತೆ ತತ್. ಅಥಾಪರ ಯಥಾ ಇದೆಯಾ ಯಯಾ ಇದೆಯಾ? ಅಥಾಪರ ಯಯಾ ತದ್ ಅಕ್ಷರಂ ಅಧಿಗಮ್ಯತೆ ತತ್ರ ಪರ ಋಗ್ವೇದೋ ಯಜುರ್ವೇದಃ ಸಾಮವೇದೋ ಅಥರ್ವವೇದಃ ಶಿಕ್ಷಾಕಲ್ಪೋ ವ್ಯಾಕರಣೋ ನಿರುಕ್ತಂ ಛಂದಃ ಜ್ಯೋತಿಷಮಿತಿ. ಅಥಾಪರ ಯಯಾ ತದಕ್ಷರಂ ಅಧಿಗಮ್ಯತೆ. ಸೊ ಸೆಲ್ಫ್ ಎಕ್ಸ್ಪ್ಲನೇಟರಿ. ಏನು ಅಪರವನ್ನು ಇಲ್ಲಿ ಹೇಳ್ತಿದ್ದಾರೆ. ಈ ಮಂತ್ರದಲ್ಲಿ 4 ಲೈನ್ ಇದೆ. ಈ ಮಂತ್ರದಲ್ಲಿ 5ನೇ ಮಂತ್ರದಲ್ಲಿ 3 ಲೈನ್ ಇಸ್ ಅಪರ, ಕೊನೆ ಸಾಲು ಪರ. ಏನು? ತತ್ರ ಅಪರ ಇಸ್ ಈಕ್ವಲ್ ಟು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದ, ಜ್ಯೋತಿಷಂ. ಯಾಕೆ ಉಪವೇದ ಯಾಕೆ ಬಿಟ್ಟರೆ ಗೊತ್ತಿಲ್ಲ. ಉಪವೇದನೂ ಹಾಕ್ಕೊಳ್ಬೋದಾಗಿತ್ತು. ಧನುರ್ವೇದ, ಗಂಧರ್ವವೇದ, ಸ್ಥಾಪತ್ಯವೇದ, ಆಯುರ್ವೇದ. ಋಗ್ವೇದಕ್ಕೆ ಆಯುರ್ವೇದ, ಯಜುರ್ವೇದಕ್ಕೆ ಧನುರ್ವೇದ, ಕರೆಕ್ಟಾ? ಯಜುರ್ವೇದಕ್ಕೆ ಧನುರ್ವೇದ, ಸಾಮವೇದಕ್ಕೆ ಗಂಧರ್ವವೇದ, ಅಥರ್ವಣ ವೇದಕ್ಕೆ ಸ್ಥಾಪತ್ಯವೇದ. ಅದಕ್ಕೆ ಉಪವೇದ ಅಂತ. ಅದನ್ನು ಸೇರಿಸ್ಕೊಳ್ಳಿ. ಇಷ್ಟು ಅಪರಾವಿದ್ಯ. ಅಪರಾವಿದ್ಯ ಅಂದರೆ ವೇದ ಪೂರ್ವ ಭಾಗದಲ್ಲಿ ಹೇಳಿರುವಂತಹ ವಿದ್ಯಾ, ನಾಲೆಜ್ ಪೋರ್ಷನ್ಸ್. ಶಂಕರಾಚಾರ್ಯರವರು ವ್ಯಾಖ್ಯಾನದಲ್ಲಿ ಬರೀತಾರೆ, ಅಪರಾವಿದ್ಯಾ ಹಿ ಅವಿದ್ಯಾ. ಒಂದೇ ಒಂದು ಸಾಲಲ್ಲಿ ಮುಗಿಸ್ಬಿಡ್ತಾರೆ. ಅಪರಾವಿದ್ಯಾ ಹಿ ಅವಿದ್ಯಾ. ಅವಿದ್ಯಾ ಅಂದ್ರೇನು? ಅಜ್ಞಾನ ಅಂತ. ಎಷ್ಟೇ ಅಪರಾವಿದ್ಯೆಯನ್ನು ಅಧ್ಯಯನ ಮಾಡಿದ್ರೂ ಕೊನೆಗೆ ಅದು ಎಲ್ಲಿ ಕರ್ಕೊಂಡು ಬರುತ್ತೆ? 0. ಎಂಥದ್ದು? ಋಗ್ವೇದ, ಯಜುರ್ವೇದ, ಇಷ್ಟು ಲಿಸ್ಟ್. ಶಂಕರರ ಮಾತು, ನಮ್ದಲ್ಲ. ನಾವು ಹೇಳಿದ್ರೆ ಬೈತೀರ, ಶಂಕರ ಹೇಳಿದ್ರೆ ಬೈಯಲ್ಲ.
ಸರಿ, ಏನು ಅಂತ ನೋಡುವ, ಒಂದೊಂದೇ ನೋಡ್ತಾ ಬರೋಣ. ಯಾಕೆ ಸ್ವಾಮೀಜಿ ನೋಡಬೇಕು? ಎಲ್ಲ ಅವಿದ್ಯೆ ಅಂದಮೇಲೆ ನೋಡಬೇಕಾ? ನೋಡಬೇಕು, ಏನು ಮಾಡೋಕ್ಕಾಗಲ್ಲ, ನೋಡಬೇಕು. ಋಗ್ವೇದದಲ್ಲಿ ಸುಮಾರು ಮಂತ್ರಗಳಿದೆ. ಎಂಟೈರ್ ವೇದ ಪೋರ್ಷನ್, 4 ವೇದವು ಸೇರಿ ಒಂದು 20,000 ಚಿಲ್ಲರೆ ಮಂತ್ರಗಳು ಬರುತ್ತೆ. ಅದರ ಮೇಲೆ ವೇದ ಮಂತ್ರಗಳಿಲ್ಲ, ಅಂದರೆ ನಮಗೆ ಲಭ್ಯವಾಗಿರುವಂಥದ್ದು. ಹಿಂದಿನ ಕಾಲದಲ್ಲಿ ಸುಮಾರು ಇತ್ತು, ಇವಾಗೆಲ್ಲ ಲುಪ್ತವಾಗಿ ಹೋಗಿದೆ. 20,000 ಮಂತ್ರ ರಾಶಿಗೆ 4 ವೇದವನ್ನು ಸೇರಿಸ್ತಾರೆ. ಅಲ್ಲಿ ಶಂಕರರು ಹೇಳ್ತಾರೆ, ಋಗ್ವೇದಕ್ಕೆ ನಿಯತಪಾದ ಅಕ್ಷರಣಂ ಅವಸಾನಂ ಇತಿ ಋಕ್. ಇದು ಭಾಷ್ಯದಿಂದಲೇ ತಗೊಂಡಿರುವಂಥ ವ್ಯಾಖ್ಯಾನ. ನಿಯತಪಾದ ಅಕ್ಷರಣಂ ಅವಸಾನಂ ಇತಿ ಋಕ್. ನಿಯತಪಾದ ಅಂದರೆ ಋಗ್ವೇದ ಎಲ್ಲ ಪದ್ಯದ ರೂಪದಲ್ಲಿ ಇದೆಯಂತೆ. ಪದ್ಯ ರೂಪದಲ್ಲಿ ಅಂದರೆ ಪೊಯಟ್ರಿ, ಅಂದರೆ ಆ ಸ್ವರ, ಅನುದಾತ್ತ, ಉದಾತ್ತ, ಸ್ವರಿತ ಎಲ್ಲ ಕರೆಕ್ಟಾಗಿ ಅಕ್ಷರ ಒಂದೊಂದು ಅಕ್ಷರ ಆದಮೇಲೆ ಇಲ್ಲೆಲ್ಲೆಲ್ಲಿ ಬರಬೇಕೋ ಅಲ್ಲಲ್ಲಿ ಬರುತ್ತೆ ಅಂತ. ಅದಕ್ಕೆ ನಿಯತಪಾದ ಅಂದರೆ ಯೂನಿಫಾರ್ಮ್ಡ್ ವೇ, ಯೂನಿಫಾರ್ಮ್ ವೇಯಲ್ಲಿದೆ ಅಂತ. ಇದು ಋಗ್ವೇದ ಪದ್ಯದ ರೂಪದಲ್ಲಿದೆ. ಯಜುರ್ವೇದ ಹೇಗೆ? ಅನಿಯತ ಅಷ್ಟೇ, ಮಿಕ್ಕಿದೆಲ್ಲ ಸೇಮ್, ಡಿಟೋ ಹಾಕೋಬಿಡಿ. ಅನಿಯತ ಅಕ್ಷರ ಅವಸಾನಂ ಇತಿ ಯಜುಸ್. ಅದು ಗದ್ಯ ರೂಪದಲ್ಲಿದೆ, ಪ್ರೋಸ್ ಯಜುರ್ವೇದ. ಇವಾಗ ಗಾಯತ್ರಿ ಮಂತ್ರವನ್ನೇ ತಗೊಂಡ್ರೆ ಸ್ವಲ್ಪ ಚೇಂಜ್ ಇರುತ್ತೆ ಋಗ್ವೇದಕ್ಕೂ ಯಜುರ್ವೇದಕ್ಕೂ. ಇಲ್ಲಿ ಯಾರು ಋಗ್ವೇದವ್ರು ಇದ್ದಾರಾ? ಹಾಂ, ಯಜುರ್ವೇದವ್ರು ಇದ್ದಾರಲ್ವ. ಸೊ ಭರ್ಗೋ ಇರುತ್ತೆ, ಯಜುರ್ವೇದ ತಗೊಂಡ್ರೆ ಭರ್ಗ ಇರುತ್ತೆ ಅಷ್ಟೇ. ಸೊ ಅದೇ ಡಿಫ್ರೆನ್ಸ್. ಅದು ನಿಯತ ಪಾದ, ಇದು ಅನಿಯತ ಪಾದ. ಯಾಕಂದರೆ ಕೇಳೋಕ್ಕೆ ಋಗ್ವೇದ ಇಂಪಾಗಿರುತ್ತೆ. ಹಾಗಂದರೆ ಯಜುರ್ವೇದ ಇಂಪಾಗಿಲ್ಲ ಅಂತಲ್ಲ, ಅದು ಗದ್ಯ. ಸ್ವರಗಳು ತುಂಬ ಕಮ್ಮಿ ಇರುತ್ತೆ ಯಜುರ್ವೇದದಲ್ಲಿ, ಎಲ್ಲೋ 4-5 ಇರುತ್ತೆ ಒಂದು ಪೋರ್ಷನ್ ತೊಗೊಂಡ್ರೆ. ಆದರೆ ಋಗ್ವೇದದಲ್ಲಿ ಪ್ರತಿಯೊಂದಲ್ಲೂ ಇರುತ್ತೆ, ಒಂದು ವಾಕ್ಯದಲ್ಲಿಯೇ ಸ್ವರಿತನೇ ಜಾಸ್ತಿ. ಅದಕ್ಕೆ ನಿಯತಪಾದ ಅಂತ ಹೆಸರು. ಯಜುರ್ವೇದ, ಸಾಮವೇದ, ಅಷ್ಟು ಸಾಕು, ಇಷ್ಟಿಷ್ಟು ವಿವರಣೆ ಸಾಕು. ಸಾಮವೇದ ಗಾನ ರೂಪವಾಗಿರುತ್ತೆ. ಯಜುರ್ವೇದ ಹಾಗೂ ಸಾಮವೇದ ಯಾವಾಗಲೂ ದಂಪತಿಗಳು ಅಂತಾರೆ. ದಂಪತಿಗಳು, ದಂಪತಿ ಅಂದರೆ ಏನು? ಪಾರ್ಟ್ನರ್ಸ್. ಅವ್ರನ್ನ ಇನ್ಸಪರೇಬಲ್. ಎಲ್ಲ 10,000 ಚಿಲ್ಲರೆ ಮಂತ್ರಗಳಿರುತ್ತೆ ಅದರಲ್ಲಿ ಋಗ್ವೇದದಲ್ಲಿ, 10,552. ಅದರಲ್ಲಿರುವಂತಹ 6,000 ಮಂತ್ರಗಳು ಆಲ್ಮೋಸ್ಟ್ ಟೇಕನ್ ಫ್ರಮ್ ಋಗ್ವೇದ. ಅದು ಗಾನ ರೂಪವಾಗಿ ಹೇಳೋದು. ಅಥರ್ವಣ ವೇದದಲ್ಲಿ ತತ್ವೋಪದೇಶ ಜಾಸ್ತಿ ಇರುತ್ತೆ. ತತ್ವೋಪದೇಶ ಅಂದರೆ ಈ ಮೋಕ್ಷ ವಿದ್ಯೆಗೆ ಬೇಕಾಗಿರುವಂತಹ ಸಾಧನೆಗಳು, ಹಾಗೆ ತತ್ವಗಳು. ತತ್ವ ಅಂದ್ರೇನು? ಫಿಲಾಸಫಿ ಪೋರ್ಷನ್ಸ್. ಅದಲ್ಲದೆ ಸುಮಾರು ಪ್ರಯೋಗಗಳು ಅಂದರೆ ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ, ಅದಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಭಗವಂತನ ಹತ್ರ. ಇಂಥ ಒಂದು ವ್ರತ, ಸುಮಾರು ವ್ರತಗಳು 40 ದಿವಸದಲ್ಲಿ ಒಂದು ಮಾಡುವಂಥ ಪೂಜೆ ಪುನಸ್ಕಾರ ಎಲ್ಲ ಯಾಗ ರೀತಿಯಾಗಿ, ಅದೆಲ್ಲ ಅಥರ್ವಣ ವೇದದಲ್ಲಿ. ಆಯುರ್ವೇದದ ಸುಮಾರು ವಿಚಾರಗಳಲ್ಲಿ ಬರುತ್ತೆ, ಮಂತ್ರಶಾಸ್ತ್ರದ ವಿಚಾರಗಳು ಬರುತ್ತೆ, ಎಲ್ಲ ಇರುತ್ತೆ. ಈ ಪ್ರತ್ಯಂಗಿರ ದೇವಿಯೆಲ್ಲ ಕೇಳಿರ್ತೀರಲ್ಲ, ಅದೆಲ್ಲ ಎಲ್ಲಿ? ಮೂಲ ಅಥರ್ವಣ ವೇದದಲ್ಲೇ, ಯಾವ ತಂತ್ರದಲ್ಲೆಲ್ಲ ಇಲ್ಲ, ಮೂಲ ಅಥರ್ವಣ ವೇದ. ಆಮೇಲೆ ತಂತ್ರದಲ್ಲಿ ಬಂದಿರೋದು. ಸುಮಾರು ಜನ ಕೇಳ್ತಾರೆ, ಪ್ರತ್ಯಂಗ ದೇವಿಗೆಲ್ಲ ಇದೆಯಾ, ಅಸ್ತಿತ್ವ ಇದೆಯಾ ನಮ್ಮಲ್ಲಿ ಅಂತ. ಇದೆ, ಅಥರ್ವಣ ವೇದದಲ್ಲಿ ಇರೋದ್ರಿಂದ ಅಸ್ತಿತ್ವ ಇದೆ. ಸರಿ. ಶಿಕ್ಷಾ ಅಂದರೆ ಉಚ್ಚಾರಣಾ ಶಾಸ್ತ್ರ ಅಂತ. ಉಚ್ಚಾರಣಾ ಶಾಸ್ತ್ರ ಹೇಗೆ ಮಂತ್ರವನ್ನು ಕ್ರಮಬದ್ಧವಾಗಿ ಉಚ್ಚಾರಣೆ ಮಾಡುವಂಥದ್ದು. ಕರೆಕ್ಟಾಗಿ ಕ್ರಮಬದ್ಧವಾಗಿ ಉಚ್ಚಾರಣೆ ಮಾಡಿದ್ರೆ ವೇದವನ್ನು ಸಂರಕ್ಷಣೆ ಮಾಡ್ಬೋದು. ಇಲ್ಲ ಅಂದರೆ ವೇದ ಲುಪ್ತವಾಗೋಗುತ್ತೆ, ಹಾಳಾಗೋಗುತ್ತೆ. ಬೇರೆ ಪಂಥದವರು, ಬೇರೆ ಕಮ್ಯುನಿಟಿ ಪೀಪಲ್ ಅದನ್ನು ತೊಗೊಂಡು ಹೋಗಿದ್ದು ಬೇರೆ. ನಾವೇ ವೇದವನ್ನು ಸರಿಯಾಗಿ ಅಧ್ಯಯನ ಮಾಡಲಿಲ್ಲ ಅಂದರೆ ಅದು ಹೋಗ್ಬಿಡುತ್ತೆ, ಅದರ ಸೊಗಡು ಹೊಟ್ಟೋಗುತ್ತೆ. 19 ರೀತಿಯಾಗಿರುವಂತಹ ಉಚ್ಚಾರಣ ಪದ್ಧತಿ ಹೇಳ್ತಾರೆ ಶಿಕ್ಷಾಶಾಸ್ತ್ರದಲ್ಲಿ. 19 ಡಿಫ್ರೆಂಟ್ ಟೈಪ್ಸ್. ಫಾರ್ ಎಕ್ಸಾಂಪಲ್, ನೀವೊಂದು ಮ್ಯೂಸಿಕ್ ತೊಗೊಂಡ್ರು, ಇಲ್ಲಿ ಯಾರ್ಯಾರು ಸಂಗೀತವನ್ನು ಅಧ್ಯಯನ ಮಾಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಗುರುಗಳು ಹೇಳ್ಕೊಟ್ಟಿರ್ತಾರೆ ಮೈಕ್ ಮುಂದೆ ಹೇಗೆ ಹಾಡೋದು ಅಲ್ವಾ, ಮೈಕ್ ಇಲ್ಲದೆ ಇದ್ದಾಗ ಹೇಗೆ ಹಾಡೋದು, ಅದಕ್ಕೊಂದು ವಾಯ್ಸ್ ಕಲ್ಚರ್ ಟ್ರೈನಿಂಗ್ ಅಂತಲೇ ಕೊಡ್ತಾರೆ ಅಲ್ವಾ. ಸಂಗೀತಕ್ಕೆ ಆ ಥರ ಬೇಕು ಅಂತಾದರೆ
ವೇದಕ್ಕೆ ಎಷ್ಟು ಉಚ್ಚಾರಣ ಶಕ್ತಿ ಇರಬೇಕು ವೇದ ಮಂತ್ರಗಳಿಗೆ. ಅದು ಕ್ರಮಬದ್ಧವಾಗಿ ಅಲ್ಲೇ ನಿಲ್ಲಿಸಬೇಕು. ಶೀಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಾಮಸಂತಾನಃ. ಹೇಗಿರುತ್ತೆ? ಶೀಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ. ಇದು ಹೇಗಿದೆ ಅಲ್ವಾ? ಟೈಮ್ ಇಲ್ಲ ಅಂದರೆ ನಾವು ಹೀಗೆ ಹೇಳ್ಕೊಳ್ಳೋದು ಅದನ್ನು, ಬಟ್ ಹಾಗೆ ಹೇಳಬೇಕು. ಶೀಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರ ಬಲಂ ಅಂದರೆ ಆ ಅಕ್ಷರಕ್ಕೆ ಬಲ ಇರಬೇಕು. ಮಾತ್ರ ಬಲಂ ಬರಲ್ಲ ಅದು. ಮಾತ್ರ ಬಲಂ ಸಾಮಸಂತಾನಃ ಇತ್ಯುಕ್ತ ಶೀಕ್ಷಾಧ್ಯಾಯಃ ಸಹನೌ ಯಶಃ ಸಹನೌ ಬ್ರಹ್ಮವರ್ಚಸಂ. ಕೇಳಕ್ಕಿಂಪಾಗಿರುತ್ತೆ ಅಲ್ವಾ? ಅದಕ್ಕೆ ವೇದವನ್ನು ಸಂರಕ್ಷಣೆ ಮಾಡೋದೇ ಒಂದು ಗ್ರೂಪ್, ಒಂದು ಕಮ್ಯುನಿಟಿ. ಯಾವುದಾದ್ರು ಕಮ್ಯುನಿಟಿ? ನಮ್ಮ ಕಮ್ಯುನಿಟಿ, ಬ್ರಾಹ್ಮಣರ ಕಮ್ಯುನಿಟಿ. ಅವರು ಅದನ್ನು ಮಾಡ್ತಿಲ್ಲ, ಈಗ ಬೇರೆಯವ್ರು ಯಾರೋ ಮಾಡ್ತಿದ್ದಾರೆ, ಅದು ಮಾಡಲಿ ಅಂತ ನಾವು ಬಿಟ್ಟಿದ್ದೀವಿ. ಭಗವಂತನ ಸೃಷ್ಟಿಯಲ್ಲಿ ಯಾರ್ಯಾರಿಗೆ ಏನೇನು ಮಾಡಬೇಕು ಅದು ಮಾಡಬೇಕು. ಸ್ವಧರ್ಮವನ್ನು ನಾವು ಯಾವಾಗ ಬಿಟ್ವೋ ಈ ಥರ ಎಲ್ಲ ಅಪಶ್ರುತಿ, ವೇದವನ್ನು ಮತ್ತೊಬ್ಬರು ಯಾರೋ ಹೇಳೋದು, ನಾವು ಬಿಟ್ಕೊಟ್ಬಿಡ್ತೀವಿ ಹೇಳಿ ಹಾಗೆ ಅಂತ. ಸೊ ಶಿಕ್ಷಾಶಾಸ್ತ್ರ ಅಂದರೆ ಉಚ್ಚಾರಣ ಪದ್ಧತಿ ಪ್ರಾಪರಾಗಿ ಹೇಳಬೇಕು. ಅದಕ್ಕೆ 19 ವಿಧ ಅಂತ ಹೇಳಿದ್ನಲ್ಲ, ಅದಕ್ಕೆ ಪ್ರಯತ್ನಂ, ವಿರಾಮಕಲ್ಪ ಸುಮಾರಿದೆ. ಶಿಕ್ಷಾಶಾಸ್ತ್ರಕ್ಕೆ ಹೋದರೆ ಗೊತ್ತಾಗುತ್ತೆ. ಪ್ರತಿಯೊಂದು ಅಕ್ಷರಕ್ಕೂ ಒಂದು ದೇವತೆ ಇದೆ. ಆ ಅನ್ನುವ ಅಕ್ಷರಕ್ಕೆ ಒಂದು ದೇವತೆ, ಆ ಅನ್ನುವ ಅಕ್ಷರಕ್ಕೆ 51 ಅಕ್ಷರ ಇದೆ ವರ್ಣಮಾಲ. 48 ಅಂತಾರೆ ಕೆಲವರು, 51 ಅಂತಾರೆ, ಆ್ಯಸ್ ದ ಕೇಸ್ ಮೇ ಬಿ. ಪ್ರತಿಯೊಂದು ಅಕ್ಷರಕ್ಕೂ ಒಂದು ದೇವತೆ. ಆ ಅನ್ನುವಕ್ಕೆ ಯಾವ ದೇವತೆ? ಹೇಳಿ. ಆ ಅನ್ನುವ ಗೊತ್ತಿರೋ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಗೊತ್ತಿದೆ. ಆ ಅನ್ನುವಕ್ಕೆ ಯಾವ ದೇವತೆ? ಕೇಳಿಸ್ತಾ ಇಲ್ಲ. ಅಮೃತಾಕ್ಷರಿ. ಅಮೃತಾಕ್ಷರಿ. ಆ ಅನ್ನೋದಕ್ಕೆ ಗೊತ್ತಿಲ್ಲ. ಪೇಜ್ ತೆಗೆದ ತಕ್ಷಣ ಆ ಬರುತ್ತೆ ಸ್ವಾಮೀಜಿ, ಜ್ಞಾಪಕ ಇತ್ತು. ಆ ಎಲ್ಲ ಗೊತ್ತಿಲ್ಲ ನಮಗೆ. ಇಂದ್ರಾಣಿ. ಹೀಗೆ ಒಂದೊಂದು ದೇವತೆಗಳು. ಈಶ್ವರಿ. ಈ ಅನ್ನೋದಕ್ಕೆ ಈಶ್ವರಿ, ಈಶಾನಿ. ಸರಿ. ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ದೇವತೆ, ಪ್ರತಿಯೊಂದು ದೇವತೆಗೂ ಒಂದೊಂದು ಯಂತ್ರ. 51 ಅಕ್ಷರಕ್ಕೆ 51 ದೇವತೆಗಳು, 51 ಯಂತ್ರ, 51 ಧ್ಯಾನ ಶ್ಲೋಕ, 51 ಮಂತ್ರ. ಇಷ್ಟು ಚೆನ್ನಾಗಿದೆ ನಮ್ಮ ವರ್ಣಮಾಲಾ ಕ್ರಮ. ಎಗೆ ಏನಿದೆ? ಎಗೆ ಯಾವ ದೇವತೆ ಇದೆ? ಇಂಗ್ಲೀಷ್ ಎಗೆ ಯಾವ ದೇವತೆ? ಬಿಗೆ ಯಾವ ದೇವತೆ? ಅಲ್ವಾ? ಇವಾಗ ಆ ಅನ್ನೋದಕ್ಕೂ ಅನ್ನೋಕ್ಕೂ ವ್ಯತ್ಯಾಸ ಇದೆಯಾ? ಅದರ ಮೇಲೆ ಅನುಸ್ವಾರ ಹಾಕ್ಬಿಟ್ರೆ ಅದೊಂದು ಮಂತ್ರ ಆಗೋಯ್ತು. ಆಂ, ಇಂ, ಈಂ ಎಲ್ಲ ನೋಡಿ ನಾದಕ್ಕೆ ಎಂಡಾಗುತ್ತೆ. ಈಂ, ಉಂ, ಊಂ, ರುಂ, ಅಂ, ಖಂ, ಖಂ, ಗಂ, ಘಂ. ಒಂದು 10 ನಿಮಿಷ ಮಾಡಿ ಇದನ್ನೇ ಖಂ ಖಂ ಅಂತಿದ್ರೆ ಆನಂದವೇ. ಎ ಬಿ ಸಿ ಡಿ ಬರಲ್ಲ. ಅದು ನಮ್ಮ ಪದ್ಧತಿಯೇ ಅಲ್ಲ, ಅದು ಗೊತ್ತಿಲ್ಲ ನಮಗೆ. ಆದರೂ ನಮ್ಮ ಮಕ್ಕಳನ್ನೆಲ್ಲ ಅಲ್ಲಿಗೆ ಕಳಿಸ್ತೀವಿ. ವೇದವನ್ನು ಹೇಳಿ ಗುರುಕುಲಕ್ಕೆ ಕಳಿಸಿ ಅಂದರೆ ನಾವು ಕಳಿಸೋದಿಲ್ಲ. ಎಷ್ಟೋ ಜನ ಪುರೋಹಿತರ ಮನೆಯಲ್ಲಿರೋ ಮಕ್ಕಳು ಕಳಿಸಲ್ಲ. ಯಾಕಂದರೆ ಸಂಬಳ ಬರಲ್ವಲ್ಲ. ಪುರೋಹಿತರು ಮನೆ ತಂದವರೇ ಕಳಿಸಲ್ಲ. ಯಾಕೆ? ಅಟ್ ದಿ ಎಂಡ್ ಆಫ್ ದಿ ಡೇ ದೇ ಕಾಂಟ್ ಅರ್ನ್. ಯೋಚನೆ ಮಾಡಿ. ಇದೆಲ್ಲ ಕಾಪಾಡ್ಕೊಳ್ಬೇಕು. ಮೋಕ್ಷ ವಿದ್ಯೆಯಿಂದ ಇದು ಅವಿದ್ಯೆ, ಆದರೆ ಜೀವನ ವಿದ್ಯೆ ಇದು ಪರಮ ವಿದ್ಯೆ. ಇದು ಜೀವನವನ್ನು ನಡೆಸ್ಕೊಳ್ಬೇಕು ಅಂದರೆ ಈ ವೇದ ಪೂರ್ವ ಭಾಗ ಉತ್ತಮೋತ್ತಮ ವಿದ್ಯೆ. ಮೋಕ್ಷದಿಂದ ಎಲ್ಲವನ್ನು ಖಂಡನೆ ಮಾಡಲೇಬೇಕು, ಅದು ಬೇರೆ. ಅದಕ್ಕೆ ಯಾವಾಗಲೂ ಮಧ್ಯಪ್ರದೇಶಕ್ಕೂ ಉತ್ತರ ಪ್ರದೇಶಕ್ಕೂ ಎಷ್ಟು ವ್ಯಾಲ್ಯೂ ಕೊಡಬೇಕು ಅಂತ ಗೊತ್ತಿರಬೇಕು. ಗೊತ್ತಾಗ್ತಿದೆಯಾ? ಮಧ್ಯಪ್ರದೇಶ್ ಊಟ, ಉತ್ತರ ಪ್ರದೇಶ್ ಬುದ್ಧಿ. ಉತ್ತರ ಪ್ರದೇಶಕ್ಕೆ ಯಾವಾಗಲೂ ಬೆಲೆ ಜಾಸ್ತಿ. ನಾವೇನು ಮಾಡ್ತೀವಿ? ಮಧ್ಯಪ್ರದೇಶಕ್ಕೆ ಸ್ವಲ್ಪ ಡಿಗ್ರಿ ಮಾಡಿಕೊಂಡ್ರೂ ಮಗ ಆರಾಮಾಗಿ ದುಡಿತಾನೆ, ತಿಂಗಳಿಗೆ ಜೀವನ ನಡೆಸ್ಬೋದು. ತುಂಬ ಆಸೆ ಇಲ್ಲ ಅಂದರೆ 2-3 ಸೈಟ್ ಬೇಕು ಅಂದರೆ ಕಷ್ಟ. ಸೈಟ್ ಬೇಕು, ಮದುವೆ ಮಾಡಬೇಕು, ಮೊಮ್ಮಕ್ಕಳಿಗೆಲ್ಲ ಮಾಡಿಡಬೇಕು ಅಂದರೆ ಕಷ್ಟ ಅಲ್ವಾ? ಏನೋ ಬೇರೆ ಏನೋ ಟಾಪಿಕ್ ಮಾತಾಡ್ತಿಲ್ಲ, ವೆರಿ ರೆಲೆವೆಂಟ್ ಟು ದಿಸ್ ಟಾಪಿಕ್.
ಯಾಕೋ ಸ್ವಾಮೀಜಿಗೇನು ಗೊತ್ತಾಗ್ತಿಲ್ಲ ಅನ್ಸುತ್ತೆ, ಅದಕ್ಕೇನೋ ಮಾತಾಡ್ತಿದ್ದಾರೆ ಅಂದ್ಕೊಳ್ಬೇಡಿ. ವೆರಿ ರೆಲೆವೆಂಟ್ ಟು ದಿಸ್ ಟಾಪಿಕ್. ಸೊ ಉಚ್ಚಾರಣಾ ಪದ್ಧತಿ, ಶಿಕ್ಷಾಶಾಸ್ತ್ರ. ಅದಕ್ಕೆ ಸಲಕ್ಷಣ ಗಣಪಾಠಿಗಳು ಅನ್ನೋದು ಕೇಳಿದ್ದೀರಾ? ಘನಪಾಠಿಗಳು ಅಂತ ಕೇಳಿರ್ತೀರಿ. ಸಲಕ್ಷಣ ಅಂದರೆ ಪ್ರತಿಯೊಂದು ಅಕ್ಷರಕ್ಕೂ ಅದು ಏನೋ ಇನ್ಡೆಪ್ತ್ ಸ್ಟಡಿ ಮಾಡಿರ್ತಾರೆ, ಇನ್ಡೆಪ್ತ್. ಅದಕ್ಕೆ ವರ್ಣಕ್ರಮ ಅಧ್ಯಯನ ಅಂತ ಹೆಸರು. ಒಂದು ಮಂತ್ರವನ್ನೇ ತಗೊಂಡ್ರೆ, ಇವಾಗ ರುದ್ರದಲ್ಲಿ 8ನೇ ಅನುವಾಕದಲ್ಲಿ ನಮಃ ಸೋಮಾಯ ಚ ನಮಃ ಶಂಕರಾಯ ಚ ಬರುತ್ತಲ್ವ, ನಮಃ ಸೋಮಾಯ ಚ ನಮಃ ಶಿವಾಯ ಚ. ನಕಾರ, ಮಕಾರ, ಶಿಕಾರ, ವಕಾರ, ಯಕಾರವನ್ನು 45 ನಿಮಿಷ ಹೇಳ್ತಾರೆ ಅಷ್ಟೇ. ನಮಃ ಶಿವಾಯವನ್ನೇ 45 ನಿಮಿಷ ವರ್ಣಕ್ರಮದಲ್ಲಿ ಹೇಳ್ತಾರೆ. ಅಷ್ಟು ಅಧ್ಯಯನ ಮಾಡಿರಬೇಕು. ಅವ್ರಿಗೆ ಸಲಕ್ಷಣ ಗಣಪಾಠಿಗಳು ಅಂತ. ಪ್ರತಿಯೊಂದು ಅಕ್ಷರಕ್ಕೂ ಈ 5 ಅಕ್ಷರ ಇದೆಯಲ್ಲ, ಪಂಚಾಕ್ಷರಿ, ನಕಾರ, ವಕಾರ, ಅದಕ್ಕೆಲ್ಲ ವರ್ಣಕ್ರಮ ಅಂದರೆ ಜಾತಿ ಇದೆ. ನಾ ಅನ್ನುವ ಯಾವ ವರ್ಣಕ್ಕೆ ಸೇರುತ್ತೆ, ಬ್ರಾಹ್ಮಣ ವರ್ಣಕ್ಕೆ ಸೇರುತ್ತಾ. ಪ್ರತಿಯೊಂದು ವೇದ ಮಂತ್ರವು ವರ್ಣದಿಂದ ಬೈಫರ್ಕೇಟ್ ಮಾಡಿದ್ದಾರೆ. ಕೆಲವು ಮಂತ್ರಗಳೆಲ್ಲ ಬ್ರಾಹ್ಮಣ ಮಂತ್ರಗಳು, ಕ್ಷತ್ರಿಯರ ಮಂತ್ರಗಳು, ವೈಶ್ಯ ಮಂತ್ರಗಳು. ಅಷ್ಟು ನಿಲ್ಲಿಸ್ಕೊಳ್ತೀನಿ, ಮುಂದೆ ಹೇಳಲ್ಲ. ಆ ಥರ ಎಲ್ಲ ದೇ ವುಡ್ ಹ್ಯಾವ್ ಬೈಫರ್ಕೇಟೆಡ್. ವೇದ ಮಂತ್ರದಲ್ಲೇ ಜಾತಿ ವ್ಯವಸ್ಥೆ ಇದೆ. ನಾವು ಒಪ್ಪೋದಿಲ್ಲ ಅಂದರೆ ನಾವು ಸಮಾಜ ಒಪ್ಪೋದಿಲ್ಲ. ಯಾಕಂದರೆ ಬ್ರಾಹ್ಮಣ ಮಂತ್ರಕ್ಕೂ ಕ್ಷತ್ರಿಯ ಮಂತ್ರಕ್ಕೂ ಬಲ ಬೇರೆ. ಮಾತ್ರ ಬಲಂ ಅಂತ ಬಂತಲ್ಲ, ಓಹ್ ನಾರಾಯಣ, ಮಾತ್ರ ಬಲಂ ವೆರಿ ಇಂಪಾರ್ಟೆಂಟ್. ಇದು ಸಂಗೀತದಲ್ಲೇ ಸ ಪ ಸ ಅಲ್ವಾ? ಇದನ್ನೇ ಉಚ್ಚಾರಣ ಪದ್ಧತಿ ಹೇಗೆ ಹೇಳಬೇಕು? ಸುಮ್ಮನೆ ಸ ಪ ಸ ಹೇಳಿದ್ರಾಗತ್ತಾ? ಎಲ್ಲ 3 ನೋಟ್ಸ್ ಮೇಲ್ಗಡೆನೇ ಇರೋದು ಅಲ್ಲ. ಇವಾಗ ಹೇಳಲ್ಲ, ಆಮೇಲೆ ಅವಾಗ ಹಸು ಬಂತು, ಬೇರೆ ಏನೋ ಬರುತ್ತೆ ಇವಾಗ. ಆಯಿತಾ? ರಾತ್ರಿ ಬೇಡ ಹೇಳೋದು. ಸೊ ಪ್ರತಿಯೊಂದಲ್ಲೂ ಉಚ್ಚಾರ, ಅದು ಒಂದು ಕಮ್ಯುನಿಟಿ ಮಾತ್ರ ಪ್ರೊಟೆಕ್ಟ್ ಮಾಡಬೇಕು ಅದನ್ನು. ಅದಕ್ಕೆ ನಾವೆಲ್ಲರೂ ಗೌರವಿಸಬೇಕು. ಒಂದು ಬ್ರಾಹ್ಮಣ ಪಂಥದಲ್ಲಿ ಹುಟ್ಟಿರುವಂತಹ ವ್ಯಕ್ತಿ, ಅಪ್ಪ ಅಮ್ಮಂದರು ಆ ಮಗ ಹುಟ್ಟಿದಾನೆ ಅಂದರೆ ಕರೆಕ್ಟ್ ಸಮಯಕ್ಕೆ ಅವನಿಗೆ ಯಜ್ಞೋಪವೀತವನ್ನು ಹಾಕಿ, ಪ್ರೊವೈಡರ್ ಅಪ್ಪನೂ ಸಂಧ್ಯಾವಂದನೆ ಮಾಡಿ ಹಾಕಿ ಅವನಿಗೆ ಗುರುಕುಲಕ್ಕೆ ಬಿಡಬೇಕು. ವೈದಿಕವಾಗಿ ಲೌಕಿಕವಾಗಿ ವಿದ್ಯೆಯೂ ಮಾಡಲಿ, ಸ್ಕೂಲ್ಗೆ ಹೋಗಲಿ, ಆದರೆ ಆದಷ್ಟು ಆ ಶಾಸ್ತ್ರದಲ್ಲಿ ಬಿಟ್ಟರೆ ನಮ್ಮ ಸಂಸ್ಕೃತಿನೂ ಬೆಳೆಯುತ್ತೆ. ಇಲ್ಲಾಂದರೆ ಮ್ಯಾಕ್ಸ್ ಮುಲ್ಲರ್ ಥರ ಆಗ್ಬಿಡ್ತೀವಿ ನಾವೆಲ್ಲ ಅಲ್ವಾ? ಇಲ್ಲೆಲ್ಲ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಸು. ಯಾರ್ದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಸ್? ಯಾರು ಗೊತ್ತಲ್ವಾ? ನೋಡಿ, ನಾವು ಸುಮ್ಮನೆ ಅದು ಆ ಜಾಗದಲ್ಲಿ ಗುರುಕುಲ ಮಾಡ್ಬೋದಾಗಿತ್ತಲ್ಲ. ನೋಡಿ, ಅಲ್ಲಿ ಈ ಅಪಾರ್ಟ್ಮೆಂಟ್ಸ್ ಕಟ್ಟಿಸಿ ಮುಂದ್ಗಡೆ ಅಲ್ಲಿ ಒಂದು ಸ್ಲಮ್ ಇದೆ, ಅದು ಕೆಟ್ಟ ನೀರೆಲ್ಲ ಹರಿತಾ ಇದೆ. ಅದನ್ನು ಇವಾಗ ಅವ್ರು ತೊಗೊಂಡು ಗಾರ್ಡನ್ ಮಾಡಬೇಕು ಅಂತ ಯೋಚನೆ ಚೆನ್ನಾಗಿದೆ. ಗಾರ್ಡನ್ ಬರುತ್ತೆ, ಆಮೇಲೆ ನಿಧಾನಕ್ಕೆ 1-2 ಕಂಬ ಬರುತ್ತೆ, ಆಮೇಲೆ ಒಂದು ಕ್ರಾಸ್ ಬರುತ್ತೆ. ನಾವು ಅದಕ್ಕೆ ಯೋಚನೆನೇ ಮಾಡಲ್ಲ. ಗುರುಕುಲ ಮಾಡ್ಬೋದಾಗಿತ್ತಲ್ಲ. ಎಲ್ಲ ತಿಳಿಬೇಕು. ಆದಷ್ಟು ಅದು ಮನೇಲಿ ಬರಲಿಲ್ಲ ಅಂದರೆ ಹೊರಗಡೆ ಎಲ್ಲೂ ಬರಲ್ಲ. ನಮ್ಮ ಮಕ್ಕಳನ್ನು ಕಳಿಸ್ಬೇಕು. ಇನ್ನೊಬ್ಬರ ಮಕ್ಕಳನ್ನು ಕಳಿಸಿದ್ರಾಗಲ್ಲ. ಸ್ವಾಮೀಜಿ, ನಮ್ಮ ಮನೇಲಿ ಮಗ ಬೇಡ, ಅವನು ಇಂಜಿನಿಯರೇ ಆಗಬೇಕು, ಪಕ್ಕದ ಮನೆ ಮಗ ಬೇಕಾದರೆ ವೇದ ಗುರುಕುಲಕ್ಕೆ ಹೋಗಲಿ. ಕಳಿಸ್ಬೇಕು, ಅಧ್ಯಯನ ಮಾಡ್ತಾನೇ ಇರಬೇಕು. ಸರಿ, ಇದು ಹೇಳ್ತಿದ್ರೆ ಜಾಸ್ತಿ ಆಗತ್ತೆ, ನಿಲ್ಲಿಸುವ. ಶಿಕ್ಷಾ ಅಂದರೆ ಉಚ್ಚಾರಣ ಪದ್ಧತಿ. ನೆಕ್ಸ್ಟ್ ಕಲ್ಪ. ಶಿಕ್ಷಾ ಕಲ್ಪ. ಕಲ್ಪ ಅಂದರೆ ವೇದದ ಮಂತ್ರವನ್ನು ಸ್ಪೆಸಿಫಿಕ್ಕಾಗಿ, ಅಂದ್ರೇನು, ನಿರ್ದಿಷ್ಟವಾಗಿ ಒಂದು ಫಂಕ್ಷನ್ಗೆ, ಒಂದು ಕಾರ್ಯಕ್ಕೆ ಮಾತ್ರ ಉಪಯೋಗಿಸುವಂಥದ್ದು, ಒಂದು ಕರ್ಮಕ್ಕೆ ಉಪಯೋಗಿಸುವಂಥದ್ದು. ಫಾರ್ ಎಕ್ಸಾಂಪಲ್, ಮದುವೆಗೆ ರಿಲೇಟೆಡ್ ಮಂತ್ರ, ವಿವಾಹಕ್ಕೆ ಬೇಕಾಗಿರುವಂತಹ ವಿವಾಹ ಮಂತ್ರವನ್ನೇ ಉಪಯೋಗಿಸ್ಬೇಕು. ಆಯಿತಾ? ಇವಾಗ ಪಾಣಿಗ್ರಹಣಂ ಅಂತ ಕರಿತೀವಿ. ಗಂಡು ಹೆಣ್ಣು ಇಬ್ಬರು ಸೇರ್ತಾರೆ, ಪಾಣಿಗ್ರಹಣಂ ಅಲ್ವಾ? ಅಲ್ಲಿ ನಮಗೆ ಗೊತ್ತಿಲ್ಲ ಅಂದರೆ, ಈ ಕಲ್ಪದ ರಿಚುವಲ್ಸ್ ಗೊತ್ತಿಲ್ಲ ಅಂದರೆ, ಅಲ್ಲಿ ನ ಕರ್ಮಣ ನ ಪ್ರಜಯ ಧನೇನ ಹೇಳಿದ್ರೆ ಅಲ್ವಾ ಸರಿ ಬರಲ್ಲ. ಅಲ್ಲಿ 2 ಕೈಯೂ ಸೇರ್ತಿದ್ದಾಗ ಅಲ್ಲಿ ನ ಕರ್ಮಣ ಹೇಳಬಾರ್ದಲ್ಲಿ, 2 ಕೈ ಸೇರುವಂಥದ್ದು ಹೇಳಬೇಕು. ಇವಾಗ ಸಪೋಸ್ ನಾವೇ ಮೊನ್ನೆ ತಿರುವಣ್ಣಾಮಲೆಯಲ್ಲಿ ಹಾಗೆ ಆಯಿತು. ತಿರುವಣ್ಣಾಮಲೆ ದೇವಸ್ಥಾನದಲ್ಲೆಲ್ಲ ವೈದಿಕರಿಲ್ಲ, ಎಲ್ಲ ಆಗಮ ದೇವಸ್ಥಾನ, ಅಂದರೆ ಆಗಮ ಪುರೋಹಿತರು. ಅಲ್ಲಿ ದರ್ಶನಕ್ಕೆ ಹೋಗಿದ್ದಾಗ ಮೊನ್ನೆ ಯೂಶಲಿ ಅಲ್ಲಿ ಹಾರ ಹಾಕ್ತಾರೆ, ಆಮೇಲೆ ಒಂದು ಫಲವನ್ನು ಕೊಡ್ತಾರೆ. ಅಲ್ಲಿ ಪುರೋಹಿತರು ಏನು ಹೇಳಿದ್ರು ಗೊತ್ತಾ? ಬಹುಪುತ್ರ ಲಾಭಂ 100 ಸಂವತ್ಸರಂ ದೀರ್ಘಮಾಯು. ಇದೇ ನಮ್ಗೆ ಆಶೀರ್ವಾದ ಮಾಡಿದ್ದವರು. ನಾ ಅವ್ರಿಗೆ ಹೇಳಿದೆಪ್ಪ, ನೆಕ್ಸ್ಟ್ ಟೈಮಿಗೆ ನಾವು ಇಲ್ಲಿ ಬರಲ್ಲ,
ಏನೋ ಆನಂದವಾಗಿದ್ದೀವಿ ಇವಾಗ. ನೀವು ಅದು ಬ್ರಾಹ್ಮಣರು ಬೇರೆ, ಈಶ್ವರನ ಪೂಜೆ ಮಾಡ್ತೀರಾ, ನಿಮ್ಮದು ಮಾತು ಫಲಿಸ್ಬಿಡ್ತು ಅಂದರೆ ಕಷ್ಟ ಆಗುತ್ತೆ. ಇದು ನಿಜವಾಗ್ಲೂ ಹೀಗೆ ಹೇಳಿದ್ರು. ಬಹುಪುತ್ರ ಲಾಭಂ ಅದು ಓಕೆ, ಶತಸಂವತ್ಸರಂ ದೀರ್ಘಮಾಯು ಓಕೆ. ಪಶ್ಯತಿ ಪುತ್ರಂ ಪಶ್ಯತಿ ಪೌತ್ರಂ ಯಾಕೆ ಬೇಕು ಅಲ್ವಾ? ಹುಷಾರಿ. ಅಂದರೆ ಯಾವ ಮಂತ್ರವನ್ನು ಎಲ್ಲಿ ಹೇಳಬೇಕು, ಅದಕ್ಕೆ ಕಲ್ಪಶಾಸ್ತ್ರ, ಸ್ಪೆಸಿಫಿಕ್ ರಿಚುವಲ್ಸ್, ಆ ರಿಚುವಲ್ಸ್ಗೆ ಬೇಕಾಗಿರುವಂಥ ಮಂತ್ರಗಳು, ಇದೆಲ್ಲ ನೀವು ಸಮಗ್ರವಾಗಿ ಅಧ್ಯಯನ ಮಾಡಬೇಕು ಅಂದರೆ ಡಿ.ವಿ. ಉಪಾಧ್ಯಾಯ ಶರ್ಮಾ, ಉಪಾಧ್ಯಾಯ ಬಲ್ದೇವ್, ಡಿ.ವಿ. ಉಪಾಧ್ಯಾಯ ಬಲದೇವ ಹಿಂದಿಯಲ್ಲಿ ಒಂದು ಗ್ರಂಥ ಬರೆದಿದ್ದಾರೆ, ಸಂಸ್ಕೃತ ಸಾಹಿತ್ಯ ಇತಿಹಾಸ. ಸಂಸ್ಕೃತ ಸಾಹಿತ್ಯ ಇತಿಹಾಸ ಹಿಂದಿಲಿದೆ ಈ ಪುಸ್ತಕ. ಚೌಕಾಂಬಾ ಪ್ರೆಸ್, ಇದನ್ನು ಅಧ್ಯಯನ ಮಾಡಿ. ನಾ ಅಲ್ಲಿಂದ ತಗೊಂಡೆ ಇಲ್ಲಿ ಹೇಳ್ತಾರೆ ಅದು. ಸರಿ, ಇದು ಕಲ್ಪ ಆಯಿತು. ಮುಂದಿನದು ವ್ಯಾಕರಣ. ವ್ಯಾಕರಣ 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 ಸೇ ಕ್ಯಾಕರಣ ಹಾಗಾಗಬಾರ್ದು. ಏನು ಮಾಡೋದು ಸ್ವಾಮಿ ವ್ಯಾಕರಣ ತಗೊಂಡು? ವ್ಯಾಕರಣ ಅಂದ್ರೇನು? ಮಾತಾಡುವಂತಹ ಶೈಲಿ, ಸ್ಪಷ್ಟವಾಗಿ ಉಚ್ಚಾರ ಎಲ್ಲ ಸರಿಯಾಗಿರಬೇಕು, ಅದಕ್ಕೆ ವ್ಯಾಕರಣ. ವ್ಯಾಕರಣವನ್ನು ಹೆಚ್ಚು ಹೆಚ್ಚು ಅಧ್ಯಯನ ಮಾಡ್ತಿದ್ರೆ ನಮ್ಮ ಮನಸ್ಸು ಸೂಕ್ಷ್ಮವಾಗ್ತಾ ಹೋಗುತ್ತೆ. ಬುದ್ಧಿ ಬಿಕಮ್ಸ್ ಸಟಲರ್ ಆ್ಯಂಡ್ ಸಟಲರ್, ಅತಿ ಸೂಕ್ಷ್ಮವಾಗಿ ಆಗುತ್ತೆ. ಅದಕ್ಕೆ ಒಂದು ಕಥೆಯನ್ನೇ ಹೇಳ್ತಾರೆ, ಅದಕ್ಕೊಂದು ಶ್ಲೋಕ ಇದೆ, ಜ್ಞಾಪಕ ಬರ್ತಾ ಇಲ್ಲ. ಒಂದು ಸಭೆಯಲ್ಲಿ ವ್ಯಾಕರಣ ರೀತಿ ಅಲ್ಲದೆ, ಅಂದರೆ ಸ್ಪಷ್ಟವಿಲ್ಲದೆ ಯಾರು ಮಾತಾಡ್ತಾರೋ ಒಂದು ಸಭೆಯಲ್ಲಿ ಹೇಗಿರುತ್ತೆ ಅಂದರೆ, ಆನೆಗೆ, ಅಂದರೆ ಹುಚ್ಚು ಬಂದಿರುವಂತಹ ಆನೆಗೆ, ಮದ ಆನೆಗೆ ಚೈನ್ ಹಾಕಟ್ತಾರಲ್ಲ, ಅಲ್ಲಿ ಕಟ್ಟುವಂತಹ ಜಾಗ ಯಾವುದಂತೆ ಗೊತ್ತಾ? ತಾವರೆ ಹೂವಿನ ಸ್ಟೆಮ್, ಅದಕ್ಕೆ ಕಟ್ಟದ ಹಾಗೆ ಅಂತ ಅದೊಂದು ಶ್ಲೋಕ ಇದೆ, ಜ್ಞಾಪಕ ಬರ್ತಾ ಇಲ್ಲ. ಹಾಗೆ ಅಂದರೆ ಕಿತ್ಕೊಂಡು ಹೊರಟೋಗುತ್ತೆ, ಏನೇನೋ ಬೇಕಾದರೂ ಮಾತಾಡ್ತಾರೆ ಅಂತ. ಈ ವ್ಯಾಕರಣದಲ್ಲಿ ಎಲ್ಲ ಆಚಾರ್ಯರು ನೋಡಿ, ಶಂಕರರಾಗಲಿ, ಮಧ್ವರಾಗಲಿ, ರಾಮಾನುಜರಾಗಲಿ, ವ್ಯಾಕರಣ ಬೇಸ್ಡ್ ಆಗಿಯೇ ಮಹಾವಾಕ್ಯವನ್ನೆಲ್ಲ ಅರ್ಥ ಮಾಡಿದ್ದಾರೆ. ಇವಾಗ ತತ್ವಮಸಿ ಅಂದರೆ ಏನು ಹೇಳುತ್ತೆ? ಅದು ನಾನೇ ಆಗಿದ್ದೀನಿ ಅಂತ ಶಂಕರರು ಹೇಳ್ತಾರೆ. ಐ ಆಮ್ ದಟ್ ಇಂಗ್ಲೀಷಲ್ಲಿ, ಆರ್ ಯು ಆರ್ ದಟ್. ಇವರು ಮಾಧ್ವರು ಏನು ಹೇಳ್ತಾರೆ? ಆ ತತ್ವಮಸಿ, ಸೇರಿಸ್ಕೊಳ್ಬೇಕು ಅಂತಾರೆ. ವ್ಯಾಕರಣದಿಂದ ಕರೆಕ್ಟ್ ಅದು, ತತ್ವಮಸಿಯೂ ಕರೆಕ್ಟು, ವ್ಯಾಕರಣದಿಂದ ಅತತ್ವಮಸಿಯೂ ಕರೆಕ್ಟು. 9 ಸತಿ ತತ್ವಮಸಿ ಅಂತ ಹೇಳಿ ಶ್ವೇತಕೇತು ಅರ್ಥ ಆಗಲಿಲ್ಲ, ಸೊ ಅದು ಅತತ್ವಮಸಿ ಅಂದರು ಅಂದರು. 9 ಸತಿ ಹೇಳಿದ ಮೇಲೆ ಅವ್ನಿಗೆ ಅರ್ಥ ಆಗಲಿಲ್ಲ ಅಂದರೆ ಅದು ಅಹಂ ಬ್ರಹ್ಮಾಸ್ಮಿ ಅಲ್ಲ, ಅದು ಅತತ್ವಮಸಿ, ಅದು ನೀನು ಅಲ್ಲ ಅಂತ ತಿಳ್ಕೊ ಅಂದರು. ಅವ್ರು ಚಾಂದೋಗ್ಯದಲ್ಲಿ ಹಾಗೆ ಬರೀತಾರೆ. ಇವಾಗ ರಾಮಾನುಜರು ಬಂದು ತಸ್ಯ ತ್ವಮಸಿ ಅಂದರು, ಅದು ನಿನ್ನ ಸ್ವರೂಪವೇ ಆಗಿದೆ ಮೂಲದಲ್ಲಿ. ಐ ಬಿಲಾಂಗ್ ಟು ದಟ್, ತಸ್ಯ ತ್ವಂ ಅಸಿ, ಶ್ರೀಮನ್ನಾರಾಯಣನ ಅಂಶ ನಿನಗಿದೆ. ಇಲ್ಲ ಷಷ್ಠಿ ವಿಭಕ್ತಿಯಲ್ಲಿ ತೊಗೊಂಡ್ರಿಂದ ಪ್ರಾಬ್ಲಮ್ ಆಯಿತು. ಎಲ್ಲರೂ ಹಾಗೆ ಮಾಡಿಕೊಂಡ್ರು. ಅಂದರೆ ವ್ಯಾಕರಣ ರೀತಿಯಲ್ಲಿ ಕರೆಕ್ಟಾಗಿದ್ದಾರೆ. ತತ್ವಮಸಿಯೂ ಕರೆಕ್ಟು, ಅತತ್ವಮಸಿಯೂ ಸರಿ, ತಸ್ಯ ತ್ವಮಸಿ ಅಂತ ಸೇರಿಸ್ಕೊಂಡ್ರು. ದೇ ಆ್ಯಡೆಡ್ ಎ ಪ್ರಿಫಿಕ್ಸ್ ಅ ಆ್ಯಂಡ್ ತಸ್ಯ. ಸೊ ವ್ಯಾಕರಣ ಹೇಗೆ ಬೇಕಂದ್ರೆ ಬರ್ಬೋದು. ಶಾಸ್ತ್ರ ರೀತಿಯಲ್ಲಿ ಕರೆಕ್ಟ್. ಅವರೆಲ್ಲ ಹೇಗೆ ಮಾಡಿದ್ರು? ವಾಚ್ಯಾರ್ಥವನ್ನು ತಗೊಂಡ್ರು. ಶಂಕರಾಚಾರ್ಯರು ಲಕ್ಷ್ಯಾರ್ಥವನ್ನು ತಗೊಂಡ್ರು. ಲಕ್ಷ್ಯಾರ್ಥ ಅಂದ್ರೇನು? ಇಂಪ್ಲಿಕೇಶನ್, ದಿ ಆರ್ಟ್ ಆಫ್ ಇಂಪ್ಲಿಕೇಶನ್. ಕಾಂಟೆಕ್ಸ್ಟಿಗೆ ಚೇಂಜ್ ಆಗುತ್ತೆ ಹಾಗೆ ಅಂತ ಶಂಕರರ ಸಿದ್ಧಾಂತ ಕರೆಕ್ಟ್. ನಾವು ಅವ್ರ ಶಿಷ್ಯಂದ್ರಾಗಿರೋದ್ರಿಂದ ಅದನ್ನೇ ಪಾಲನೆ ಮಾಡಬೇಕು. ಸೊ ವ್ಯಾಕರಣಸ್ಯ ಮುಖಃ ಪ್ರೋಕ್ತಂ ಅಂತ. ವ್ಯಾಕರಣಂ, ಪಾಣಿನಿ ಅಷ್ಟಾಧ್ಯಾಯಿ, ಇದೆಲ್ಲ ಇರುತ್ತೆ ವ್ಯಾಕರಣ. ಆದಷ್ಟು ವ್ಯಾಕರಣವನ್ನು ನಾವು ಅಭ್ಯಾಸ ಮಾಡಬೇಕು. ದೊಡ್ಡ ದೊಡ್ಡ ಪಂಡಿತರಾಗದೇ ಇದ್ದರೂ ಅಟ್ಲೀಸ್ಟ್ ಬರೆಯೋದಕ್ಕೆ, ಓದೋದಕ್ಕೆ ಅಲ್ವಾ, ಕಿಂಚಿತ್ ಮಾತಾಡೋದಕ್ಕೆ, ಒಂದು ವಾಕ್ಯವನ್ನಾದರೂ ಸೆಂಟೆನ್ಸ್ ಫಾರ್ಮ್ ಮಾಡೋಕ್ಕಾದರೂ ಬರಬೇಕು. ಸರಿ ಮಾತಾಡೋಕ್ಕಾಗಲಿಲ್ಲ ಸ್ವಾಮೀಜಿ ಕಷ್ಟ ಅಂತಂದರು, ಓದೋಕ್ಕಾದರೂ ಬರಬೇಕು. ಲಿಪಿ ಅರ್ಥ ಆಗಿಬಿಟ್ರೆ ಆಮೇಲೆ ನಾವು ಅದನ್ನು ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅಷ್ಟಾದರೂ ಎಫರ್ಟ್ ಹಾಕಬೇಕು. ಎಲ್ಲ ಇಂಗ್ಲೀಷಲ್ಲಿ ಓದ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಕನ್ನಡ ಭಾಷೆಯಲ್ಲೂ 60% ಸಂಸ್ಕೃತವೇ ಇದೆ, ಇನ್ನೊಂದು 40% ಕನ್ನಡ, 60% ಇಟ್ ಈಸ್ ಡಿಪೆಂಡೆಂಟ್ ಆನ್ ಸಂಸ್ಕೃತ ಅಲೋನ್. ವ್ಯಾಕರಣಂ
ಸರಿ. ಆಮೇಲೆ ನಿರುಕ್ತಂ. ನಿರುಕ್ತಂ ಇಂಗ್ಲೀಷಲ್ಲಿ ಅದಕ್ಕೆ ಎಟಿಮಾಲಜಿ. ಎಟಿಮಾಲಜಿ ಯಾಸ್ಕಾಚಾರ್ಯರು ಕೊಟ್ಟಿರುವಂತಹ ಇದು ಗ್ರಂಥ ಅನ್ಬೋದು, ಇಲ್ಲ ಒಂದು ಇದು ನಿರುಕ್ತಂ. ಏನು ಎಟಿಮಾಲಜಿ ಅಂದರೆ ಪ್ರತಿಯೊಂದು ಪದಕ್ಕೂ ಅದು ಮೂಲ ಪದವನ್ನು ಹುಡುಕ್ತಾ ಹೋಗೋದು, ದ ರೂಟ್ ವರ್ಡ್ಸ್. ಇವಾಗ ಬ್ರಹ್ಮನ್ ಅಂತ ತಗೊಂಡ್ರೆ ಬೃಹ್ ಧಾತು, ಬೃಹ್ ಬಿ ಇಂಗ್ಲೀಷಲ್ಲಿ ಬರ್ಕೊಂಡ್ರೆ BRH ಕೆಳಗಡೆ ಡಾಟ್, ಬೃಹ್ ಧಾತು. ಬೃಹತ್ವಾತ್, ಬೃಹ್ ಅಂದರೆ ಬೃಹತ್ವಾತ್ ಇತಿ ಭ್ರ, ಅದನ್ನು ಮನ್ ಅನ್ನುವ ಪ್ರತ್ಯಯ ಸೇರಿಸೋದಕ್ಕೆ ಬ್ರಹ್ಮನ್ ಆಯಿತು. ಇವಾಗ ಆತ್ಮ ಅನ್ನುವ ಶಬ್ದ ಇದೆ. ಆತ್ಮ ಅನ್ನುವ ಶಬ್ದ 4 ಧಾತು ಪಾಠದಿಂದ ತೆಗೆದಿದ್ದೀವಿ. ಅದಕ್ಕೇನು ಹೇಳ್ತೀವಿ? ಆಪ್ನೋತಿ. ಇದನ್ನೆಲ್ಲ ಹೇಳಿದ್ದೀನಿ ಉಪನಿಷತ್ ಕ್ಲಾಸಲ್ಲಿ, ಕಠ ಉಪನಿಷತ್ತಲ್ಲಿ ಹೇಳಿದ್ದೀನಿ. ಕಠ ಉಪನಿಷತ್ತಲ್ಲಿ ಶಂಕರರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಿದ್ದಾಗ ಲಿಂಗ ಪುರಾಣದ ರೆಫರೆನ್ಸ್ ತೊಗೊಂಡ್ರು ಅಂತಲೂ ನಾನು ಹೇಳಿದ್ದೀನಿ. ಮರ್ತಿದ್ರೆ ಕೇರ್ ಆಫ್ ಯುವರ್ ನೋಟ್ಸ್ ಬರ್ಕೊಂಡಿದ್ರೆ. ಸೊ ಆತ್ಮ ಅನ್ನೋದಕ್ಕೆ 4 ಧಾತು ಪದ. ಆಪ್ನೋತಿ, ಅತ್ತಿ, ಯದಾದತ್ತೆ, ಸಂತತಂ ಇತಿ ಭಾವ. ಆಪ್ನೋತಿ, ಅತ್ತಿ, ಹತ್ತಿ ಅಲ್ಲ ಅತ್ತಿ, ಹಾಂ ಅತ್ತಿ, ಹಾಂ, ಯದಾದತ್ತೆ, ಯದ್ ಆದತ್ತೆ, ಸಂತತಂ ಇತಿ ಭಾವ. ಆತ್ಮ. ಇದಕ್ಕೆ ಪ್ರತಿಯೊಂದಕ್ಕೂ ಅರ್ಥ ಬೇಕು ಅಂದರೆ ನೋಡೋಣ, ಆಲ್ರೆಡಿ ಹೇಳಿದ್ದೆ. ಇಲ್ಲಾಂದರೆ ಕಠೋಪನಿಷತ್ತಲ್ಲಿ ಶಂಕರರ ವ್ಯಾಖ್ಯಾನ ಇದಕ್ಕಿದೆ, ಅದು ನಾಳೆ ರೆಫರೆನ್ಸ್ ಕೊಡ್ತೀನಿ, ನೀವು ಅಲ್ಲಿ ಅದನ್ನು ನೋಡ್ಕೊಳ್ಬೋದು. ಆತ್ಮಕ್ಕೆ ಹೀಗೆ ಯಾವುದು ಇದೆಲ್ಲ ನಿರುಕ್ತ. ಮತ್ತು ವೇದ ಅನ್ನುವಂಥ ಪದವನ್ನು ತಗೊಂಡ್ರೆ ವಿದ್ ಅನ್ನುವ ಧಾತುವಿಂದ ಬಂದಿರೋದು, ಗೊತ್ತಲ್ವಾ? ಇಟ್ ಈಸ್ ಡಿರೈವ್ಡ್ ಫ್ರಮ್ ದ ರೂಟ್ ವರ್ಡ್ ಕಾಲ್ಡ್ ವಿದ್, ಟು ನೋ. ಇವಾಗ ಋಷಿ ಪದ ತಗೊಂಡ್ರೆ ಋಷ್, ಅದನ್ನು ಇಂಗ್ಲೀಷಲ್ಲಿ ಹಾಕೊಂಡ್ಬಿಡಿ, ಅದು ರಶ್ ಆಗುತ್ತೆ. ಕನ್ನಡದಲ್ಲಿ ಬರ್ಕೊಳ್ಳಿ, ಇಲ್ಲ ಸಂಸ್ಕೃತದಲ್ಲಿ ಬರ್ಕೊಳ್ಳಿ, ಇಲ್ಲ ರಸ್ಕ ಆಗುತ್ತೆ. ಆಮೇಲೆ ಋಷ್ ಅಂದರೆ ಏನು? ರಿವೀಲರ್. ರಿವೀಲರ್ ಇತಿ ಋಷಿ. ರಿವೀಲರ್ ಮಂತ್ರದ್ರಷ್ಟಾರರು, ಯಾವುದನ್ನು ನೋಡ್ತಾರೋ ಅವರು ಋಷಿಗಳು. ಅತೀಂದ್ರಿಯ ಜ್ಞಾನದಿಂದ, ಈಶ್ವರ ಅನುಗ್ರಹದಿಂದ ಯಾವ ಮಂತ್ರವನ್ನು, ಯಾವ ಅಕ್ಷರವನ್ನು ಅವರ ಧ್ಯಾನ ಸ್ಥಿತಿಯಲ್ಲಿ ನೋಡ್ತಾರೋ ಅವ್ರಿಗೆಲ್ಲ ಋಷಿಗಳು ಅಂತ ಹೆಸರು. ಅತೀಂದ್ರಿಯ ಸ್ಯಾತ್ ಈಶ್ವರಾನುಗ್ರಹಾದೇವ ಪ್ರಥಮತೋ ದರ್ಶನಾತ್ ಇತಿ ಋಷಿತ್ವಾತ್. ಸಾಯಿನರ ವ್ಯಾಖ್ಯಾನ ಇದು. ಋಗ್ವೇದ ಭಾಷ್ಯಕ್ಕೆ ಮೊದಲಿಗೆ ಋಷಿ ಅಂದರೆ ಯಾರು ಅಂತ ಬರೆದಾಗ ಸಾಯಿನರ್ ಹೀಗೆ ಹೇಳ್ತಾರೆ, ಅತೀಂದ್ರಿಯ ಸ್ಯಾತ್. ಅತೀಂದ್ರಿಯ ಸ್ಯಾತ್ ಅಂದರೆ, ಅತೀಂದ್ರಿಯ ಸ್ಯಾತ್ ಅಂದರೆ ಏನು? ಇಂದ್ರಿಯಗಳನ್ನೆಲ್ಲ ದಾಟಿರೋದು ಅಂತಲ್ಲ, ಇಂದ್ರಿಯಗಳನ್ನೆಲ್ಲ ಅವರ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಸೆನ್ಸ್ ಆರ್ಗನ್ಸ್ ಆರ್ ಇನ್ ದೇರ್ ಕಂಟ್ರೋಲ್. ಅತೀಂದ್ರಿಯ ಸ್ಯಾತ್ ಈಶ್ವರ ಅನುಗ್ರಹಾದೇವ, ಬೈ ದಿ ಗ್ರೇಸ್ ಆಫ್ ಗಾಡ್. ಪ್ರಥಮತೋ ದರ್ಶನಾತ್, ಮೊಟ್ಟ ಮೊದಲಾಗಿ ದರ್ಶನಾತ್ ಅಂತ ಬರೆದಿದ್ದಾರೆ, ವೆರಿ ಇಂಪಾರ್ಟೆಂಟ್. ರಚನಾತ್ ಅನ್ನಲಿಲ್ಲ ಅಲ್ಲಿ, ದರ್ಶನಾತ್, ಕಂಡಿರುವಂಥದ್ದು. ಇತಿ ಋಷಿತ್ವಾತ್. ಇದೇ ಲಕ್ಷಣ ಅವಧೂತ ಗೀತೆಯಲ್ಲೂ ಬರುತ್ತೆ. ಈಶ್ವರಾನುಗ್ರಹಾದೇವ ಪುಂಸ್ತ್ವಾಂ ಅದ್ವೈತ ವಾಸನ. ಅವಧೂತ ಗೀತ ಮೊಟ್ಟ ಮೊದಲನೆಯ ಶ್ಲೋಕ. ನಿರುಕ್ತಂ. ಛಂದಸ್. ಛಂದಸ್ ಅಂದರೆ ಒಂದು ಮೀಟರ್, ಒಂದು ಅಕ್ಷರ, ಒಂದು ಶ್ಲೋಕವನ್ನು ಸ್ವರಬದ್ಧವಾಗಿ ಒಂದು ಕ್ರಮದಲ್ಲಿ ಹಾಕುವಂತಹ ಪದ್ಧತಿ. ಒಂದು ಮಂತ್ರದಲ್ಲಿ 8 ಅಕ್ಷರಗಳಿರಬೇಕು, ಒಂದು ಲೈನಲ್ಲಿ 8 ಅಕ್ಷರಗಳಿರಬೇಕು. ಆ ಥರ 4 ಲೈನು. ಅದೆಲ್ಲ ಅನುಷ್ಟುಪ್. 32 ಅಕ್ಷರ ಇದ್ದರೆ ಅದೆಲ್ಲ ಅನುಷ್ಟುಪ್ ಮಂತ್ರಗಳು. 24 ಅಕ್ಷರ ಇದ್ದರೆ ಗಾಯತ್ರಿ, 23 ಇದ್ದರೆ ನಿಚ್ರದ್ ಗಾಯತ್ರಿ. ಸೊ ನಾವು ಮಾಡುವಂತಹ ಗಾಯತ್ರಿ ಮಂತ್ರವು 23, 24 ಇರುತ್ತೆ. ವರೇಣ್ಯಂ ತಗೊಂಡ್ರೆ 23, ವರೇಣೀಯಂ ತಗೊಂಡ್ರೆ 24. ಯಾಗದಲ್ಲಿ ಬೇರೆ ಥರ, ಯಾಗದಲ್ಲಿ 23 ಉಪಯೋಗಿಸ್ತೀವಿ, ಜಪದಲ್ಲಿ 24 ಉಪಯೋಗಿಸ್ತೀವಿ. ಹಾಗೆ ಗೊತ್ತಿದ್ದರೆ ಇದೆಲ್ಲ ಕ್ರಮ. ಗೊತ್ತಿಲ್ಲಲ್ಲ ಸ್ವಾಮೀಜಿ, ನಮ್ಮ ತಂದೆ ಹೇಳ್ಕೊಡ್ಲಿಲ್ಲ, ನಮ್ಮ ಪುರೋಹಿತರು ಹೇಳ್ಕೊಡ್ಲಿಲ್ಲ ಅಂದರೆ ಕಷ್ಟ. ಹಾಂ ಸರಿ, ಏನು ನೋಡ್ತಿದ್ವಿ? ಛಂದಸ್.
ಸುಮಾರು ಛಂದಸ್ಗಳಿವೆ, 108ಕ್ಕೂ ಹೆಚ್ಚು ಛಂದಸ್ಸಿದೆ. ಅನುಷ್ಟುಪ್, ಬೃಹತಿ, ಪಂಕ್ತಿ, ತ್ರಿಷ್ಠುಬ್, ಗಾಯತ್ರಿ ಎಲ್ಲ ಛಂದಸ್ಗಳಿವೆ. ಸಾಧಾರಣವಾಗಿ ಅನುಷ್ಟುಪ್ ಛಂದಸ್ ಬೆಟರ್. ಯಾಕೆ ಬೆಟರ್ ಅಂದರೆ ಈಸಿಯಾಗಿ ಒಂದು ಶ್ಲೋಕ ಮಾಡೋಕ್ಕಿದ್ರೂ ಈಸಿಯಾಗಿ ಮಾಡಿಬಿಡ್ಬೋದು. ಕೆಲವು ಲಘು, ಗುರು ಅನ್ನುವಂತಹ ಪದಗಳನ್ನ ನೋಡಿಕೊಂಡ್ರೆ ಈಸಿಯಾಗಿ ಮಾಡ್ಬೋದು ಹಾಗೆ ಅಂತ. ಇವಾಗ ಈ ನಾರಾಯಣ ಸೂಕ್ತದಲ್ಲಿ ನೀವು ನೋಡಿದ್ರೆ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ, ಅದು ನೋಡಿ ಆ ಥರ ರಾಗದಲ್ಲಿ ಅಂದರೆ ಆ ವೈದಿಕ ಸ್ವರದಲ್ಲಿ ಹೇಳದೇ ಇದ್ರು ಅನುಷ್ಟುಪ್ ಛಂದಸ್ಸಲ್ಲಿ ಹೇಳ್ಬೋದು ಅದನ್ನು, ಸ್ವರವನ್ನು ತೆಗೆದುಬಿಟ್ರೆ. ಯಾಕಂದರೆ 8 ಅಕ್ಷರ ಇದೆ. ಹೇಗೆ ಶುರು ಆಯಿತು? ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವಂ ನಾರಾಯಣಂ ದೇವಂ ಅಕ್ಷರಂ ಪರಮಂ ಪದಂ 8 ಆಯಿತು. ಇವಾಗ ಭಗವದ್ಗೀತೆ ತಗೊಳ್ಳಿ, ಫಸ್ಟ್ ಶ್ಲೋಕನೂ ಅನುಷ್ಟುಪ್ಪಲ್ಲೇ ಇದೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಈ ಸಹಸ್ರಶೀರ್ಷ ಮೊದಲೇ ಹೇಳ್ಬೋದು. ಸಹಸ್ರಶೀರ್ಷಂ ವೇದ ಹೇಳಿ ಅಭ್ಯಾಸ ಇರೋದ್ರಿಂದ ಪುರುಷ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವಂ ನಾರಾಯಣಂ ದೇವಂ ಅಕ್ಷರಂ ಪರಮಂ ಪದಂ. ನೋಡಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಎಲ್ಲ ಪೂರ್ತಿ ಅನುಷ್ಟುಪ್ಪಲ್ಲೇ ಇದೆ. ಲಲಿತಾ ಸಹಸ್ರನಾಮ ಅನುಷ್ಟುಪ್ಪಲ್ಲಿದೆ, ವಿಷ್ಣು ಸಹಸ್ರನಾಮ ಇದೆ, ರಾಮಾಯಣ ಮಹಾಭಾರತ ಇದೆ ಅಲ್ವಾ, ಎಲ್ಲ ಅನುಷ್ಟುಪ್ ಛಂದಸ್ಸಲ್ಲೇ. ಈಸಿ ಅರ್ಥ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ನೀವು ಸಂಸ್ಕೃತ ಅಧ್ಯಯನ ಮಾಡಬೇಕಂದ್ರೆ ಸಂಸ್ಕೃತ ಭಾರತಿಗೆ ಹೋದರೆ 1 ವರ್ಷಕ್ಕೂ ಅಥವಾ 6 ತಿಂಗಳಿಗೂ ಇಂಡಿಪೆಂಡೆಂಟಾಗಿ ನೀವೇ ಗ್ರಂಥವನ್ನು ಓದ್ಬೋದು, ರಾಮಾಯಣವನ್ನು ಓದ್ಬೋದು ಅಂತ. ಯಾಕೆಂದರೆ ಇದು ಕರ್ಕೊಂಬಂದುಬಿಡ್ತಾರೆ ನಿಮಗೆ. ಈ ಛಂದಶಾಸ್ತ್ರವನ್ನು ಹೇಳಿಕೊಟ್ಟು ನಿಮಗೆ ಅದನ್ನು ಅಭ್ಯಾಸ ಮಾಡಿಸ್ಬಿಡ್ತಾರೆ. ಸೊ ಯು ವಿಲ್ ಬಿ ರೆಡಿ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಬೈ ಯುವರ್ ಸೆಲ್ಫ್. ಇದರಲ್ಲೊಂದು ಮಜಾ ಇದೆ. ಈ ನಾರಾಯಣ ಸೂಕ್ತದಲ್ಲಿ ಕೊನೆಗೆ ಸಬ್ರಹ್ಮ ಸಶಿವ ಸಹ ರಿಸ್ಸೇಂದ್ರ ಸೋಕ್ಷರಃ ಪರಮಸ್ವರಾಟ್. ಇದು ಗುರುಕುಲದಲ್ಲಿ ಓದಿಲ್ಲ ಅಂದರೆ ನಿಮ್ಗೆ ಅರ್ಥ ಆಗಲ್ಲ. ಅಲ್ಲಿ ಅವರೇನು ಹೇಳ್ತಾರೆ ಶ್ರೀ ವೈಷ್ಣವರು, ಹರಿಹಿ ಅಂತ ನೀವು ಸೇರಿಸೋ ಅವಶ್ಯಕತೆ ಇಲ್ಲ. ಸೇರಿಸಿದ್ರೆ ಅದು ಅನುಷ್ಟುಪ್ ಬರಲ್ಲ, ಒಂದು ಅಕ್ಷರ ಜಾಸ್ತಿ ಆಗುತ್ತೆ. ನೀವು ಸೇರಿಸಿದ್ದೀರಾ ಅಂತಾರೆ. ಸರಿಪ್ಪ, ಮತ್ತು ಆ ಸಾ ಯಾರಿಗೆ ಹೇಳುತ್ತೆ ಅಂದರೆ ನಾರಾಯಣನ ಹೇಳುತ್ತೆ. ಸ ಬ್ರಹ್ಮ ನಾರಾಯಣ, ಸ ಶಿವ ನಾರಾಯಣ, ಸ ಹರಿಹಿ ಅಂತ ಯಾಕೆ ಹೇಳುತ್ತೆ? ಆ ಸಾ ಅನ್ನುವ ಪ್ರೋನೌನ್ ಸರ್ವನಾಮ ಪದ, ಅದು ನಾರಾಯಣನಿಗೆ. ಮತ್ತೆ ಹರಿಹಿ ಯಾಕೆ ಸೇರಿಸ್ತೀರಾ? ಅದು ಶ್ರುತಿಬದ್ಧವಾಗಿ ಬರಲ್ಲ ಅಂತಾರೆ. ನೀವು ಲೆಕ್ಕ ಮಾಡಿ ನೋಡಿ, ಅವ್ರು ಬಿಡಲ್ಲ ಅಲ್ಲಿ. ಗೊತ್ತಾಯ್ತಾ? ಸೊ ಅದೆಲ್ಲ ಕ್ರಮವಾಗಿ ಅದು ಗುರುಕುಲದಲ್ಲಿ ಹೇಳ್ಕೊಡೋ ಪದ್ಧತಿನೇ ಹಾಗೆ. ಸುಮ್ಮನೆ ಮಂತ್ರ ಹೇಳ್ಕೊಡಲ್ಲ. ಹಾಂ, ಬರುತ್ತೆ 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 ಎಲ್ಲದಕ್ಕೂ ಬರುತ್ತೆ. ಇಲ್ಲ, ಛಂದಸ್ ಅಂದರೆ ಇರಲೇಬೇಕು, ಎಲ್ಲದರಲ್ಲೂ ಇರಬೇಕು ಛಂದಸ್. ಇಲ್ಲ 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 ಹಾಗೇನಿಲ್ಲ, ಎರಡಲ್ಲೂ ಬರುತ್ತೆ. ಏನು ಹೇಳ್ತಿದ್ದೆ? ಹಾಂ, ಸಬ್ರಹ್ಮ ಸಶಿವ ಸಹರಿ ಸೇಂದ್ರ ಸೋಕ್ಷರ ಪರ. ಸೈಡ್ ನೋಟ್ ಇದು. ಸೊ ಪ್ರತಿಯೊಂದು ಏನೋ ಮೀಟರ್, ಅಕಾರ್ಡಿಂಗ್ ಟು ದ ಮೀಟರ್, ಕೇಳೋಕ್ಕೆ ಇಂಪಾಗಿರಬೇಕು ಅಂತ ಹಾಗೆ. ಕೆಲವುದ್ರಲ್ಲೆಲ್ಲ ಫಾರ್ ಎಕ್ಸಾಂಪಲ್ ಇಟ್ ಗೋಸ್ ಬಿಯಾಂಡ್ ದ ಮೀಟರ್. ಇವಾಗ ಇದೇ ಧ್ಯಾನ ಶಾಂತಿ ಮಂತ್ರ ತಗೊಂಡ್ರೆ ಭದ್ರಂ ಕರ್ಣೇಭಿಹಿ, ಕರ್ಣೇಭಿಹಿ ಅನ್ನೋದು ಯಾವುದೋ ವಿಭಕ್ತಿಲಿ ನಿಮಗಿಲ್ಲ, ಕರ್ಣೈಹಿ ಇದೆ ಅಲ್ವಾ. ಕರ್ಣೇಭಿಹಿ ಎಲ್ಲಿದೆ? ಕರ್ಣೈಹಿ ಇದೆ. ಆದರೆ ವೇದ ಹೇಳಿದೆ ಅಂತ ವಿ ಹ್ಯಾವ್ ಟು ರೆಸ್ಪೆಕ್ಟ್. ಅಲ್ಲಿ ಸ್ವರ ಒದ್ವಾಗಿ ತಪ್ಪಿದ್ರೂ, ವಿಭಕ್ತಿಯಾಗಿ ತಪ್ಪಿದ್ರೂ ವಿ ಹ್ಯಾವ್ ಟು ರೆಸ್ಪೆಕ್ಟ್, ಬಿಕಾಸ್ ವೇದ ಹೇಳಿದೆ. ವೇದ ಮಾತೃಸ್ಥಾನದಲ್ಲಿರೋದ್ರಿಂದ ಅದನ್ನು ನಾವು ಹಾಗೆ ಹೇಳಿ ಅರ್ಥ ಬರಿಬೇಕಂದ್ರೆ ಶಂಕರರು ಏನು ಮಾಡ್ತಾರೆ? ಹಿ ವಿಲ್ ಚೇಂಜ್ ಅಕಾರ್ಡಿಂಗ್ ಟು ದ ಗ್ರಾಮರ್. ಹಾಗೆ ಚೇಂಜ್ ಮಾಡ್ಕೊಳ್ತಾರೆ. ಸುಮಾರು ಕಡೆ ನಾವು ನೋಡ್ತೀವಿ. ಒಂದು ಕಠೋಪನಿಷತ್ತಲ್ಲೆಲ್ಲ ನೋಡಿದ್ವಿ. ಇವಾಗ ಇಲ್ಲೇ ಸತ್ಯಮೇವ ಜಯತೆ ಇದೆ. ಎಲ್ಲಿ ತರ್ತೀರ ಜಯತೆ ವಿಭಕ್ತಿಲಿ? ಜಯತಿ, ಅದು ಸತ್ಯಮೇವ ಜಯತಿ. ಬಟ್ ಉಪನಿಷತ್ ಹೇಳ್ತಿದೆ, ಮುಂದೆ ಬರುತ್ತೆ ಸತ್ಯಮೇವ ಜಯತೆ ಅಂತಲೇ ಶಂಕರರು ತಗೊಂಡು ಭಾಷ್ಯದಲ್ಲಿ ಅದನ್ನು ಜಯತಿ ಅಂತ ಚೇಂಜ್ ಮಾಡ್ತಾರೆ ಅವರು. ಸೊ ವೇದ ಏನು ಹೇಳುತ್ತೋ ಅದು ನಮಗೆ ಮಾತೃಸ್ಥಾನದಲ್ಲಿ ವೇದ ಇರೋದ್ರಿಂದ ಅದು ಅಕ್ಸೆಪ್ಟೆಡ್, ನೋ ಕ್ವಶನ್ಸ್. ಸರಿ, ಎಲ್ಲಿದ್ವಿ? ಛಂದಸ್.
ನೋಡಿ ಪಾಣಿನಿ ಸೂತ್ರ, ಶ್ರೋತ್ರಿಯಂ ಛಂದೋಧೀತೆ. ಛಂದಸ್ಗೆ ಪಾಣಿನಿ ಕರೆಯೋದು ಶ್ರೋತ್ರಿಯಂ ಛಂದೋಧೀತೆ. ವೇದಕ್ಕೆ ಇನ್ನೊಂದು ಹೆಸರು ಛಂದಸ್ ಅಂತ ಪಾಣಿನಿಯ ಸೂತ್ರದಲ್ಲೇ ಇದೆ. ಶ್ರೋತ್ರಿಯಂ ಛಂದೋಧೀತೆ. ಕೊನೆಯದು ಜ್ಯೋತಿಷ, ನಮ್ಮ ಟಾಪಿಕ್. ಜ್ಯೋತಿಷ, ಅಸ್ಟ್ರಾಲಜಿ / ಅಸ್ಟ್ರಾನಮಿ. ನಾವಿವಾಗ ಹೇಳುವಂತಹ ಜ್ಯೋತಿಷ್ಯ ಅಲ್ಲ, ಅದೊಂದು 30% ಅಷ್ಟೇ. ಇವಾಗೇನು ಜಾತಕವನ್ನು ನೋಡಿ ಹೇಳ್ತೀವಿ, ಇಟ್ ಈಸ್ ಓನ್ಲಿ 30% ಆಫ್ ದಿ ಟೋಟಲ್ ಅಸ್ಟ್ರಾಲಜಿ ಆರ್ ಅಸ್ಟ್ರಾನಮಿ. ನಾನು ಯಾವುದೋ ಹಿಂದಿನ ಒಂದು ಕ್ಲಾಸಲ್ಲಿ ಹೇಳಿದ್ದೆ, ಸೈನ್ಸ್ ಪ್ರಕಾರ ಅಸ್ಟ್ರಾನಮಿ ಇಸ್ ಮೈನ್, ಖಗೋಳಶಾಸ್ತ್ರ, ದಟ್ ಈಸ್ ಇಂಪಾರ್ಟೆಂಟ್. ಅದರಲ್ಲಿ ಜ್ಯೋತಿಷ್ಯ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಆದರೆ ನಮ್ಮ ಸಿದ್ಧಾಂತದಲ್ಲಿ ಹಾಗಲ್ಲ. ಜ್ಯೋತಿಷ್ಯದಲ್ಲಿ ಅಸ್ಟ್ರಾನಮಿ ಇಸ್ ಪಾರ್ಟ್. ಅರ್ಥ ಆಯ್ತಲ್ಲ? ಜ್ಯೋತಿಷ್ಯದಲ್ಲಿ ಅಸ್ಟ್ರಾನಮಿ ಇಸ್ ಪಾರ್ಟ್. ಅದನ್ನು 3 ರೀತಿಯಲ್ಲಿ ವಿಭಜನೆ ಮಾಡ್ತಾರೆ. ಒಂದು ಸಿದ್ಧಾಂತ, ಇನ್ನೊಂದು ಹೋರ, ಇನ್ನೊಂದು ಸಂಹಿತ. ಸಂಹಿತ, ಸಿದ್ಧಾಂತ, ಹೋರ. ಸಂಹಿತ ಅನ್ನುವ ಪೋರ್ಷನ್ ಹೇಗೆ ಅಂದರೆ ಎಲ್ಲ ಗ್ರಹಗತಿಗಳ ಚಲನೆ, ಅದೆಲ್ಲ ಸಂಹಿತೆಯಲ್ಲಿ ಹೇಳಿದೆ. ಸಿದ್ಧಾಂತದಲ್ಲಿ ಎಕ್ಲಿಪ್ಸ್, ಗ್ರಹಣಗಳೆಲ್ಲ ಬರುತ್ತಲ್ಲ, ಅದರ ಮೂಮೆಂಟೆಲ್ಲ ಸಿದ್ಧಾಂತದಲ್ಲಿ ಹೇಳಿದೆ. ಇವಾಗ ಬೃಹತ್ ಜಾತಕ, ವರಾಹ ಮಿಹಿರರು ತೊಗೊಂಡ್ರೆ ಅದೆಲ್ಲ ಯಾವ ಗ್ರಹಣ ಯಾವ ಸಮಯಕ್ಕಾಗತ್ತೆ, ಆಗುವಂತಹ ಪರಿಣಾಮಗಳೇನು, ಅದೆಲ್ಲ ಅಲ್ಲಿರುತ್ತೆ. ಈಗ ಕೆಲವು ಜ್ಯೋತಿಷಿಗಳೆಲ್ಲ ಹೇಳ್ತಾರೆ, ಈ ಗ್ರಹಣ ಬಂದರೆ ಏನೋ ಒಂದು ಪ್ರಾಬ್ಲಮ್ ಅಂತ. ಆಲ್ ಇಟ್ ಈಸ್ ಡಾಕ್ಯುಮೆಂಟೆಡ್ ಬೈ ವರಾಹ ಮಿಹಿರರು. ನಾವೇನು ಅಂದ್ಕೊಳ್ತೀವಿ, ಇವ್ರು ಕರೆಕ್ಟಾಗಿ ಹೇಳ್ತಾರಪ್ಪ ಅನಿಸುತ್ತೆ. ಎಲ್ಲ ಕಾಪಿ ಪೇಸ್ಟ್, ಅಲ್ಲಿಂದ ತೊಗೊಂಡು ಇಲ್ಲಿ ಹೇಳೋದಷ್ಟೇ. ಎಲ್ಲ ಋಷಿಗಳು ಮಾಡಿಕೊಟ್ಟಿದ್ದಾರೆ. ಮತ್ತು ಹೋರ, ಈ ಹೋರದಲ್ಲಿ 2 ಭಾಗ, ಒಂದು ಫಲಜ್ಯೋತಿಷ್ಯ, ಇನ್ನೊಂದು ಮುಹೂರ್ತ. ಫಲಜ್ಯೋತಿಷ್ಯ ಅಂದರೆ ಜಾತಕವನ್ನು ನೋಡೋದು, ಇನ್ನೊಂದು ಮುಹೂರ್ತ. ಸೊ ಹೋರದಲ್ಲಿ ಬರೋದದು ಹೋರ. ಹೋರ ಅಂದರೆ ಅಹೋರಾತ್ರ. ಇಟ್ ಈಸ್ ಡಿರೈವ್ಡ್ ಆರ್ ಎಕ್ಸ್ಪ್ಯಾಂಡೆಡ್ ಫ್ರಮ್ ಅಹೋರಾತ್ರ. ಅಹ ಅಂದರೆ ಬೆಳಗ್ಗೆ, ರಾತ್ರ ಅಂದರೆ ರಾತ್ರಿ. ಇಟ್ ಈಸ್ ಕಾಲ್ಡ್ ಹೋರ. ಅಂದರೆ ಈ ನಾವು ನೋಡುವಂಥ ಜ್ಯೋತಿಷ್ಯ ಹೇಗೆ 30% ಅಷ್ಟೇ. ಇದಕ್ಕೆ ಸಿದ್ಧಾಂತದ ಇದು ನಾಲೆಡ್ಜು ಇರಬೇಕು, ಸಂಹಿತೆಯ ನಾಲೆಡ್ಜು ಇರಬೇಕು. ಇವಾಗ ಪ್ರತಿಯೊಂದು ಗ್ರಹಗಳು ರೆಟ್ರೋಗ್ರೇಟ್ ಆಗುತ್ತೆ. ರೆಟ್ರೋಗ್ರೇಟ್ ಅಂದರೆ ವಕ್ರಿ, ಮುಂದೆ ಹೋಗ್ತಿರುವ ಗ್ರಹಗಳು ಹಿಂದೆ ಬರುತ್ತೆ. ಮೇಲ್ನೋಟಕ್ಕೆ ಯಾರೂ ಬರಲ್ಲ. ಅಂದ್ರೇನು, ವಾಸ್ತವವಾಗಿ ಯಾರು ವೆನ್ ದಿ ಪ್ಲಾನೆಟ್ ಈಸ್ ಮೂವಿಂಗ್ ಆನ್ ದಿ ಆಕ್ಸಿಸ್ ದೇ ಕೆನಾಟ್ ರೆಟ್ರೋಗ್ರೇಟ್. ನಮ್ಮ ದೃಷ್ಟಿಯಿಂದ ನೋಡಿದಾಗ ಹಿಂದೆ ಬರುವಂಥ ಹಾಗೆ ಕಾಣುತ್ತೆ. ಅದಕ್ಕೆ ಋಷಿಗಳು ಬೇರೆ ಬೇರೆ ರೀತಿಯಲ್ಲಿ ಫಲವನ್ನು ಹೇಳಿದ್ದಾರೆ. ಅದಕ್ಕೆ ವಕ್ರಿ ಅಂತ ಸಂಸ್ಕೃತದಲ್ಲಿ, ಅಥವಾ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ರೆಟ್ರೋಗ್ರೇಟ್. ಪ್ಲ್ಯಾನೆಟ್ ರೆಟ್ರೋಗ್ರೇಟ್ ಆಗಬೇಕಾದ್ರೆ ಫಲ ಬೇರೆ, ಅದಕ್ಕೆ ಫಲ ಬೇರೆ. ಸೊ ಹಾಗೆ ಒಂದೊಂದು ಎವ್ರಿ ಸಬ್ಜೆಕ್ಟ್ ಈಸ್ ವೆರಿ ವಾಸ್ಟ್. ಒಂದು ಶಾಸ್ತ್ರವನ್ನು, ವ್ಯಾಕರಣವನ್ನು ತೊಗೊಂಡ್ರೇ 12 ವರ್ಷಗಳ ಕಾಲ ಬೇಕು ಅಧ್ಯಯನ ಮಾಡಬೇಕಂದ್ರೆ. ಪಾಣಿನಿಯ ಅಷ್ಟಾಧ್ಯಾಯಿಗೆ ಪತಾಂಜಲಿ ಮಹರ್ಷಿ ಬರೆದಿರುವಂತಹ ಮಹಾಭಾಷ್ಯವನ್ನು ಅಧ್ಯಯನ ಮಾಡಬೇಕಂದ್ರೆ 12 ವರ್ಷಗಳ ಕಾಲ ಬೇಕಂತೆ. ಪ್ರತಿನಿತ್ಯ 12 ಗಂಟೆ ಕಾಲ ಅಧ್ಯಯನ ಮಾಡಿದ್ರೆ ಯು ಕ್ಯಾನ್ ಕಂಪ್ಲೀಟ್ ಆಫ್ಟರ್ 12 ಇಯರ್ಸ್. ಸುಮಾರು ಸತಿ ಹೇಳ್ತೀನಲ್ಲ, ರಾಜ್ಯವನ್ನು ಆಳೋದು ಸರಿ, ಮಹಾಭಾಷ್ಯವನ್ನು ಓದೋದು ಸರಿ ಅಂತ. ಪ್ರೈಮ್ ಮಿನಿಸ್ಟರ್ ಆಗೋಗ್ಬಿಡ್ಬೋದಂತೆ, ಆದರೆ ಮಹಾಭಾಷ್ಯವನ್ನು ಓದೋದು ಅಷ್ಟು ಕಷ್ಟ ಅಲ್ಲ, ಅಷ್ಟು ಸುಲಭ ಅಲ್ಲ. ಸತತವಾಗಿ ಅಧ್ಯಯನ ಮಾಡ್ತಿರ್ಬೇಕು. ಹಾಗೆ ತರ್ಕಶಾಸ್ತ್ರ, ಮೀಮಾಂಸಾ, ಪ್ರತಿಯೊಂದು ನಮ್ಮ ಸಂಸ್ಕೃತಿಯಲ್ಲೇ ಪ್ರತಿಯೊಂದು ನಾಲೆಡ್ಜ್ ಏನಿದೆ, ಒಂದೊಂದು ಸಬ್ಜೆಕ್ಟು, ಇಟ್ ಇಸ್ ವೆರಿ ವಾಸ್ಟ್. ಅಟ್ಲೀಸ್ಟ್ ನಾವು ಅದನ್ನು ಮೇಲ್ನೋಟಕ್ಕೆ ಹೆಸರಾದರೂ ತಿಳ್ಕೊಂಡು ಹೆಸರನ್ನಾದರೂ ಮನಪಾಠ ಮಾಡಬೇಕು. ಕೊನೆಗೆ ಬರುತ್ತೆ. ಇವಾಗ ಇಷ್ಟೆಲ್ಲ ಡೀಟೇಲಾಗಿ ಹೇಳ್ತಿದ್ದೀನಿ, ಆಮೇಲೆ ಅದನ್ನು ಅವಿದ್ಯಾ ಅಂತ ಹೇಳ್ತೀವಿ ಇವಾಗ. ಬಟ್ ಅವಿದ್ಯಾ ಅಂತ ಹೇಳೋಕ್ಕೆ ಗೊತ್ತಿರಬೇಕಲ್ಲ, ಯಾವುದು ವಿದ್ಯೆ ಯಾವುದು ಅವಿದ್ಯೆ, ಅದನ್ನು ಎಷ್ಟು ಉಪಯೋಗಿಸ್ಬೇಕು ಅಂತ ಗೊತ್ತಿರಬೇಕು. ಅದು ಖಂಡಿತವಾಗಿ ಸುಮ್ಮನೆ ತಿರಸ್ಕಾರ ಮಾಡಬಾರ್ದು, ಅದು ಗೊತ್ತಿರಬೇಕು. ಯಾವುದಕ್ಕಿದು ಉಪಯೋಗ? ಮೋಕ್ಷಕ್ಕೆ ಉಪಯೋಗ ಇಲ್ಲ, ಆದರೆ ಜೀವನ ನಡೆಸೋಕ್ಕೆ ಉಪಯೋಗ ಇದೆ. ವ್ಯಾಕರಣ ಅವಿದ್ಯೆ ಅಂತ ಹೇಳಿ ಅಲ್ವಾ, ವ್ಯಾಕರಣ ಅವಿದ್ಯೆ, ಅದು ಮೋಕ್ಷಕ್ಕೆ ಹೆಲ್ಪ್ ಆಗಲ್ಲ ಅಂಥೇಳಿ ಎಲ್ಲ ಮಂತ್ರಗಳು ಸಂಸ್ಕೃತದಲ್ಲೇ ಇದೆಯೇ. ಸಂಸ್ಕೃತದಲ್ಲೇ ಇದ್ದು ಅದಕ್ಕೆ ವ್ಯಾಖ್ಯಾನವನ್ನು ಆಚಾರ್ಯರು ಮಾಡಿದ್ದಾರಲ್ಲ. ನಾವು ಸಂಸ್ಕೃತದ ಮಂತ್ರವನ್ನೇ ತಗೊಂಡು ಅರ್ಥವನ್ನು ಹೇಳ್ತೀವಲ್ಲ ಅಲ್ವಾ, ವೆರಿ ಇಂಪಾರ್ಟೆಂಟ್. ಇವಾಗ ಇಲ್ಲಿ ನೋಡಿ, ಇದನ್ನೆಲ್ಲ ಏನೋ ಅವಿದ್ಯೆ ಅಂತ ಹೇಳಿದ್ದಾಯಿತು. ಶಂಕರರು ಭಾಷ್ಯದಲ್ಲಿ ಹೇಳ್ತಾರೆ. ಮತ್ತು ಒಬ್ಬ ಪೂರ್ವ ಪಕ್ಷಿ ಬರ್ತಾನೆ, ಸರಿ ಪರಾವಿದ್ಯಾ ಮೋಕ್ಷ, ಅಪರಾವಿದ್ಯಾ ಅಜ್ಞಾನ, ಅವಿದ್ಯೆ ಅಂತ ಹೇಳಿದ್ರಿ, ವೇದಾಂತವು ವೇದದಲ್ಲಿಯೇ ಒಂದು ಭಾಗ ಅಲ್ವಾ?
ಮತ್ತು ಅದನ್ನು ಯಾಕೆ ನೀವು ಅವಿದ್ಯೆ ಅಂತ ಕರೆಯಲ್ಲ? ವೇದಪೂರ್ವ ಭಾಗವನ್ನು ಕರೆದ್ರಿ, ವೇದಾಂತವನ್ನೇ. ಅದಕ್ಕೆ ಶಂಕರರು ತುಂಬ ಚೆನ್ನಾಗಿ ಹೇಳ್ತಾರೆ. ಹೌದು, ನೀನು ಹೇಳಿದ್ದು ಕರೆಕ್ಟು. ಶಂಕರರ ವೈಶಿಷ್ಟ್ಯನೇ ಅಷ್ಟೇ, ಕರೆಕ್ಟಾಗಿರೋದನ್ನು ಒಪ್ಕೊಂಬಿಡ್ತಾರೆ. ಯು ಆರ್ ರೈಟ್, ಒಪ್ಕೊಂಡು ಇದನ್ನು ನೀ ಹೇಳಿದ್ಯಾ, ಸೊ ಐ ವಿಲ್ ನಾಟ್ ರೈಟ್ ಎ ಕಾಮೆಂಟ್ರಿ ಆನ್ ದಟ್. ಅಂದರೆ ನಾನು ವಿಸ್ತರಣೆ ಮಾಡೋದು ಬೇಡ, ನಿನಗೆ ಗೊತ್ತಿದೆಯಲ್ವ, ಯಾವುದು ನಿನಗೆ ಗೊತ್ತಿಲ್ವೋ ನನ್ನ ಅವಶ್ಯಕತೆ ಇದೆ. ನೀನು ಗೊತ್ತಿರೋದನ್ನು ಮತ್ತೆ ನಿನಗೆ ಹೇಳಿ ಮನಸ್ಸನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ವಾಟ್ ಹಿ ಸೇಸ್ ಹಿಯರ್ ಈಸ್ ಕರೆಕ್ಟು. ವೇದಾಂತವೂ ವೇದದಲ್ಲಿಯೇ ಬರುತ್ತೆ. ಸೊ ವೇದ ಅಂತದ ಮಂತ್ರಗಳು ಅವಿದ್ಯೆ, ಮಹಾವಾಕ್ಯಗಳು ಪರಾವಿದ್ಯೆ ಅಂತಾರೆ ಅವರು. ಸುಮಾರು ಮಂತ್ರಗಳಿದೆ, ಸೃಷ್ಟಿಕ್ರಮ ಇದೆ, ಪಂಚಕೋಶ ವಿವೇಕ ಇದೆ, ಪಂಚೀಕರಣ ಇದೆ, ಎಲ್ಲ ಇದೆ, ಅದೆಲ್ಲ ಅವಿದ್ಯೆ. ಮಹಾವಾಕ್ಯ ಬರುತ್ತಲ್ವ, ಅದು ಮಾತ್ರ ಪರಾವಿದ್ಯೆ ಅಂತಾರೆ. ಎಷ್ಟು ಸೂಕ್ಷ್ಮ ಇದೆ ನೋಡಿ. ಆಮೇಲೆ ಇನ್ನೂ ಡೆಪ್ತಾಗಿ ಹೋಗ್ತಾರೆ. ಮಹಾವಾಕ್ಯದ ಮಂತ್ರಗಳು ಅವಿದ್ಯೆ, ಮಹಾವಾಕ್ಯದ ಎಸೆನ್ಸ್ ಸಾರ ಪರಾವಿದ್ಯೆ. ಯಾಕಂದರೆ ಶಬ್ದರಾಶಿತ್ವಾತ್ ಒಂದೇ ಒಂದು ಸೈಲಲ್ಲಿ ವಾಕ್ಯದಲ್ಲಿ ಹಾಕ್ತಾರೆ, ಶಬ್ದರಾಶಿತ್ವಾತ್. ಇಟ್ ಇಸ್ ಜಸ್ಟ್ ವರ್ಡ್ಸ್, ಅದು ಅರ್ಥ ಮಾಡ್ಕೊಳ್ಬೇಕು ಫಸ್ಟು. ಮಂತ್ರ ವೇದಾಂತದಲ್ಲಿ ಬರುವಂತಹ ಡಿಫ್ರೆಂಟ್ ಟಾಪಿಕ್ಸ್ ಈಸ್ ಅಪರ, ಮಹಾವಾಕ್ಯ ಈಸ್ ಪರ, ದೆನ್ ಮಹಾವಾಕ್ಯಸ್ ಲೆಟರ್ಸ್ ಆರ್ ಅಪರ, ಎಸೆನ್ಸ್ ಈಸ್ ಪರ. ವೆರಿ ಇಂಪಾರ್ಟೆಂಟ್. ಸರಿ, ಜ್ಯೋತಿಷ್ಯವನ್ನು ನೋಡಿದ್ವಿ. ಆಮೇಲೆ ಉಪವೇದ ಹೇಳಿದೆ, ಆಯುರ್ವೇದ, ಧನುರ್ವೇದ, ಗಂಧರ್ವ, ಸ್ಥಾಪತ್ಯ. ಋಗ್ವೇದಕ್ಕೆ ಆಯುರ್ವೇದ, ಯಜುರ್ವೇದಕ್ಕೆ ಧನುರ್ವೇದ, ಸಾಮವೇದಕ್ಕೆ ಗಂಧರ್ವ ವೇದ, ಅಥರ್ವಣ ವೇದಕ್ಕೆ ಸ್ಥಾಪತ್ಯ ವೇದ. ಎಲ್ಲವೂ ಅವಿದ್ಯಾ, ಇದು ಅಪರಾಹಿ ಅವಿದ್ಯಾ. ಸರಿ, ಈಗ ಕೊನೆ ಸಾಲು ನೋಡಿ. ಇವಾಗ ಅಥ ಅಂದ್ರೇನು? ಇನ್ನು ಮೇಲೆ. ಅಪರವನ್ನು ಹೇಳದಾದಮೇಲೆ ಇನ್ನು ಮೇಲೆ ಅಥ ಪರಾವಿದ್ಯ ಮೋಕ್ಷವಿದ್ಯ ಯಯಾತದ್ ಅಕ್ಷರಂ ಅಧಿಗಮ್ಯತೆ. ಅದು ಅಕ್ಷರ ಅಂದರೆ ಕ್ಷರವಲ್ಲದ್ದು. ಕ್ಷರವಲ್ಲದ್ದು ಅಂದರೆ ಸದಾ ಇರುವಂಥದ್ದು. ಅಧಿಗಮ್ಯತೆ, ಯಾವ ಒಂದು ವಸ್ತುವಿನಿಂದ ಎಲ್ಲವನ್ನೂ ತಿಳಿತಿರೋ. ಏಕವಿಜ್ಞಾನೇನ ಸರ್ವವಿಜ್ಞಾನಂ ಭವತಿ. ಆಮೇಲೆ ಇನ್ನೊಂದು ನೆನ್ನೆ ಇನ್ನೊಂದು ಬಂತಲ್ಲ, ಸರ್ವವಿದ್ಯಾ ಪ್ರತಿಷ್ಠಾಂ. ಎಲ್ಲಿತ್ತದ? ಸರ್ವವಿದ್ಯಾ ಪ್ರತಿಷ್ಠಾಂ. ಅಂಥದ್ದು ಅಕ್ಷರಂ, ಆ ಪರಮಾತ್ಮ ವಿದ್ಯಾ, ಆ ಮೋಕ್ಷ ವಿದ್ಯಾ, ಅದು ಮಾತ್ರ ಪರ. ಅದು ಏಕಃ ಸಾರಃ ನಿತ್ಯಃ ಸತ್ಯಂ. ವೇದಪೂರ್ವ ಭಾಗ ಈಸ್ ಅನೇಕಃ ಅಸಾರಃ ಅನಿತ್ಯಃ ಅಸತ್ಯಃ. ಬ್ರಹ್ಮನ್ ದ ಕಾನ್ಷಿಯಸ್ನೆಸ್ ಅಥವಾ ಅರಿವು, ಚೈತನ್ಯ ಅಥವಾ ಭಗವಂತ. ನೀವು ಪುರಾಣದಲ್ಲಿ ತಗೊಂಡ್ರೆ ಭಗವಂತ, ವೇದಾಂತ ದೃಷ್ಟಿಯಿಂದ ತಗೊಂಡ್ರೆ ಬ್ರಹ್ಮ, ಕಾನ್ಷಿಯಸ್ನೆಸ್, ಅರಿವು. ಅದು ಏಕಃ, ಅದು ಒಂದೇ. ತದ್ ಅಕ್ಷರಂ ಅಧಿಗಮ್ಯತೆ. ಅದನ್ನು ಮುಂದೆ ನೋಡ್ತಾ ಹೋಗುವ. ಅಧಿಗಮ್ಯತೆ ಅಂದರೆ ತಿಳ್ಕೊಳ್ಳಿ. ಅಧಿಗಮ್ಯತೆ, ಮೇ ಯು ಅಂಡರ್ಸ್ಟ್ಯಾಂಡ್, ಮೇ ಯು ರೆಕಗ್ನೈಸ್. ಅದು ನಿಮ್ಮ ಸಾನ್ನಿಧ್ಯಕ್ಕೆ ಬರಲಿ, ಅಂದರೆ ನಿಮ್ಮ ಅರಿವಿಗೆ ಬರಲಿ. ತದ್ ಅಕ್ಷರಂ ಅಧಿಗಮ್ಯತೆ. ಸೊ ಏನಾಯಿತು? ವೇದಪೂರ್ವ ಭಾಗ ಎಲ್ಲ ದ್ವೈತ ರೀತಿ ಆಯಿತು, ಧರ್ಮಶಾಸ್ತ್ರ ಎಲ್ಲ ದ್ವೈತ ರೀತಿ, ವೇದಾಂತ ಎಲ್ಲ ಅದ್ವೈತ ರೀತಿ. ಸರಿ, ಸರಿ. ಆರನೇದು, ಯತ್ತದದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಃ ಪರಿಪಶ್ಯಂತಿ ಧೀರಾಃ ಯತ್ತದಗ್ರೇಹ್ಯಂ
ಯತ್ತದದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಃ. ಸೊ ಪರಾವಿದ್ಯದ ವಿವರಣೆ, ಪರಾವಿದ್ಯ ಮೋಕ್ಷ ವಿದ್ಯದ ವಿವರಣೆ ಯಾವುದು? ಆ ಒಂದು ಪರಮಾತ್ಮ ವಸ್ತು. ನಮಗೇನಾಗಿದೆ, ಯಾವುದನ್ನಾದ್ರೂ ಒಂದು ಹೇಳಬೇಕು ಅಂತಾದರೆ ಒಂದು ರೂಪವನ್ನು ಹೇಳ್ತೀವಿ, ಆ ರೂಪಕ್ಕೊಂದು ಹೆಸರನ್ನು ಕೊಡ್ತೀವಿ. ಇವಾಗ ಧ್ಯಾನ ಮಾಡಬೇಕು ಅಂತಂದರೆ ಏನು ಹೇಳ್ತೀವಿ? ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಯಾರಿಗೆ ಇದು? ವಿಷ್ಣುಗೆ. ಸಿಂಧೂರಾರುಣ ವಿಗ್ರಹಂ ಅಮ್ಮನವ್ರಿಗೆ. ಗಣಪತಿಗೆ ಗಜಾನನಂ ಭೂತಗಣಾದಿ ಸೇವಿತಂ. ಅಂದರೆ ಪ್ರತಿಯೊಂದು ಶ್ಲೋಕವು ಒಂದು ಭಗವಂತನಿಗೆ ಅಥವಾ ಭಗವಂತನ ಆಕಾರಕ್ಕೆ ಸೀಮಿತವಾದಂಥ. ನಮಗಿದು ಅಭ್ಯಾಸ ಆಗೋಗಿದೆ. ಇಲ್ಲಿ ಹೇಳ್ತಿರೋದಂತೂ ಬಿಯಾಂಡ್ ಫಾರ್ಮ್, ಆಕಾರರಹಿತವಾದಂತಹ ವಸ್ತು ನಿರ್ದೇಶ. ಇಲ್ಲಿ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಈ 6ನೇ ಮಂತ್ರ. ಯಾಕಂದರೆ ರೂಪವನ್ನು ನೋಡ್ತೀವಿ. ಇವಾಗ ಸ್ವಾಮೀಜಿ ಅಂದರೆ ಎಲ್ಲಿ ನೋಡ್ತೀರಾ? ಎಲ್ಲರೂ ಇಲ್ಲಿ ನೋಡ್ತಾರೆ. ಇಲ್ಲಿ ನೋಡಿ ಅಂದರೆ ಇಲ್ಲಿ ನೋಡ್ತಾರೆ. ಎಲ್ಲಿದೆ? ನಿಮ್ಮನ್ನೆಲ್ಲ ನಾನು ಇಲ್ಲಿ ನೋಡ್ತೀನಿ, ಅಲ್ಲೆಲ್ಲೋ ನೋಡ್ಕೊಂಡು ಮಾತಾಡಿದ್ರೆ ನೀವೇನಂತೀರ? ಏನೋ ಹುಚ್ಚಿಡಿದೆ ಅಂತೀರಲ್ವ? ಸೊ ರೂಪವನ್ನು ನೋಡಿ ನೋಡಿ ಅಭ್ಯಾಸ ಆಗೋಗಿದೆ. ಆಕಾರವನ್ನು ನೋಡಿ ನೋಡಿ ಸುವರ್ಣವನ್ನು ಮರ್ತಿದ್ದೀವಿ ನಾವು. 10 ದಿವಸ ಅದೇ ಎಕ್ಸಾಂಪಲ್, ಬೇಜಾರಾಗುತ್ತೆ, ಹೇಳ್ತಾನೆ ಇರ್ತೀನಿ. ಸೊ ವಿ ಆರ್ ಆಲ್ ಅಕಸ್ಟಮ್ ಟು ದ ನೇಮ್ ಆ್ಯಂಡ್ ಫಾರ್ಮ್. ನಾಮರೂಪವನ್ನು ದಾಟಿ ಹೋದ್ರೇ ಅದ್ವೈತ ಸ್ಥಿತಿ. ನಾಮರೂಪದಲ್ಲಿಯೇ ಇದ್ದರೆ ದ್ವೈತ ಸ್ಥಿತಿ. ದ್ವೈತವು ಸದಾ ಸಂಸಾರ ಬಂಧನ, ಅದ್ವೈತವು ಸದಾ ಸರಳ ಮೋಕ್ಷ. ಅದಕ್ಕೆ ಅದ್ವೈತವನ್ನು ಹೇಳಬೇಕಂದ್ರೆ ಒಂದು ಪ್ರಮಾಣ ಇರಬೇಕು. ಅದ್ವೈತ ವಸ್ತುವಾಗಿರುವಂತಹ ಬ್ರಹ್ಮ, ಇಲ್ಲಿ ವಸ್ತು ಅಂದರೆ ಸಬ್ಜೆಕ್ಟ್ ಅಂತ, ಆಬ್ಜೆಕ್ಟ್ ಅಂತ ತಗೊಳ್ಬಾರ್ದು. ಅದ್ವೈತ ವಸ್ತು ಅಥವಾ ಅದ್ವೈತ ವಿಷಯವಾಗಿರುವಂತಹ ಬ್ರಹ್ಮನನ್ನು ಹೇಳಬೇಕಂದ್ರೆ ಅದಕ್ಕೊಂದು ಪ್ರಮಾಣ ಇರಬೇಕು. ಪ್ರಮಾಣ ಅಂದರೆ ವ್ಯಾಲಿಡಿಟಿ ಆಫ್ ನಾಲೆಡ್ಜ್ ಅಲ್ವಾ? ಕಣ್ಣಿಗೆ ಯಾವುದು ಪ್ರಮಾಣ? ರೂಪಕ್ಕೆ ಯಾವುದು ಪ್ರಮಾಣ? ಕಣ್ಣು. ಅಬ್ಬ. ಶಬ್ದಕ್ಕೆ ಯಾವುದು ಪ್ರಮಾಣ? ಕಿವಿ. ಸ್ಪರ್ಶಕ್ಕೆ ಯಾವುದು ಪ್ರಮಾಣ? ಚರ್ಮ ಅಲ್ವಾ? ಹಾಗೆ ಎಕ್ಸೆಟ್ರಾ. ಇವಾಗ ರೂಪಕ್ಕೆ ಕಿವಿ ಪ್ರಮಾಣ ಆಗೋಕ್ಕೆ ಸಾಧ್ಯ ಇದೆಯಾ? ಆಗಲ್ಲ. ರೂಪಕ್ಕೆ ಫಾರ್ಮ್, ಇಫ್ ಐ ಹ್ಯಾವ್ ಟು ಸಿ ಎ ಫಾರ್ಮ್, ಐಯರ್ಸ್ ಕೆನಾಟ್ ಹೆಲ್ಪ್, ಐಸ್ ಓನ್ಲಿ ಹ್ಯಾಸ್ ಟು ಹೆಲ್ಪ್. ಇದು ತುಂಬ ಇಂಪಾರ್ಟೆಂಟ್. ಮತ್ತೆ ಮತ್ತೆ ಎಲ್ಲ ಸತ್ಸಂಗದಲ್ಲೂ ನಾನು ಇದೇ ಸ್ಟ್ರೆಸ್ ಮಾಡೋದು. ಇದನ್ನು ಮರ್ತು ಬಿಡ್ತೀವಿ ಸುಮಾರು ಜನ. ರೂಪವನ್ನು ನೋಡಬೇಕಂದ್ರೆ ಕಣ್ಣು ಹೇಗೆ ಪ್ರಮಾಣವೋ, ಶಬ್ದವನ್ನು ಕೇಳಬೇಕಂದ್ರೆ ಕಿವಿ ಹೇಗೆ ಪ್ರಮಾಣವೋ, ಬ್ರಹ್ಮವಸ್ತುವನ್ನು ತಿಳಿಬೇಕು ಅಂದರೆ ವೇದವೇ ಪ್ರಮಾಣ. ಅದಕ್ಕೆ ವ್ಯಾಲಿಡಿಟಿ ಆಫ್ ನಾಲೆಡ್ಜ್ ಅನ್ನೋದು. ಶಬ್ದವನ್ನು ಕೇಳಬೇಕು ಅಂದರೆ ಎಷ್ಟೇ ಸೂಕ್ಷ್ಮವಾಗಿರುವಂತಹ ಕಣ್ಣು ಸಹಾಯ ಮಾಡಲ್ಲ. ಆಯಿತಾ? ನೀವು ಎಷ್ಟು ಚೆನ್ನಾಗಿ ಅದನ್ನು ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡಿ ಕಣ್ಣನ್ನು ಶಾರ್ಪ್ ಮಾಡಿಕೊಂಡ್ರು, ತೀಕ್ಷ್ಣವಾಗಿ ಮಾಡಿಕೊಂಡ್ರು, ಶುಕ್ರ ನಿಮ್ಮ ಜಾತಕದಲ್ಲಿ 10ನೇ ಮನೇಲಿದ್ದರೂ ಅಥವಾ ಲಗ್ನದಲ್ಲಿದ್ದರೂ ಅದೇ ನಿಮಗೆ ಶಬ್ದವನ್ನು ಕೇಳಿಸೋಕ್ಕೆ ಸಾಧ್ಯವಿಲ್ಲ. ಶುಕ್ರ ಲಗ್ನದಲ್ಲಿದ್ದರೆ ಶಾರ್ಪ್ ಕಣ್ಣಿರುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ. ಅದಕ್ಕೆ ಸೂರ್ಯನಿಗೆ ನೋಡಿದ್ವಲ್ಲ, ವಿಶ್ವೇ ದೇವಾಹ ಚಕ್ಷು. ಕಣ್ಣನ್ನು ಚೆನ್ನಾಗಿ, ಕಣ್ಣಲ್ಲಿ ದೋಷ ಇದೆ ಅಂತಂದರೆ ಸೂರ್ಯನ ಪ್ರಾರ್ಥನೆಯನ್ನು ಮಾಡಬೇಕು. ಅದಕ್ಕೆ ಕಣ್ಣಲ್ಲಿ ಒಂದು ತೇಜಸ್, ಕಾಂತಿ, ಶಾರ್ಪ್ನೆಸ್ ಇದೆ ಅಂತಂದರೆ ಅದೆಲ್ಲ ಶುಕ್ರನಿಗೆ. ಯಾಕಂದರೆ ಬ್ರಿಲಿಯನ್ಸ್ ಈಸ್ ರೂಲ್ಡ್ ಬೈ ಶುಕ್ರ. ಒಂದೊಂದು ಗ್ರಹಗಳಿಗೂ ಒಂದೊಂದು ಅಧಿಪತಿ ಇರುತ್ತೆ. ದೀರ್ಘ ದೃಷ್ಟಿ ಇರಬೇಕು ಅಂತಂದರೆ ಸೂರ್ಯ. ಸೊ ಇರಲಿ, ನೀವು ಆ ಸೈಡ್ ನೋಟ್. ಅದು ವಾಸನಾ ಕ್ಷಯ ಮೋಕ್ಷ, ಅದು ಜ್ಯೋತಿಷ್ಯ ಬಂತು ಅಂದರೆ ಬಿಡೋಕ್ಕಾಗಲ್ಲ. ಹಾಂ. ಸೊ ಎಷ್ಟೇ ಸೂಕ್ಷ್ಮವಾಗಿ ಕಣ್ಣಿದ್ರೂ ಶಬ್ದವನ್ನು ಕೇಳೋಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ಕಣ್ಣಿದ್ರೂ ಶಬ್ದ ಸರಿ ಇದೆ ಸರಿ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಇಟ್ ಡಸಂಟ್ ಹ್ಯಾವ್ ಎ ರೈಟ್ ಟು ಟಾಕ್ ಅಬೌಟ್
or to prove or disprove about the sound. Eyes, however efficient the eyes may be, it cannot prove or disprove sound because instrument is limited. ಅರ್ಥ ಆಗ್ತಿದೆಯಲ್ವ? ಹಾಗೆ ಒಂದು ಪ್ರತಿಯೊಂದು ಇದಕ್ಕೂ ಹಾಗೆ ನಾವೇನು ಹೇಳ್ತೀವಿ, ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು, ಭಗವಂತನನ್ನು ನೋಡಬೇಕು. ಹೇಗೆ ನೋಡೋಕ್ಕೆ ಸಾಧ್ಯ? ಈ ಪಂಚ ಇಂದ್ರಿಯಗಳಿಂದ ನೋಡೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಸೂಕ್ಷ್ಮತ್ವ ತಿಲ್ಲೇ ಬರುತ್ತೆ. ಸುಸೂಕ್ಷ್ಮಂ ನೋಡಿ ಬಂದ್ಬಿಡ್ತಲ್ಲೇ ಅಲ್ಲೊಂದು ವರ್ಡ್, ತುಂಬ ಸೂಕ್ಷ್ಮತ್ವ, ಸಟಲರ್ ದ್ಯಾನ್ ಸಟಲೆಸ್ಟ್. ಅದು ಅರಿವಿಗೆ ಮಾತ್ರ ಬರುವಂಥದ್ದು. ಅರಿವಿಗೆ ಅಂದರೆ ಜ್ಞಾನದ ಮೂಲಕವೇ ಲಭ್ಯವಾಗಿರುವಂಥದ್ದು. ಇವಾಗ ಸೂಕ್ಷ್ಮ ಅಂದ ತಕ್ಷಣ ಕಣ್ಮುಚ್ಚಬಾರ್ದು. ನಾವೇನು ಮಾಡ್ತೀವಿ, ಕಣ್ಣು ತೆಗೆದು ಹೊರಗಡೆ ನೋಡಿ ರೂಪ ಕಾಣಿಸ್ಲಿಲ್ಲ, ಬ್ರಹ್ಮ ಕಾಣಿಸ್ಲಿಲ್ಲ, ಸಾಕ್ಷಾತ್ಕಾರ ಆಗಲಿಲ್ಲ ಅಂತ ಕಣ್ಣು ಮುಚ್ತೀವಿ. ಹೃದಯದಲ್ಲಿ ನೋಡ್ತೀವಿ, ವಿಜುವಲೈಸ್ ಮಾಡೋಕ್ಕೆ ಮಾಡ್ತೀವಿ. ಇದೆಲ್ಲ ಧ್ಯಾನದಲ್ಲಿ ಹೇಳ್ಕೊಟ್ಟಿದ್ದಾರಲ್ವ. ಇಲ್ಲದೇ ಇರೋದನ್ನ ಏನು ವಿಜುವಲೈಸ್ ಮಾಡ್ತೀರಾ ನೀವು? ಗೊತ್ತಾಗ್ತಿದೆಯಾ? ಅಲ್ಲಿಲ್ಲ, ಬಟ್ ಮೆಡಿಟೇಟರ್ಸ್ ವಿಲ್ ಟೀಚ್ ಯು ಟು ವಿಜುವಲೈಸ್ ದೇರ್. ಇಲ್ಲದೇ ಇರೋದನ್ನು ವಿಜುವಲೈಸ್ ಮಾಡಬೇಕು. ಇಲ್ಲ ಅದು, ಬಟ್ ಹಾಗಿದೆ ಅಂತ ಭಾವನೆ ಮಾಡ್ಕೊಳ್ಬೇಕು. ಅದು ನಿಮ್ಮ ಭಾವನೆ ಮಾತ್ರ ಹೊರತು ಅದು ವಾಸ್ತವ ಅಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಬ್ರಹ್ಮ ವಸ್ತುವನ್ನು ಒಳಗಡೆ ಇದೆ ಅಂತನೋ ಹೊರಗಡೆ ಇದೆ ಅಂತನೋ ಅಲ್ಲ. ಫಸ್ಟು ನಾವೇನು ಮಾಡ್ತೀವಿ, ಕಣ್ಣು ತೆಗೆದು ಹೊರಗಡೆಯನ್ನು ನೋಡ್ತೀವಿ, ಬ್ರಹ್ಮವಸ್ತು ಇದೆ ಅಂತ. ಯಾಕಂದರೆ ನಮಗೆಲ್ಲ ರೂಪಧ್ಯಾನ ಮಾಡಿ ಮಾಡಿ ಅಭ್ಯಾಸ ಆಗಿದೆಯಲ್ವ. ಶಾಂತಾಕಾರಂ ಭುಜಗಶಯನಂ, ಅವನು ಕಮಲನಾಭಂ, ಓ ಬ್ರಹ್ಮನ್ ಕಮಲನಾಭನ ಇದೆಯಾ ಅಂತ ನೋಡ್ತೀವಿ. ಇಲ್ಲ, ಸರಿ ಒಳಗಡೆ ಇಡಬೇಕು ಅಂತ ಆಮೇಲೆ ಕಣ್ಣು ಮುಚ್ತೀವಿ. ಅಲ್ಲಿ ಯಾವುದೋ ಒಂದು ಲೈಟ್ ಕಾಣುತ್ತೆ ನೋಡಿ. ಇಷ್ಟೆಲ್ಲ ಹಾಕಿದಾಗ ಏನಾಗುತ್ತೆ, ಇವತ್ತು ಬೆಳಗ್ಗೆ ಅನುಷ್ಠಾನ ಮಾಡಬೇಕಾದ್ರೆ ನನಗೆ ಈ ಲೈಟೆಲ್ಲ ಇತ್ತಲ್ಲ, ಕೂತ್ಕೊಂಡು ಜಪ ಮಾಡ್ತಿದ್ದು, ಇದೆಲ್ಲ ಲೈಟ್ ಬರ್ತಿತ್ತು. ನಂಗೆ ಸಾಕ್ಷಾತ್ಕಾರ ಅಂತ ಹೇಳೋಕ್ಕಾಗತ್ತಾ? ಐ ಆಮ್ ರಿಯಲೈಸ್ಡ್ ಸೋಲ್ ಅಂತ ಹೇಳೋಕ್ಕಾಗತ್ತಾ? ಯಾಕಂದರೆ ಇಷ್ಟು ಪ್ರಾಕ್ಸಿಮಿಟಿ ಹತ್ತಿರ ಇದ್ದಾಗ ನ್ಯಾಚುರಲಿ ಏನಾಗುತ್ತೆ, ಎವ್ರಿ ಇಂಪ್ರಿಂಟ್, ವಿಷುವಲ್ ಇಂಪ್ರಿಂಟ್. ಅದಕ್ಕೆ ತುಂಬ ಮಕ್ಕಳಿಗೆ ಹೇಳೋದು, ಯಾವುದನ್ನು ನೋಡ್ತಾರೋ ಮಕ್ಕಳು ಅದನ್ನು ಗ್ರಹಿಸ್ತಾರೆ ಚಿಕ್ಕ ವಯಸ್ಸಲ್ಲಿ. ಅದನ್ನೇ ಒಳ್ಳೆಯದನ್ನೇ ನೋಡಬೇಕು, ಕೆಟ್ಟದನ್ನು ತೋರಿಸ್ಬೇಡಿ ಮಕ್ಕಳಿಗೆ. ಮೊಬೈಲ್ ಫಸ್ಟ್ ಕೊಡಬೇಡಿ. ಅಮ್ಮನವ್ರು ಅಂದರೆ ಯಾರು? ಮದರ್ಸ್, ತಾಯಿಂದರು ಏನು ಮಾಡ್ತಾರೆ, ಮಕ್ಕಳನ್ನು ಹೆತ್ಬಿಡ್ತಾರೆ. ಹೆತ್ತಾದಮೇಲೆ ಊಟ ಮಾಡಲ್ಲ, ಚೇರಲ್ಲಿ ಕೂಡಿಸಿ ಅದೊಂದು ಬೆಲ್ಟ್ ಹಾಕಿ, ಅದೊಂದು ಆಟದ ಸಾಮಾನು ಥರ ಚೇರ್ ಹಾಕಿ ಮೊಬೈಲ್ ಪಕ್ಕದಲ್ಲಿಟ್ಟು ಅಮ್ಮ ತುರುಕ್ತಾ ಇರೋದು. ಅದು ಟಾಮ್ ಅಂಡ್ ಜೆರಿ ನೋಡ್ತಾ ಇರುತ್ತೆ ಮಗು ಅಲ್ವಾ? ವಿಷುವಲ್ ಇಂಪ್ರಿಂಟ್ಸ್ ಅದೇನಾಗುತ್ತೆ, ಒಂದು ಸತಿ ಕಣ್ಣು ಒಳಗಡೆ ಹೋಯಿತು, ಮನಸ್ಸಲ್ಲಿ ರೆಜಿಸ್ಟರ್ ಆಯಿತು. ಪ್ರತಿಯೊಂದು ಟೈಮು ಮಗು ಊಟ ಮಾಡಬೇಕಂದ್ರೆ ಅದು ಕೇಳುತ್ತೆ, ಆ ಕಾರ್ಟೂನ್ ನೋಡಬೇಕು ಅನ್ನತ್ತೆ. ಹಾಗೆ ನಮಗೂ ಯಾವುದೋ ಒಂದು ವಿಚಾರವನ್ನು ಒಂದು ಚಿತ್ರಣವನ್ನು ನೋಡ್ತೀವಿ, ಅದು ಮನಸ್ಸಿಗೆ ಬಿತ್ತು ರೆಜಿಸ್ಟರ್ ಆಯಿತು ಅಂದರೆ ಅದರಿಂದ ಕಣ್ಣು ಮುಚ್ಚಿ ಧ್ಯಾನ ಮಾಡೋಕ್ಕೆ ಯಾಕೆ ಆಗಲ್ಲ? ಪ್ರತಿಯೊಬ್ಬರು ಹೋದಾಗ ಏನು ಕೇಳ್ತಾರೆ, ಹೌ ಟು ಕಂಟ್ರೋಲ್ ದಿ ಮೈಂಡ್ ಅಂತಾರೆ. ಯಾಕಾಗಲ್ಲ? ಕಣ್ಣು ಯಾವಾಗಲೂ 24 ಗಂಟೆ ಹೊರಗಡೆ ನೋಡ್ತಾನೇ ಇರುತ್ತೆ. 5 ನಿಮಿಷ ನೀವು ಜಪಕ್ಕೋ ಧ್ಯಾನಕ್ಕೆ ಕೂತಾಗ ಅದೆಲ್ಲ ರಿಜಿಸ್ಟರ್ ಆಗಿರುತ್ತೆ ಅಲ್ಲಿ. ಸೊ ಆಬ್ವಿಯಸ್ಲಿ ಕಾನ್ಸಂಟ್ರೇಷನ್ ಬರಲ್ಲ. ಸೊ ಅದಕ್ಕೆ ನೋಡಬಾರ್ದು. ಎಷ್ಟು ನೋಡಬೇಕೋ, ಭಗವಂತನ ರೂಪ ನೋಡಿದ್ರೆ ಮನಸ್ಸು ವಿಚಲಿತ ಆಗಲ್ಲ. ಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ಮನಸ್ಸು ವಿಚಲಿತ ಆಗಲ್ಲ. ಅದು ಬಿಟ್ಟು ಏನೇ ನೀವು ಮಾಡಿದ್ರೂ ಇಟ್ ಆಲ್ ಗೆಟ್ಸ್ ರಿಜಿಸ್ಟರ್ಡ್. ವೆನ್ ಯು ಸಿಟ್ ಫಾರ್ ಮೆಡಿಟೇಷನ್, ನ್ಯಾಚುರಲಿ ಯು ವಿಲ್ ನಾಟ್ ಹ್ಯಾವ್ ಕಾನ್ಸಂಟ್ರೇಷನ್. ಸೊ ಮೆಡಿಟೇಷನ್ ಮಾಡಬೇಕು ಅಂದರೆ ಹೊರಗಿನ ವಿಚಾರದಲ್ಲಿ ಆಸಕ್ತಿ ಇರಬಾರ್ದು. ಸಪೋಸ್ ಆಸಕ್ತಿ ಇತ್ತು ಅಂದರೆ ಮೆಡಿಟೇಷನ್ನ ಬಿಟ್ಟುಬಿಡಿ. ಎರಡೂ ಮಾಡೋಕ್ಕಾಗಲ್ಲ. ಐ ಕೆನಾಟ್ ಬಿ ಫ್ಯಾಟ್ ಆ್ಯಂಡ್ ಥಿನ್ ಅಟ್ ದ ಸೇಮ್ ಟೈಮ್. ಸುಮಾರು ಸಿಹಿ ಪದಾರ್ಥ ತಿಂದು ದಪ್ಪ ಆಗಿದ್ದೀನಿ ಸ್ವಾಮೀಜಿ, ಸಣ್ಣ ಆಗಬೇಕು. ಸರಿ, ಸಣ್ಣ ಆಗಬೇಕು ಅಂದರೆ ಸಿಹಿ ಪದಾರ್ಥ ನಿಲ್ಲಿಸಬೇಕು, ವಾಕಿಂಗ್ ಹೋಗಬೇಕು. ಇಲ್ಲ, ವಾಕಿಂಗೂ ಹೋಗ್ತೀನಿ, ಸಿಹಿ ಪದಾರ್ಥನೂ ತಿರ್ತೀನಿ ಅಂದರೆ. ಈ ಲಾಲ್ಬಾಗಲ್ಲಿ ನೀವು ಹೋದರೆ ಎದುರುಗಡೆ MTR ಇದೆ, 3/4 ಗಂಟೆ 1 ಅವರ್ ವಾಕ್ ಮಾಡ್ತಾರೆ. ಆಮೇಲೆ 8:30ಗೆ ಬಂದು ನೋಡಿ, ಎಲ್ಲರೂ ಮಸಾಲೆ ದೋಸೆ. ಅಲ್ಲಿ ವಾಕ್ ಮಾಡಿದ್ದಲ್ಲ, ಇಲ್ಲಿ ದೇಹ ಅಗೇನ್ ಗೈಂಡ್ ಇಟ್. ಹಾಗಲ್ಲ, ಹಾಗೆ ಪಥ್ಯ ಇರಬೇಕು, ಹಾಗೆ ಡಿಸಿಪ್ಲಿನ್ ಇರಬೇಕು. ಸರಿ, ಎಲ್ಲಿಗೂ ಅದು ಹೋಯಿತು. ಏನಂದರೆ ಕಣ್ಣು ಇಂಪ್ರಿಂಟ್ ಅಂದರೆ ಏನೋ ಪ್ರಮಾಣ. ಶಾಸ್ತ್ರ ಒಂದು ಪ್ರಮಾಣ ಅಂತ ತಗೊಂಡ್ರೆ ಹೇಗೆ ರೂಪಕ್ಕೆ ಕಣ್ಣೇ ಪ್ರಮಾಣವೋ, ಭಗವಂತನನ್ನು ನಾನು ನೋಡಬೇಕು ಅಥವಾ ನನ್ನ ಅರಿವನ್ನು ನಾನು ತಿಳಿಬೇಕು ಅಂದರೆ ಶಾಸ್ತ್ರಕ್ಕೆ ಶರಣ ಹೋಗಬೇಕು. ದೆರ್ ಇಸ್ ನೋ ಅದರ್ ವೇ. ಇಂಡಿಪೆಂಡೆಂಟಾಗಿ ಯಾರು ಹೇಳಿದ್ರು ನಾವು ಅದಕ್ಕೆ ಕೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರಮಾಣ ಅಭಾವಾತ್. ಯಾರೊಬ್ಬರು ಮಹಾತ್ಮರು ಹೇಳ್ತಾರೆ, ನನಗದು ಕಾಣಿಸ್ತು, ನನ್ನ ಹೃದಯದಲ್ಲಿ ಬ್ರಹ್ಮವಸ್ತು ಕಾಣಿಸ್ತು. ರಾಂಗ್, ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ಥರ ಯಾರು ಹೇಳ್ತಾರೆ ಅಂದರೆ ಶಾಸ್ತ್ರ ಅಧ್ಯಯನ ಮಾಡಿಲ್ಲ ಅಂತ ಅರ್ಥ. ಅದು ಎಂಥ ಮಹಾತ್ಮರಾದರೂ ಆಗಲಿ. ನನ್ನ ಹೃದಯದಲ್ಲಿ ಆ ಬ್ರಹ್ಮವಸ್ತು ಕಾಣಿಸ್ತು, ಎಲ್ಲವೂ ನನ್ನಲ್ಲೇ ಲೀನವಾಯಿತು, ಎಲ್ಲ ಸ್ಟೋರಿ ಟೆಲ್ಲಿಂಗ್. ಶಂಕರರು ಅದನ್ನು ಹೇಳಿಲ್ಲ, ಅದಕ್ಕೆ ಪ್ರಮಾಣ ಹೇಳಬೇಕು. ಮೋಸ್ಟ್ಲಿ ಅವ್ರಿಗಾಯಿತು, ಯಾವುದೋ ಒಂದು ವಸ್ತು ಒಂದು ಸಮಯದಲ್ಲಿ ಮನಸ್ಸು ಶಾಂತವಾಗಿತ್ತು, ಆಯಿತು. ಬಟ್ ಅದನ್ನು ನಾವು ಒಪ್ಕೊಂಬಿಟ್ರೆ ಏನಾಗುತ್ತೆ,
ಅವ್ರು ಹೋದ್ಮೇಲೆ ಅವ್ರ ಶರೀರದಲ್ಲಿದ್ದಾಗ ಓಕೆ, ಅವರಿಂದ ಸಂದೇಶ ಕಳಿತೀವಿ ಆಗುತ್ತೆ. ಅವ್ರು ಹೋದ್ಮೇಲೆ ಅದೇ ನಮಗೆ ಡೌಟ್ ಬರುತ್ತೆ. ಅವಾಗ ಗೈಡ್ ಮಾಡೋಕ್ಕೆ ಯಾರೂ ಇರಲ್ಲ. ಅವಾಗ ಏನು ಮಾಡ್ತೀವಿ, ಶಾಸ್ತ್ರ ಸಹಾಯ ಇಲ್ಲದೆ ಇರೋದ್ರಿಂದ ತಪ್ಪು ದಾರಿಗೆ ಹೋಗ್ತೀವಿ. ಇದೆಲ್ಲ ನಾವು ಸುಮಾರು ನೋಡ್ತೀರ ನೀವು. ಈ ಮೆಡಿಟೇಷನ್ ಕ್ಲಾಸಸ್ ಎಲ್ಲ ಮಾಡ್ತಿರ್ತಾರಲ್ಲ, ಅವರೆಲ್ಲ ಹಾಗೇನೆ. ಯಾವ ಗುರುನೂ ಬೇಡ ನಿಮಗೆ, ಯಾವ ಗ್ರಂಥವೂ ಬೇಡ, ನಿಮ್ಮ ಪಾಡಿಗೆ ನೀವೇ ಧ್ಯಾನ ಮಾಡ್ತಾ ಕೂತ್ಕೊಳ್ಳಿ. ಒಂದು ದಿವಸ ನಿಮಗೆ ಪ್ರಚೋದನೆ ಆಗುತ್ತೆ, ಒಳಗಡೆಯಿಂದ ಒಂದು ಕಾಂತಿ ಬರುತ್ತೆ, ಆ ಬೆಳಕು ಪೂರ್ತಿ ನಿಮ್ಮನ್ನು ಹರಡಿರುತ್ತೆ ಅಂತೆಲ್ಲ ಹೇಳಿ ನಿಮ್ಮನ್ನ ಟ್ಯೂಬ್ಲೈಟ್ ಮಾಡ್ತಾರೆ ಅವರಷ್ಟೇ. ಅದರಿಂದ ಮೋಕ್ಷ ಸಾಧ್ಯವಿಲ್ಲ, ತಿಳಿಬೇಕು. ಶಂಕರರು ಹೇಳಿಲ್ವೇ, ಒಂದು ಉಪನಿಷತ್ ಭಾಷ್ಯದಲ್ಲಿ ಸುಸೂಕ್ಷ್ಮಂಗೆ ಅವರು ಧ್ಯಾನ ಕೂರು ಅಂತ ಹೇಳೇ ಇಲ್ಲ. ಶಂಕರರು ಹೇಳದಿದ್ದಾಗ ಯಾತಕ್ಕೆ ತಗೊಳ್ಬೇಕು ಅಲ್ವಾ? ಸೊ ಏನು ವಿಚಾರ ಹೇಳಕ್ಕೆ ಬರ್ತಿದ್ದೀನಿ, ಪ್ರಮಾಣ, ವ್ಯಾಲಿಡಿಟಿ ಆಫ್ ನಾಲೆಡ್ಜ್. ಈ ಬ್ರಹ್ಮವಸ್ತು, ಬ್ರಹ್ಮ ವಿಷಯವನ್ನು ತಿಳಿಬೇಕಾದ್ರೆ ವೇದವೇ ನಮಗೆ ಪ್ರಮಾಣ. ಅಲ್ಲಿ ಇದನ್ನು ಹೇಳ್ತಿದ್ದಾರೆ. ನೋಡಿ, ಎತ್ತದದ್ರೇಶ್ಯಂ ಶಂಕರರು ಹೇಳ್ತಾರೆ, ಜ್ಞಾನೇಂದ್ರಿಯ ಅಗೋಚರಂ. ಅಷ್ಟೇ, ಸಿಂಪಲ್. ಜ್ಞಾನೇಂದ್ರಿಯ ಅಗೋಚರಂ. ದೃಶ್ಯಂ ಅಂದರೆ ನೋಡುವುದು ಅಂತ ಅರ್ಥ, ಇಂದ್ರಿಯಗಳಿಂದ ನೋಡುವುದು ಅಂತ ಅರ್ಥ. ಇಲ್ಲಿ ದೃಶ್ಯಂ ಅಂದರೆ ಕಣ್ಣು ಅಂತ ತಗೊಳ್ಬಾರ್ದು, ಜ್ಞಾನೇಂದ್ರಿಯ. ಇದೆ ಅದ್ರೇಶ್ಯಂ. ಕಠೋಪನಿಷತ್ತಲ್ಲಿ ಜ್ಞಾಪಕ ಇದೆಯಾ? ಅಸ್ಪರ್ಶಂ ಅಶಬ್ದಂ ಅರೂಪಂ ಅವ್ಯಯಂ ತಥಾ ರಸಂ ನಿತ್ಯಗಂಧ ಪರ. ಎಸ್, ಅದು ಕನೆಕ್ಟ್ ಮಾಡಬೇಕಿಲ್ಲ. ಎತ್ತದದ್ರೇಶ್ಯಂ ಜ್ಞಾನೇಂದ್ರಿಯ ಅಗೋಚರಂ. ಅಗ್ರಾಹ್ಯಂ ಕರ್ಮೇಂದ್ರಿಯ ಅಗೋಚರಂ. ಕರ್ಮೇಂದ್ರಿಯ ಅಗೋಚರಂ ಅಂದರೆ ಆ ಬ್ರಹ್ಮ ವಸ್ತುವನ್ನು ಜ್ಞಾನೇಂದ್ರಿಯದಿಂದ, ಕಣ್ಣಿಂದ, ಮೂಗಿಂದ, ಕಿವಿಯಿಂದ, ನಾಲಿಗೆಯಿಂದ, ಚರ್ಮದಿಂದ ಸ್ಪರ್ಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಕರ್ಮೇಂದ್ರಿಯಿಂದ, ಕೈ, ಕಾಲು ಮುಂತಾದವುಗಳಿಂದ, ಕೈಯಿಂದ ಬ್ರಹ್ಮವಸ್ತುವನ್ನು ಹಿಡ್ಕೊಳ್ಳೋಕ್ಕಾಗಲ್ಲ, ಕಾಲಿಂದ ಮುಟ್ಟೋಕ್ಕೆ ಸಾಧ್ಯವಿಲ್ಲ. ಅದು ಅಗ್ರಾಹ್ಯಂ. ಅಗೋತ್ರಂ, ಆ ಬ್ರಹ್ಮವಸ್ತುವಿಗೆ, ವಸ್ತು ಅಂದರೆ ಆಬ್ಜೆಕ್ಟ್ ಅಲ್ಲ, ಸಬ್ಜೆಕ್ಟ್. ಆ ಬ್ರಹ್ಮ ವಿಷಯಕ್ಕೆ ಯಾವ ಗೋತ್ರವೂ ಇಲ್ಲ. ವಸಿಷ್ಠ ಗೋತ್ರ ಬ್ರಹ್ಮ ಅಂತ ಹೇಳ್ತೀರಾ? ವಿಶ್ವಾಮಿತ್ರ ಗೋತ್ರನ? ಇಲ್ಲ. ಅಗೋತ್ರಂ. ನಮಗೆ ಗೋತ್ರ ಇದೆ, ಯಾಕಂದರೆ ಶರೀರದ ಜೊತೆ ಬಂದಿದ್ದೀವಿ. ನಮಗೆ ಗೊತ್ತಿಲ್ಲ ಇವಾಗ, ನಾವು ಬ್ರಹ್ಮವಸ್ತು ಅಂತ ನಮಗೆ ಗೊತ್ತಿಲ್ಲ. ಗೊತ್ತಾದಮೇಲೆ ನಾವು ಅಗೋತ್ರರಾಗ್ಬಿಡ್ತೀವಿ. ಗೊತ್ತಿಲ್ಲ ಅಂದರೆ ನಾವೆಲ್ಲ ಗೋತ್ರರೇ. ಇಟ್ ಡಸಂಟ್ ಬಿಲಾಂಗ್ ಟು ಎ ಜೆನೆಟಿಕಲ್ ಲೀನಿಯೇಜ್. ಅಗೋತ್ರಂ. ಆಯಿತು. ಅಗೋತ್ರಂ. ಅವರ್ಣಂ ಯಾವುದೇ ತರಹದ ಬಣ್ಣ ಇಲ್ಲ. ನಮಗೆ ಬಿಳುಪು, ಕಪ್ಪು, ಈ ಚರ್ಮಕ್ಕೆ ಒಂಥರ ಗೋಧಿ ಬಣ್ಣದ ಮೈಕಟ್ಟು ಅಂತೆಲ್ಲ ಹಾಕ್ತಾರಲ್ಲ, ಅದೆಲ್ಲ ಇದೆ. ಆದರೆ ಬ್ರಹ್ಮನಿಗೆ ಗೋಧಿ ಬಣ್ಣದ ಮೈಕಟ್ಟು, ಕೇಸರಿ ಬಣ್ಣದ ಮೈಕಟ್ಟೆಲ್ಲ ಇಲ್ಲ. ಅವರ್ಣಂ. ಇಲ್ಲಿ ವರ್ಣ ಅಂದರೆ ಜಾತಿ ಅಂತಲೂ ತಗೊಳ್ಬೋದು. ಬ್ರಾಹ್ಮಣ ಜಾತಿನ, ಕ್ಷತ್ರಿಯ ಜಾತಿನ, ಶೂದ್ರಾನ, ವೈಶ್ಯನ, ಐಂಗಾರ, ಅಯ್ಯರ, ಮುಳುಕನಾಡ, ಬೊಬ್ಬರಕಮ್ಮಿಯ, ಸೀರ್ನಾಡ, ಇಲ್ಲಿ ಬ್ರಹ್ಮಗೆ ಗೌಡ್ರ, ಯಾರು ಏನಿದೆ. ಅಗೋತ್ರಂ, ಅವರ್ಣಂ. ನಾನು ಮೂಲತಃ ಬ್ರಹ್ಮವಸ್ತು ಆಗಿದ್ದೀನಿ, ಆದರೆ ನಾನು ಐಡೆಂಟಿಫೈ ಮಾಡ್ಕೊಳ್ತಿರೋದು ಶರೀರ ಮನಸ್ಸಿಗೆ ಅಲ್ವಾ? ನಾನು ಬ್ರಾಹ್ಮಣ ಗೃಹಸ್ಥ, ಬ್ರಾಹ್ಮಣ ಸ್ವಾಮಿ, ಕ್ಷತ್ರಿಯ ಸ್ವಾಮಿ, ಶೂದ್ರ ಸ್ವಾಮಿ, ಹಾಗೆ ಅಂತ. ಸೊ ಅವರ್ಣಂ. ಅವರ್ಣ ಅಂದರೆ ಎರಡು. ಒಂದು ಜಾತ್ಯತೀತವಾಗಿರುವಂಥದ್ದು, ಪಕ್ಷ ಅಲ್ಲ ಇಲ್ಲಿ, ಹುಷಾರಾಗಿರಬೇಕು. ಜಾತ್ಯತೀತ ಪಕ್ಷ ಅಲ್ಲ ಅಂದರೆ ಯಾವ ಗುಣಗಳೂ ಇಲ್ಲ ಮತ್ತು ಯಾವ ವರ್ಣಕ್ಕೂ ಸೇರಿಲ್ಲ. ಅದು ಮೂಲ ವಸ್ತು, ಕೇವಲ ಅದೊಂದು ಮಾತ್ರ ಇದೆ. ಅವರ್ಣಂ. ಚಕ್ಷು ಶ್ರೋತ್ರಂ ತದ ಪಾಣಿಪಾದಂ. ಬ್ರಹ್ಮನಿಗೆ, ಆ ಕಾನ್ಷಿಯಸ್ ಪ್ರಿನ್ಸಿಪಲ್ಗೆ, ಆ ಅರಿವಿನ ವಸ್ತುಗೆ ಕಣ್ಣಿಲ್ಲ. ನಾವು ಕಣ್ಣಿಂದ ನೋಡೋಕ್ಕಾಗಲ್ಲ, ಸ್ವತಃ ಅದಕ್ಕೆ ಕಣ್ಣಿಲ್ಲ. ಚಕ್ಷು ಶ್ರೋತ್ರಂ, ಅದಕ್ಕೆ ಕಿವಿ ಇಲ್ಲ. ನೀವು ಸೇರಿಸ್ಕೊಳ್ಳಿ, ಎಲ್ಲ ಜ್ಞಾನೇಂದ್ರಿಯಗಳಿಲ್ಲ ಅಂತ. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇಲ್ಲ ಅಂತ ಸಪ್ಲೈ ಮಾಡ್ಕೊಳ್ಬೋದು. ತದ್ ಪಾಣಿಪಾದಂ, ಅದಕ್ಕೆ ಕೈ ಇಲ್ಲ, ಅದಕ್ಕೆ ಕಾಲಿಲ್ಲ. ಏನು ಸ್ವಾಮೀಜಿ
ಇದು ಅಟ್ಲೀಸ್ಟ್ ಇದೆಯಾ ವಸ್ತು, ಏನೋ ಇಲ್ಲ ಅಂತಿದ್ರೆ ಇದೆಯಾ? ಹಾಂ, ಇವಾಗ ಉಪನಿಷತ್ತು ಹೇಳುತ್ತೆ ಇದೆ. ನಿತ್ಯಂ, ತ್ರಿಕಾಲ ಅಬಾಧಿತವಾಗಿ ಕೇವಲ ಸತ್ ರೂಪದಲ್ಲಿ ಇದೆ. ಆ ಬ್ರಹ್ಮವಸ್ತುವು, ಆ ಚೈತನ್ಯ ವಸ್ತುವು ಸತ್ ಅಂದರೆ ಇರುವಿಕೆ, ಸತ್ ರೂಪದಲ್ಲಿದೆ. ನಿತ್ಯಂ, ನಿತ್ಯಂ. ಅದಕ್ಕೆ ಗೋಲ್ಡ್ ಎಕ್ಸಾಂಪಲ್ ಕೊಟ್ಟಿದ್ದು, ಏಕ ಸಾರ ನಿತ್ಯ ಸತ್ಯಂ. ಅದು ಕನೆಕ್ಟ್ ಮಾಡ್ಕೊಳ್ಬೇಕು. ನಿತ್ಯಂ ಏನು ಅಂತ ಹೇಳಿದೆ? ಸತ್ ಅಂತ ಹೇಳಿದೆ. ಇಂಗ್ಲೀಷಲ್ಲಿ ಅದಕ್ಕೆ ಈಸ್ನೆಸ್, ISNESS, ಈಸ್ನೆಸ್ಗೆ ಅಪಾಸ್ಟ್ರಫಿ ಹಾಕ್ಕೊಳ್ಬೇಕು. ಅಂದರೆ ಎರಡು ಇದು ಈಸ್ನೆಸ್. ವಾಟ್ ಈಸ್, ಸ್ವಾಮಿ ದಯಾನಂದ ಸರಸ್ವತಿಗಳು ಚೆನ್ನಾಗಿ ಹೇಳ್ತಾರೆ, ವಾಟ್ ಈಸ್ ಗಾಡ್. ಅರ್ಥ ಆಗ್ತಿದೆಯಾ? ಯಾವುದು ಇದೆಯೋ ಅದೇ ಭಗವಂತ. ವಾಟ್ ಈಸ್ ಅನ್ನೋದು IS ಕ್ಯಾಪಿಟಲ್ ಲೆಟ್ರಲ್ಲಿ ಹಾಕೊಳ್ಳಿ, ಇಂಗ್ಲೀಷಲ್ಲಿ ಬರ್ಕೊಳ್ಳೋದಿದ್ರೆ ವಾಟ್ ಈಸ್ ಅದೇ ಈಸ್ ಗಾಡ್. ಆ ಸತ್ಸ್ವರೂಪವೇ ಭಗವಂತ. ಎಲ್ಲ ಕಡೆಯೂ ಆ ಸತ್ಸ್ವರೂಪ ಇದೆ ನೋಡಿ. ಸತ್ ಈ ಭಗವಂತ ಅಂದಿದ ತಕ್ಷಣ ನೀವು ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ಬೇಕು. ಒಂದು ಆಕಾರ ಅಲ್ಲ ಅದು, ಕೇವಲ ಇರುವಿಕೆ. ಪುಸ್ತಕ ಇದೆ, ಬುಕ್ ಈಸ್, ಮೈಕ್ ಈಸ್, ಟೇಬಲ್ ಈಸ್, ಸ್ವಾಮಿ ಈಸ್ ಆರ್ ಸ್ವಾಮಿ ಆ್ಯಮ್. ಈಸ್ ಆ್ಯಂಡ್ ಆ್ಯಮ್ ವಿಲ್ ಗೋ ಟುಗೆದರ್. ಐ ಆಮ್ ಸ್ವಾಮಿ, ಆ್ಯಮ್ನೆಸ್. ಇಲ್ಲಿ ಶಂಕರಾಚಾರ್ಯ ಈಸ್, ಬಿಕಾಸ್ ಇಲ್ಲಿ ಇದು ಆ್ಯಮ್ ಅಂತ ಅವ್ರು ಹೇಳ್ಕೊಳಕ್ಕಾಗಲ್ಲ, ಇದೊಂದು ಪ್ರತಿಮೆ. ಶಾರದಾ ದೇವಿ ಈಸ್, ಲೈಟ್ ಈಸ್, ಯು ಆರ್, ಈಸ್, ಆ್ಯಮ್, ಆರ್ ಎಲ್ಲ ಒಂದು. ಎಲ್ಲದರಲ್ಲಿಯೂ ಸತ್ಸ್ವರೂಪ ವ್ಯಾಪಿಸಿದೆ ನೋಡಿ. ಇಲ್ಲಿ ಸತ್ಸ್ವರೂಪ ಇದೆಯಾ? ಸ್ಪೇಸ್ ಈಸ್, ಸ್ಪೇಸ್ ಇಲ್ಲದು ಭಗವಂತನೇ. ಆದರೆ ಇಲ್ಲಿ ಯಾಕೆ ಐ ಆ್ಯಮ್ ಅಂತ ಹೇಳ್ತಿಲ್ಲ? ಇಲ್ಲಿ ಚಿತ್ತ ಸ್ವರೂಪ ಇಲ್ಲ. ಇಲ್ಲಿ ಚಿತ್ತ ಸ್ವರೂಪ ಇಲ್ಲ. ನನ್ನಲ್ಲಿ ಚಿತ್ತ ಸ್ವರೂಪ ಇದೆ. ನಾನಿದ್ದೀನಿ ಅಂತ ಹೇಳ್ತಿದ್ದ ತಕ್ಷಣವೇ ಒಂದು ಅರಿವು ನನ್ನಲ್ಲಿದೆ. ಅಂತಃಕರಣವ ಅನ್ನುವ ದೃಷ್ಟಿ, ಇದು ಅಂತಃಕರಣವ ಅನ್ನೋ ಉಪಕರಣ, ಆ ಇನ್ಸ್ಟ್ರೂಮೆಂಟ್ ಇರೋದ್ರಿಂದ ನಾನಿದ್ದೀನಿ, ನಾನು ಏನಾಗಿದ್ದೀನಿ ಅಂತ ಗೊತ್ತಿಲ್ಲ. ಈ ಹೊತ್ತಿಗೆ ನಾನು ಏನು ತಿಳ್ಕೊಂಡಿದ್ದೀನಿ? ನಾನೊಬ್ಬ ಸ್ವಾಮಿಯಾಗಿದ್ದೀನಿ, ಆದರೆ ಮೂಲತಃ ನಾನು ಬ್ರಹ್ಮನಾಗಿದ್ದೀನಿ ಅಂತ ತಿಳಿಬೇಕು. ಅದು ಅಜ್ಞಾನ, ನನಗೆ ಗೊತ್ತಾಗ್ತಿಲ್ಲ. ಆದರೆ ನಾನಿದ್ದೀನಿ ಅಂತ ಎಲ್ರಿಗೂ ಗೊತ್ತು ತಾನೆ. ಅದಕ್ಕೇನಾದ್ರು ಪ್ರೂಫ್ ಬೇಕಾ? ಐ ಎಕ್ಸಿಸ್ಟ್, ಎವ್ರಿಬಡಿ ವಿಲ್ ಅಗ್ರಿ. ಆ್ಯಸ್ ವಾಟ್ ಯು ಆಲ್ ಎಕ್ಸಿಸ್ಟ್ ಆರ್ ವಾಟ್ ಐ ಎಕ್ಸಿಸ್ಟ್ ಇಸ್ ಅ ಕ್ವಶನ್ ಮಾರ್ಕ್ ಅಲ್ವಾ? ತಿಳಿರಿ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ನಿತ್ಯಂ ಅಂದರೆ ಸತ್ಸ್ವರೂಪವಾಗಿ ನಾವೆಲ್ಲರೂ ಇದ್ದೀವಿ. ಅದೇ ನಮ್ಮ ಮೂಲ ಸ್ವರೂಪ, ನಮ್ಮ ನಿಜ ಸ್ಥಿತಿ ಅದೇನೆ. ದೇಹ, ಮನಸ್ಸು, ಬುದ್ಧಿಯೆಲ್ಲ ಅದ್ರ ಮೇಲೆ ಕಲ್ಪಿತವಾಗಿರುವಂಥದ್ದು. ನೀವು ಯಾರು ಅಂತ ನಾ ಕೇಳಿದ್ರೆ ನೀವೇನು ಹೇಳ್ತೀರಾ? ನಾನು ಸೋ ಆ್ಯಂಡ್ ಸೋ. ಇದು ಕತೆ ಕೇಳಿರ್ತೀರ, ಸುಮಾರು ಜನ ಹೇಳಿರ್ತಾರೆ. ನಿಮ್ಮ ಹಿಂದೆ ನೀವು ಐಡೆಂಟಿಫೈ ಮಾಡ್ಕೊಳ್ತಿರೋದು ಶರೀರಕ್ಕೆ, ಅಥವಾ ನಾನು ಐಡೆಂಟಿಫೈ, ಯಾಕೆ ನಿಮ್ಮನ್ನ ಅಂತ ಹೇಳಿ ನಾನು ಹೇಳ್ತೀನಿ, ನಾನು ಐಡೆಂಟಿಫೈ ಮಾಡ್ಕೊಳ್ತಿರೋದು ಶರೀರಕ್ಕೆ. ದಿಸ್ ಇಸ್ ಎ ಫಾರ್ಮ್. ಇದು ನೀವಾ ಅಂತ ಕೇಳಿದ ತಕ್ಷಣ ಇಲ್ಲ ಇದು ಅಂತ ನೀವು ಹೇಳ್ತಿದ್ದೀರಲ್ಲ, ಇದು ನನ್ನ ಕೈ, ನನಗೆ ಹುಷಾರಿಲ್ಲ ಅಂತ ಹೇಳ್ತಿರೋ, ನನ್ನ ಶರೀರಕ್ಕೆ ಹುಷಾರಿಲ್ಲ ಅಂತ ಹೇಳ್ತಿರೋ? ಕೆಲವರು ಎರಡೂ ಹೇಳ್ತಾರೆ ಅಲ್ವಾ? ಮನೇಲಿ ಊಟ ಹಾಕಲಿಲ್ಲ ಅಂದರೆ ನನಗೆ ಹುಷಾರಿಲ್ಲ ಅಂತ, ಊಟ ಹಾಕಿಯೂ ಸರಿಯಾಗಿಲ್ಲ ಅಂದರೆ ನನ್ನ ಶರೀರಕ್ಕೆ ಹುಷಾರಿಲ್ಲ. ಬಿಕಾಸ್ ಯು ಆರ್ ಐಡೆಂಟಿಫೈಯಿಂಗ್ ದಿಸ್ ಬಾಡಿ. ಕ್ಲೀನಾಗಿ ಗೊತ್ತಾಗ್ತಿದೆ ಇದು ಕೈ ಅಂತ. ನನಗೆ ಕೈ ನೋವ್ತಾ ಇದೆ, ನನಗೆ ಕೈ ನೋವ್ತಾ ಇದೆ. ಕೈ ಅನ್ನೋದನ್ನು ನಿಮಗಿಂದ ಆಬ್ಜೆಕ್ಟಿಫೈ ಮಾಡ್ತಿದ್ದೀರಲ್ವ. ನನಗೆ ಕೈ ನೋವ್ತಾ ಇದೆ ಅಂದರೆ ಇದು ಬೇರೆ, ಮತ್ತು ಈ ಕೈ ಬೇರೆ ಅಂತ ಅಂದಮೇಲೆ ಹೇಗೆ ನೀವು ಇದನ್ನು ಅಂತ ತೊಗೊಂಡ್ರೆ ಎಷ್ಟರ ಮಟ್ಟಿಗೆ ಅಜ್ಞಾನ ಇರಬೇಕು ಅಲ್ವಾ? ಮನಸ್ಸು ಗೊತ್ತಾಗ್ತಿದೆ, ಪ್ರಪಂಚವನ್ನು ಐಡೆಂಟಿಫೈ ಮಾಡಿಬಿಡ್ಬೋದು, ನಿಮ್ಮನ್ನೆಲ್ಲ ಐಡೆಂಟಿಫೈ ಒಂದು ವಸ್ತು ಅಂತ ಮಾಡಿಬಿಡ್ಬೋದು, ಆಯಿತಾ? ಶರೀರವನ್ನು ಕಷ್ಟಪಟ್ಟು ಸಂಸ್ಕಾರದಿಂದ ಒಂದು ಪುಣ್ಯ ಸಂಪಾದನೆ ಮಾಡಿ ಶರೀರವೂ ಒಂದು ದೃಷ್ಟಿ ಅಂತ ಐಡೆಂಟಿಫೈ ಮಾಡಿಬಿಡ್ಬೋದು. ಮನಸ್ಸನ್ನು ಮಾಡೋದು ಬಹಳ ಕಷ್ಟ. ಐ ಆಮ್ ನಾಟ್ ದಿ ಮೈಂಡ್ ಅಂತ ಇದೆಯಲ್ಲ, ಅದನ್ನು ಐಡೆಂಟಿಫೈ ಮಾಡೋದು ಬಹಳ ಕಷ್ಟ. ಅದು ಎಷ್ಟೇ ಪಾಠ ಕೇಳಿದ್ರು ಅದು ಮನಸ್ಸಿನಲ್ಲಿ ಅದೊಂದು ವೈರಾಗ್ಯ ಬರಲಿಲ್ಲ ಅಂದರೆ ಉಪನಿಷತ್ ಪಾಠ ಎಲ್ಲ ಇನ್ಫಾರ್ಮೇಷನ್ನೇ. ಉಪನಿಷತ್ ಪಾಠವನ್ನು ಕೇಳಿ ಇದು ನಾನು ಮನಸ್ಸಲ್ಲ ಅಂತ ಪಾಠದಲ್ಲಿ ಗುರುಗಳು ಹೇಳಿದ್ದಾರೆ, ಅದು ನಿಜ ಅನ್ನಿಸ್ತಾ ಇದೆ, ನನ್ನ ಪ್ರತ್ಯಕ್ಷಕ್ಕೆ, ನನ್ನ ಅನುಭವಕ್ಕೆ ಬರ್ತಾ ಇದೆ, ಇದರಿಂದ ವೈರಾಗ್ಯ ಗಳಿಸ್ಕೊಳ್ಬೇಕು, ಮನಸ್ಸಿನ ದೂರ ಹೋಗಬೇಕು ಅಂತ ಯಾವತ್ತು ನೀವು ನಿರ್ಧಾರ ಮಾಡ್ತಿರೋ, ಒನ್ಸ್ ಅಪಾನ್ ಎ ಟೈಮ್ ಹಸ್ಮ ಅಂತೆಲ್ಲ ಇತ್ತಲ್ಲ,
ಬ್ರಹ್ಮವಿದಾಪ್ನೋತಿ. ಆವಾಗ ಯಾವಾಗ ನಿರ್ಧಾರ ಮಾಡ್ತೀರೋ ಆಗಲೇ ದ ಟ್ರಾನ್ಸ್ಫರ್ಮೇಷನ್ ಹ್ಯಾಪನ್ಸ್. ಇಲ್ಲಾಂದರೆ ಆಲ್ ದಿ ಉಪನಿಷತ್ ನಾಲೆಜ್ ಈಸ್ ಓನ್ಲಿ ಇನ್ಫಾರ್ಮೇಷನ್. 5 ಉಪನಿಷತ್ತನ್ನು ಅಧ್ಯಯನ ಮಾಡಿದ್ದೀವಿ, ನಾವು ಹಾಗೆ ಇದೀವೋ ಇಲ್ವೋ ಯೋಚನೆ ಮಾಡಿ. ಈಶದಿಂದ ಶುರು ಮಾಡಿದ್ವಿ, ಇವತ್ತು ಮುಂಡಕ್ಕೆ 5 ಉಪನಿಷತ್ತಾಗಿದೆ. ಅವತ್ತು ಹೇಗಿದ್ವೋ 3 ವರ್ಷದಿಂದ, ಅಲ್ಲ ನಮ್ಮ ಸ್ಟೂಡೆಂಟ್ಸ್ ಕೇಳ್ತಿದ್ದೀವಿ, ಹೊಸಬ್ರಲ್ವ ಬೇಡ. ನೀವೆಲ್ಲ ನೋಡಿ, ಅವತ್ತು ಹೇಗಿದ್ವೋ ಇವತ್ತು ಹಾಗೇ ಇದ್ದೀವಿ. ಇನ್ನು ಅಹಂಕಾರ ದಪ್ಪ ಆಗಿದೆ ಹೊರತು ಸಡಿಲ ಆಗಿಲ್ಲ. ಯಾಕಂದರೆ ನಾನು ವೇದಾಂತ ಸ್ಟೂಡೆಂಟ್ ಅಲ್ವಾ, ನಾನು ವೇದಾಂತ ಸ್ಟೂಡೆಂಟ್ ಅಂತ ಈ ಜ್ಞಾನ ಬಂದಮೇಲೆ ಎಲ್ಲ ಜ್ಞಾನವೂ ಹೋಗ್ಬಿಡ್ಬೇಕು. ಆದರೆ ಐ ಆಮ್ ಎ ವೇದಾಂತಿಕ್ ಸ್ಟೂಡೆಂಟ್, ಐ ಆಮ್ ಎ ಸಂಪ್ರದಾಯ ವಿತ್, ನಾನೊಂದು ಸಂಪ್ರದಾಯ ಗುರುವಿಂದ ಕಲಿತಾ ಇದ್ದೀನಿ ಅನ್ನೋ ಒಂದು ಭಾವನೆ ಇರುತ್ತಲ್ಲ, ಮಹಾ ಅಹಂಕಾರ ಅದು. ಕಲಿತರೆ ಇವರಿಂದನೇ ಕಲಿಬೇಕು ಅಂತೆಲ್ಲ ಮನಸ್ಸಲ್ಲಿರುತ್ತೆ. ಅದೆಲ್ಲ ಯಾಕೆ ಇದೆಲ್ಲ ಅಧ್ಯಸ್ಥ, ಶರೀರದ ಮೇಲೆ ಅಧ್ಯಸ್ಥ, ಮನಸ್ಸಿನ ಮೇಲೆ ಅಧ್ಯಸ್ಥ. ಯೋಚನೆ ಮಾಡಿ, ಬಹಳ ಹುಷಾರಾಗಿರಬೇಕು. ಅದಕ್ಕೆ ವಿವೇಕ ಚೂಡಾಮಣಿಯಲ್ಲಿ ಶಂಕರರು ಶಬ್ದಜಾಲಂ ಮಹಾರಣ್ಯಂ ಚಿತ್ತಭ್ರಮಣ ಕಾರಣಂ. ಶಬ್ದಜಾಲಂ ಅರ್ಥ ಆಗುತ್ತಲ್ಲ, ಮಹಾರಣ್ಯಂ ಚಿತ್ತ ಭ್ರಮಣ ಕಾರಣಂ. ಸೊ ನಿತ್ಯಂ ಅಂದರೆ ಸರ್ವವು ಸತ್ರೂಪವಾಗಿದೆ. ನಾನು ಮೂಲತಃ ಬ್ರಹ್ಮನೇ, ವ್ಯವಹಾರಕ್ಕೋಸ್ಕರ ಇವೆಲ್ಲ ಮಾಡ್ತಾಯಿದ್ದೀನಿ. ಪ್ರಾರಬ್ಧವಶಾತ್ ಅಷ್ಟಕ್ಕೆ ಮಾತ್ರ ನಿಲ್ಲಿಸ್ಕೊಳ್ಬೇಕು, ಫುಲ್ ಸ್ಟಾಪ್ ಹಾಕಬೇಕು. ಅದು ಹಾಕಿದ್ಮೇಲೆ ಪ್ರಾರಬ್ಧಕ್ಕೆ ಏನು ಬೇಕೋ ಅಷ್ಟು. ಮನೇಲಿ ಯಾವ ರೋಲ್ ನಾ ತೊಗೊಂಡ್ರೂ ಆಯಿತಾ, ನಾ ಹೆಂಡ್ತಿನೋ ಗಂಡನೋ ಮಗನೋ ಮಗಳೋ, ಆ ರೋಲ್ ಮಾತ್ರ ಮಾಡಬೇಕೆ ಹೊರತು ಆ ರೋಲಲ್ಲಿ ಬೀಳಬಾರ್ದು. ಆ ರೋಲಲ್ಲಿ ನೀವು ಬಿದ್ದರೆ ಸಂಸಾರ. ರೋಲ್ ಮಾಡ್ತಾನೆ ಅದನ್ನು ಸಾಕ್ಷಿ ರೂಪದಲ್ಲಿ ನೋಡಿದ್ರಿ, ನೀವೇ ಗೃಹಸ್ಥ ಜ್ಞಾನಿ. ಗೃಹಸ್ಥಾಶ್ರಮದಲ್ಲೂ ಜ್ಞಾನ ಪ್ರಾಪ್ತಿ ಅಂದರೆ ಹೀಗೇನೆ. ಆ ರೋಲಲ್ಲಿ ಬಿದ್ದರೆ ಔಟ್. ಇವಾಗ ಸ್ವಾಮಿ ಆಗಿರುವಂತಹ ನಾನು ಆಶ್ರಮದಲ್ಲಿ ಇರುವಂತಹ ಪ್ರತಿಯೊಂದು ಕೆಲಸವನ್ನು ಜವಾಬ್ದಾರಿಯಿಂದ ಅಷ್ಟು ಮಾಡಬೇಕಷ್ಟೆ, ಟು ಟೇಕ್ ದ ರೋಲ್. ಅಲ್ಲಿ ಇದು ನಂದು ಆಶ್ರಮ, ನಾನೇ ಗ್ರೇಟ್ ಅಂದ್ಕೊಂಡ್ರೆ ಬಿದ್ದೆ. ಅವಾಗ ನಿಮಗೂ ನಮಗೇನು ವ್ಯತ್ಯಾಸ? ಆಶ್ರಮವೇ ಮಹಾಶ್ರಮ ಆಗೋಗುತ್ತೆ ಅವಾಗ ಅಲ್ವಾ. ಆಶ್ರಮ ಬಿಕಂಡ್ಸ್ ಮಹಾಶ್ರಮ. ಇನ್ನು ಇದನ್ನು ಮರೆಯೋದು ಬೇಡ, ಚೆನ್ನಾಗಿದೆ. ಒಂದು ಮೊನ್ನೆ ಹೇಳಿದೆ, ಸುಮಾರು ಜನಕ್ಕೆ ಹೇಳಿದ್ದೀನಿ, ಆದರೂ ಇಲ್ಲಿ ಹೊಸೊಬ್ಬರೆಲ್ಲ ಇದ್ದಾರಲ್ಲ ಹೇಳೋಣ. ನಮ್ಮ ಸನ್ನಿಧಾನ ಹತ್ರ ಹೋಗಿದ್ದೆ ಚಾತುರ್ಮಾಸ್ಯದಲ್ಲಿ, ಜೂನಲ್ಲಿ. ಪ್ರತಿ ವರ್ಷ ಹೋಗಬೇಕಲ್ಲ. ಅವ್ರು ಹೇಗಿದೆ ಆಶ್ರಮ ಹಾಗೆ ಅದೆಲ್ಲ ಕೇಳಿದ್ರು. ಸ್ವಾಮಿ ಚೆನ್ನಾಗಿದೆ. ಸ್ವಲ್ಪ ಪೂರ್ವಾಶ್ರಮದಲ್ಲಿ ನಾವಿಬ್ಬರು ಸ್ವಲ್ಪ ಕ್ಲೋಸ್ ಆಗಿದ್ದರಿಂದ ಸ್ವಲ್ಪ ಸಡಿಲ, ಅಂದರೆ ಗೌರವ ಇರುತ್ತೆ. ಏನೋ ಸ್ವಾಮಿ ಸನ್ನಿಧಾನ ಆಶ್ರಮ ಸ್ವೀಕರಣ ಆಗೋಯ್ತು, ದೊಡ್ಡ ಶ್ರಮ ಹಾಗೆ ಅಂತ ಹೇಳಿದ್ದೇನಲ್ವ ಸುಮಾರು ಜನಕ್ಕೆ. ಒಂದು ಹೆಣ್ಣು ಬೇಡ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಆರಾಮಾಗಿದ್ದೆ. ಇವಾಗ ಒಟ್ಟಿಗೆ ಒಂದು 40 ಜನನ ಕಟ್ಕೊಳೋ ಥರ ಇದು ಆಶ್ರಮ ಕಟ್ಟಿಸ್ಕೊಂಡು ಎಲ್ಲರೂ ಬಂದು ಇದು ಅಂದರೆ ಕೆಲಸ ಜವಾಬ್ದಾರಿ ಹಾಗೆ ಅಂತ ನಕ್ಕಿದ್ರು ಅವರು. ಆಮೇಲೆ ಇನ್ನೊಬ್ಬ ಸ್ವಾಮಿಗೂ ಹೀಗೆ ಹೇಳಿದೆ. ಅವರೊಂದು ಆಶ್ರಮದಲ್ಲಿ ಹೇಳಿದ್ರು, ನಿನಗೆ 40 ನನಗೆ 400 ಅಂದರು. ಜವಾಬ್ದಾರಿಯನ್ನು ಹೇಳೋದು. ಸೊ ಅದನ್ನು ಆ ಜವಾಬ್ದಾರಿ ಅಂತ ತೊಗೊಂಡ್ರೆ ಬಿದ್ವಿ ಸಂಸಾರವೇ. ಅದು ಆ ರೋಲಲ್ಲಿರಬೇಕು. ಅದಕ್ಕೆ ಹೇಳೋದು ನಳಿನಿ ದಲಗತ ಜಲಮತಿ ತರಲಂ. ಸುಮ್ಮನೆ ಶಂಕರರು ಬರೆದಿಲ್ಲ, ಅದು ಅನುಭವಿಸಿ ಬರೆದಿದ್ದಾರೆ. ಅಂದರೆ ಪ್ರತಿಯೊಂದು ಕ್ಷಣದಲ್ಲಿಯೂ ಅಷ್ಟು ಕೇರ್ಫುಲ್ ಆಗಿರಬೇಕು ನಾವು. ಐ ಹ್ಯಾವ್ ಟು ಪ್ಲೇ ಓನ್ಲಿ ದ ರೋಲ್, ಅಟ್ಯಾಚೇ ಆಗಬಾರ್ದು. ಕಷ್ಟ ಸ್ವಾಮೀಜಿ, ನೀವು ಹೇಳ್ತೀರ ಕೂತ್ಕೊಂಡು. ನಿಮಗೆಲ್ಲ ನಮಗೆ ಕಷ್ಟ, ನಿಮಗೆ ಈಸಿ. ಹೇಳದ್ನಲ್ಲ ಈಗ, ನಿಮಗೆ ಒಂದೇ, ನಮಗೆ 40. ಅದು ತೋರಿಸ್ಕೊಳ್ಳಬಾರ್ದು. ಅಟ್ಯಾಚ್ ನಾನು ಆಗಿದ್ದೀನಿ ಆಗಿಲ್ಲ ಅಂತ ಮನೆಯವ್ರಿಗೂ ತೋರಿಸ್ಕೊಳ್ಬಾರ್ದು. ಇದು ಯಾರು ಇಬ್ಬರು ಗಂಡ ಹೆಂಡ್ತಿದ್ದೀರಾ? ಯಾರು ಒಳ್ಳೇದು ಇದ್ದರೆ ಒಳ್ಳೇದು. ಯಾಕಂದರೆ ಕೆಲವರು ಏನು ಹೇಳ್ತಾರೆ ಗೊತ್ತಾ, ಅಯ್ಯೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದುಬಿಡುತ್ತೆ. ಅದಕ್ಕೆ ಎಷ್ಟೋ ಜನ ಮನೇಲಿ ವೇದಾಂತ ಕಳಿಸಲ್ಲ, ಯಾಕೆಂದರೆ ವೈರಾಗ್ಯ ಬರುತ್ತೆ ಅಂತ. ಒಳ್ಳೇದಲ್ವಾ? ಬಂದರೆ ಅಟ್ಲೀಸ್ಟ್ ಹಿ ಆರ್ ಶಿ ಈಸ್ ಗಿವಿಂಗ್ ಫ್ರೀಡಮ್ ಟು ಯು ಟು ಪರ್ಸ್ಯೂ ವಾಟ್ ಯು ವಾಂಟ್. ಮದುವೆ ಆದಮೇಲಾದರೂ ವೈರಾಗ್ಯ ಬರಬೇಕೋ ಇಲ್ವಾ? ಮುಂಚೆ ಬರಲಿಲ್ಲ ಸರಿ, ಮದುವೆ ಆದಮೇಲಾದರೂ ಬರಬೇಕೋ ಇಲ್ವಾ? ಪಕ್ಕದಲ್ಲಿದ್ದೇ ಗಂಡನ ಜವಾಬ್ದಾರಿಯನ್ನು ಮಾಡಿ, ಹೆಂಡತಿಯ ಜವಾಬ್ದಾರಿಯನ್ನು ಮಾಡಿ, ಮಗಳು ಅವರವ್ರ ಜವಾಬ್ದಾರಿಯನ್ನು ಮಾಡಿಯೇ ಇವರು ಯಾರೂ ನನಗೆ
ನನ್ನ ಮೂಲ ಸ್ಥಾನದಲ್ಲಿ ನನ್ನ ಸಂತೋಷಕ್ಕೆ ಇವರು ಯಾರೂ ಕಾರಣರಲ್ಲ. ಇದು ಬರಬೇಕು. ಇದು ಬಂದ್ರೇ ವೈರಾಗ್ಯ. ಇಲ್ಲಾಂದರೆ ನಾನು ಮನೇಲಿ ಇಟ್ಕೊಂಡು ಅಹಂ ಬ್ರಹ್ಮಾಸ್ಮಿ ಹೇಳ್ತೀನಿ ಅಂದರೆ ಆಗಲ್ಲ. ಅದು ಇಟ್ ಈಸ್ ಫೇಕ್ ನಾಲೆಡ್ಜ್. ಯು ಆರ್ ಜಸ್ಟ್ ಫೇಕಿಂಗ್. ತಿಳಿರಿ. ಹಾಗಂತ ಜವಾಬ್ದಾರಿ ಬಿಡಿ ಅಂತ ಹೇಳ್ತಿಲ್ಲ. ಮಾಡಬೇಕು. ಎಟ್ ದಟ್ ಮೂಮೆಂಟ್ ಯು ಹ್ಯಾವ್ ಟು ಕಮ್ ಔಟ್. ಅಲ್ಲೇ ಪ್ರತಿಯೊಂದು ಕಾರ್ಯ ಮಾಡ್ತಿರಬೇಕು. ಅಂಟಬಾರ್ದು. ಬಹಳ ಕಷ್ಟ. ಅದಕ್ಕೆ ಮನಸ್ಸು ಚೆನ್ನಾಗಿ ಪಕ್ವತೆ ಆಗಿರಬೇಕು. ಶಾಸ್ತ್ರಾಧ್ಯಯನ ಮಾಡಿ ಮಾಡಿ ಚೆನ್ನಾಗಿ ಜಪಾನುಷ್ಠಾನಗಳನ್ನು ಮಾಡಿ ನಿಷ್ಕಾಮ ಕರ್ಮ ಫಸ್ಟ್. ನಿಷ್ಕಾಮ ಕರ್ಮವನ್ನು ಎಷ್ಟು ಮಾಡ್ತೀವೋ ಅಷ್ಟು ಮನಸ್ಸು ಕನ್ನಡಿಯಾಗುತ್ತೆ. ದ ಮೈಂಡ್ ಬಿಕಮ್ಸ್ ವೆರಿ ವೆರಿ ಪ್ಯೂರ್. ಆಗ ಈ ತತ್ವಗಳೆಲ್ಲ ಕೇಳ್ತಾ ಇದ್ದಾಗ ವೈರಾಗ್ಯ ಹೇಗೆ ಬರುತ್ತೆ ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಇವ ಬಂಧನಾತ್. ಹಾಗೆ ಸೌತೆಕಾಯಿ ಬಿದ್ದು ಹೋಗುತ್ತೆ. ಆಮೇಲೆ ಅದನ್ನು ಕಟ್ ಮಾಡಿ ಸ್ಯಾಲೆಡ್ ಎಲ್ಲ ಮಾಡ್ಕೊಂಡು ಅಲ್ವಾ. ವೈರಾಗ್ಯ ವೇದಾಂತದಲ್ಲಿ ಯಾವಾಗಲೂ ವೈರಾಗ್ಯ. ರೋಲ್ ವಿ ವಿಲ್ ಪ್ಲೇ ಬಟ್ ವಿ ಶುಡ್ ನಾಟ್ ಗೆಟ್ ಅಟ್ಯಾಚ್ಡ್. ಅದಕ್ಕೆ ಮಕ್ಕಳಿಗೆ ತಂದೆ ತಾಯಿಗೆ ಪ್ರತಿಯೊಬ್ಬ ಮಗನಿಗೋ ಮಗಳ ಮೇಲೆ ನಮಗೆ ಅಟ್ಯಾಚ್ಮೆಂಟ್ ಇರಬಾರ್ದು. ಎಸ್ಪೆಷಲಿ ತಂದೆ ತಾಯಿಗಳು ನಾವು ನೋಡೋದು ಈ ಸಮಯದಲ್ಲಿ ಮಗಳ ಮೇಲೆ ಅಥವಾ ಮಗನ ಮೇಲೆ ಅಟ್ಯಾಚ್ಮೆಂಟ್ ಇರುತ್ತೆ. ನಿಜವಾದ ಅಟ್ಯಾಚ್ಮೆಂಟ್ ಬರಲ್ಲ. ನೀವು ನಿಜವಾಗ್ಲೂ ನಿಮ್ಮ ಮಕ್ಕಳನ್ನು ಪ್ರೀತಿಸ್ತೀರಿ ಅಂದರೆ ಪ್ರೀತಿಸ್ಬೇಕಷ್ಟೆ. ಲವ್ಗೂ ಅಟ್ಯಾಚ್ಮೆಂಟ್ಗೂ ಇರುವಂತಹ ವ್ಯತ್ಯಾಸ ಅದು. ಎಲ್ಲಿ ಅನ್ಕಂಡೀಷ್ನಲ್ ಲವ್ ಇರುತ್ತೋ, ಕಂಡೀಷನ್ ಹಾಕದೆ ಪ್ರೇಮ, ಇಂಗ್ಲೀಷಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಅಲ್ವಾ, ಕಂಡೀಷನ್, ಅದು ಎಲ್ಲಿ ಅನ್ಕಂಡೀಷ್ನಲ್ ಆಗಿರುತ್ತೋ ನೀವು ನ್ಯಾಚುರಲ್ ಆಗಿ ನಿಮ್ಮ ಮಗಳಿಗೋ ಅವ್ರು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಜೀವನದಲ್ಲಿ, ಅದಕ್ಕೆ ದಾರಿ ಮಾಡಿಕೊಡ್ತೀರ. ನೀನು ಹೀಗೆ ಓದಬೇಕು, ನೀನು ಹೀಗೆ ಇರಬೇಕು ಅಂತಂದರೆ ಅದು ಅಟ್ಯಾಚ್ಮೆಂಟ್. ಎಲ್ಲರೂ ತಂದೆ ತಾಯಿ ಮಾಡೋವಂಥದ್ದು ಅದೇ ಅಲ್ವಾ. ಬಿಡಲ್ಲ, ಯಾರನ್ನೂ ಬಿಡೋಲ್ಲ. ಹೀಗೆ ನಡಿಬೇಕು, ಹೀಗೆ ಕೂತ್ಕೊಳ್ಬೇಕು, ಹೀಗೆ ಮಾಡಬೇಕು. ಅವರು 18-19 ಮೇಜರ್ ಆಗಿರ್ತಾರೆ ತಾನೆ. ಅದಕ್ಕೆ ಮಕ್ಕಳಿವಾಗ ಅಪ್ಪ ಅಮ್ಮನ ಬಿಟ್ಟು ಹೋಗೋದು. ಹಾಗಂತ ನೀವು ಸಂಸ್ಕಾರ ಕೊಡದೇ ಇರಬಾರ್ದು ಅಂತಲ್ಲ ಇಲ್ಲ. ಒಳ್ಳೆ ವಿದ್ಯೆಯನ್ನು ಕೊಡಬೇಕು. ಅದು ನಿಮ್ಮ ರೋಲ್. ನಿಮ್ಮ ರೋಲನ್ನು ಕೊಟ್ಟು ಅದನ್ನು ಬಿಟ್ಬಿಡ್ಬೇಕು. ಏನೋ ಬೇರೆ ಟಾಪಿಕ್ ಮಾತಾಡ್ತಿದ್ದೀನಿ ಅಂತಲ್ಲ, ಎಲ್ಲ ಈಸ್ನೆಸ್ ಸತ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಾ ಸತ್ಸ್ವರೂಪವಾಗಿ ಇದನ್ನು ತಿಳಿಬೇಕು ಅಂತಂದರೆ ಬಂಧನ ಇರಬಾರ್ದು. ಯಾವಾಗ ನಾ ಸತ್ಸ್ವರೂಪ ಅಲ್ಲ ಅಂತ ಗೊತ್ತಾಗುತ್ತೋ, ಅಂದರೆ ಅಲ್ಲ ಅಂತ ನಾವು ತಿಳ್ಕೊಳ್ಳಲ್ವೋ, ಅವಾಗೆಲ್ಲ ಬಂಧನ ಬರುತ್ತೆ. ನಿತ್ಯಂ ತ್ರಿಕಾಲ ಅಭಾತಿದ ಸತ್ಯಂ. ಮತ್ತು ವಿಭುಂ ವಿಶೇಷೇಣ ಭವತಿ ಇತಿ ವಿಭುಂ, ವಿವಿಧಂ ಭವತೀತಿ ಇತಿ ವಿಭುಂ. ಅದಕ್ಕೆ ವಿಶ್ವಂ ವಿಷ್ಣು ವಷಟ್ಕಾರ. ಎಲ್ಲೆಲ್ಲೂ ವಿಶ್ವಂ ಸರ್ವವ್ಯಾಪ್ನೋತಿ ಇತಿ ವಿಷ್ಣು, ಅದಕ್ಕೆ ವಿಭು. ಪ್ರತಿಯೊಂದು ನಾಮರೂಪಕ್ಕೂ ಆ ಬ್ರಹ್ಮವಸ್ತುವೇ ಕಾರಣ. ಪುರುಷ ಸೂಕ್ತದಲ್ಲಿ ನೋಡ್ತಿರಲ್ಲ, ಪುರುಷ ಏವೇದಗಂ ಸರ್ವಂ ಯದ್ಭೂತಂಚ ಭವ್ಯಂ. ಅದೇನೆ ಪುರುಷ ಏವೇದಗಂ ಸರ್ವಂ ಈಸ್ ವಿಭು. ಪ್ರತಿಯೊಂದು ಜೀವರಾಶಿಯಲ್ಲಿಯೂ ಆ ಬ್ರಹ್ಮವಸ್ತುವೇ ವ್ಯಾಪವಾಗಿದೆ. ಸರ್ವಗತಃ ಅಂದರೆ ಸೇಮ್. ವಿಭು ಸರ್ವಗತಕ್ಕೂ. ವಿಭು ಅಂದರೆ ಪ್ರತಿಯೊಂದು ವಸ್ತುವಿನಲ್ಲಿ ಚೈತನ್ಯ ರೂಪವಾಗಿ ಅರಿವಿನ ರೂಪದಲ್ಲಿ ಕಾಣ್ತಿರೋದು. ಸರ್ವಗತಃ ಅಂದರೆ ಎಲ್ಲೆಲ್ಲಿಯೂ ಕಾಲಾತೀತನಾಗಿ ದೇಶಾತೀತನಾಗಿ ಇರುವಂಥದ್ದು. ವಸ್ತುವ್ಯಾಪ್ತಿ. ಸುಸೂಕ್ಷ್ಮಂ ಅಂದರೆ ಅದನ್ನು ಯು ಕೆನಾಟ್ ಕಾಂಪ್ರಹೆಂಡ್ ವಿತ್ ದ ಸೆನ್ಸಸ್. ಅದ್ರೇಶ್ಯಂ ಅನ್ನೋದಕ್ಕೆ ಇನ್ನೊಂದು ಅರ್ಥನೇ ಸುಸೂಕ್ಷ್ಮಂ. ಶರೀರವನ್ನು ನೋಡ್ಬೋದು, ಯಾಕಂದರೆ ಅದು ಸ್ಥೂಲ. ಮನಸ್ಸನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಸ್ವಲ್ಪ ಅನುಷ್ಠಾನವನ್ನು ಮಾಡಿದ್ರೆ, ಎಲ್ಲ ಮೆಡಿಟೇಷನ್ ಮಾಡೋರೇನು ಹೇಳ್ತಾರೆ, ಐ ಕ್ಯಾನ್ ರೀಡ್ ಯುವರ್ ಮೈಂಡ್ ಅಂತಾರೆ ಅಲ್ವಾ. ಸ್ವಲ್ಪ ಅದೊಂದು ಮಾಡ್ಬೋದು. ಆದರೆ ನಿಮ್ಮ ಆತ್ಮವನ್ನು ಹೇಗೆ ನೋಡ್ತೀರಾ, ನನ್ನ ಆತ್ಮವನ್ನು ಹೇಗೆ ನೋಡ್ತೀರಾ? ಅದು ನೋಡುವಂಥದ್ದಲ್ಲ, ಅದು ತಿಳ್ಕೊಳ್ಳುವಂಥದ್ದು, ಅರಿವಿಗೆ ಬರುವಂಥದ್ದು. ಅದಕ್ಕೆ ಸುಸೂಕ್ಷ್ಮಂ. ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನೇ ತಗೊಳ್ಳಿ. ಮೊಬೈಲ್ ಫೋನಲ್ಲಿ ಹೇಗೆ ಅಮೇರಿಕಾಯಿಂದ ಕಳಿಸುವಂತಹ ಮೆಸೇಜ್ ಇಲ್ಲಿ ನಿಮಗೆ ಬರುತ್ತೆ, 1 ಸೆಕೆಂಡ್ ಅಂತಾರೆ. ಅದೇನೋ ಹರಿಯೋಮ್ ಅಂತ ಹಾಕಿದ ತಕ್ಷಣ ಇಲ್ಲಿ ನಿಮ್ಗೆ ಹೇಗೆ ಬರುತ್ತೆ ಯೋಚನೆ ಮಾಡಿ. ಅದೇನೋ ಹೇಳ್ತೀರಾ, ಸೆನ್ಸರ್ ಇರುತ್ತೆ, ಅದೇನೋ UV ರೇಸು ಅದೇನೇನೋ ಬರುತ್ತೆ, ಏನೋ ಹೇಳ್ತಾರೆ. ಬಟ್ ಅದು ಹೇಗೆ ಬರುತ್ತದೆ? ಸುಸೂಕ್ಷ್ಮಂ. ಗೊತ್ತಿಲ್ಲ. ಸುಸೂಕ್ಷ್ಮಂ. ಅವ್ಯಯಂ. ವ್ಯಯ ಅಂದರೆ ಎಕ್ಸ್ಪೆನ್ಸಸ್ಸು. ತುಂಬ ಖರ್ಚಿದೆ ರೀ, ನಮಗೆ ವ್ಯಯ ಆಗೋಗ್ತಿದೆ.
ಅದಲ್ಲ ಇಲ್ಲಿ. ಬ್ರಹ್ಮವ್ಯಯ ಅಲ್ಲ, ಅವ್ಯಯಂ ಅಂದ್ರೇನು? ನೋ ಚೇಂಜ್, ಯಾದ ವಿಕಾರವೂ ಇಲ್ಲ. ಷಡ್ ವಿಕಾರ ರಹಿತ. ಅಸ್ತಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ಪ್ರಣಶ್ಯತಿ. ಈ ಷಡ್ ವಿಕಾರರಹಿತವಾದಂಥದ್ದು ಬ್ರಹ್ಮ. ಯದ್ ಭೂತಯೋನಿಂ, ಯತ್ ಭೂತಯೋನಿಂ, ಭೂತಯೋನಿ, ಇಲ್ಲಿ ಯೋನಿ ಅಂದರೆ ಕಾರಣ ಅಂತ. ಸಮಸ್ತ ಜೀವರಾಶಿಗಳಿಗೂ ಕಾರಣವಾಗಿರುವಂತಹ ಆ ಬ್ರಹ್ಮವಸ್ತುವು ಜಗತ್ಕಾರಣಂ ಬ್ರಹ್ಮ. ಏಕವಿಜ್ಞಾನೇನ ಸರ್ವವಿಜ್ಞಾನಂ ಭವತಿ. ಯಾವುದು ಪ್ರಪಂಚಕ್ಕೆ ಕಾರಣವೋ ಅದೇ ಭೂತಯೋನಿಂ. ಪರಿಪಶ್ಯಂತಿ ಧೀರಾಃ, ಧೀರಾಃ ಅಂದರೆ ಜ್ಞಾನಿನಃ. ಧಿಯಂ ಇಂದ್ರಿಯೇಭ್ಯ ರಕ್ಷಂತಿ ಇತಿ ಧೀರಾಃ ಅಂತ ನಿರ್ವಚನ ಅದಕ್ಕೆ. ಯಾರು ಧೀರ ಅಂದರೆ ವೈಸ್ ಮ್ಯಾನ್ ಇಂಗ್ಲೀಷಲ್ಲಿ. ಧಿಯಂ ಇಂದ್ರಿಯೇಭ್ಯ ರಕ್ಷಂತಿ ಇತಿ ಧೀರಾಃ. ಇಂದ್ರಿಯಗಳಿಂದ ಹತೋಟಿಯಲ್ಲಿ ಇಟ್ಕೊಂಡಿರುವಂಥವನು ಧೀರ. ಬಲಶಾಲಿ ಅಂತಲ್ಲ, ದಟ್ ಈಸ್ ನಾಟ್ ಫಿಸಿಕಲ್ ಸ್ಟ್ರೆಂತ್. ವಿವೇಕ ಚೂಡಾಮಣಿ ಪ್ರಕಾರ ಸ್ವಗೋಳಕ್ಕೆ ಸ್ಥಾಪನಂ, ಕಣ್ಣಲ್ಲಿರುವಂತಹ ಶಕ್ತಿಯನ್ನು ಕಣ್ಣಲ್ಲೇ ಇರಿಸ್ಕೊಳ್ಳುವುದು. ಕಣ್ಣು ಎಲ್ಲ ಕಡೆ ನೋಡುತ್ತಲ್ಲ, ಅದೆಲ್ಲ ನೋಡುವಂಥದ್ದಲ್ಲ, ಅಲ್ಲಲ್ಲಿ. ಅದಕ್ಕೆ ಧೀರ. ಪರಿಪಶ್ಯಂತಿ, ಪಶ್ಯಂತಿಗೆ ಇಲ್ಲಿ ಶಂಕರಾಚಾರ್ಯರು ಅನುಭವಂತಿ ಅಂದ್ರೇನು? ಅನುಭವಂತಿ ಅಂದರೆ ಅರ್ಥ ಮಾಡಿಕೊಳ್ಳುವವನು. ಈ ಥರ ಆತ್ಮವಸ್ತುವು ಅದ್ರೇಶ್ಯಂ, ಅಗ್ರಾಹ್ಯಂ, ಅಗೋತ್ರಂ, ಅವರ್ಣಂ, ಚಕ್ಷುಶ್ರೋತ್ರಂ, ತದಪಾಣಿಪಾದಂ, ನಿತ್ಯಂ ವಿಭುಂ ಸುಸೂಕ್ಷ್ಮಂ ಸರ್ವಗತಂ ಯದ್ಭೂತಯೋನಿಂ ಪರಿಪಶ್ಯಂತಿ. ಈ ರೀತಿಯಲ್ಲಿ ಯಾವ ಲಕ್ಷಣಗಳಿದೆಯೋ ಅಂಥವನು ಧೀರಾಃ. ಸಾಧನ ಚತುಷ್ಟಯ ಸಂಪನ್ನ. ಧೀರ ಇಸ್ ಈಕ್ವಲ್ ಟು ಸಾಧನ ಚತುಷ್ಟಯ ಸಂಪನ್ನ. ವಿವೇಕ ವೈರಾಗ್ಯ ಉಳ್ಳವಂಥವನು, ಶಮದಮಾದಿ ಷಟ್ಕ ಸಂಪತ್ತಿ ಇರುವಂಥವನು, ಮೋಕ್ಷಕ್ಕೆ ಹಂಬಲಿಸುವವನು. ಅದಕ್ಕೆ ಧೀರಾಃ ಅಂತ. ಪರಿಪಶ್ಯಂತಿ, ಪರಿ ಅಂದರೆ ಸುಸ್ಪಷ್ಟವಾಗಿ ತಿಳಿಯುವಂಥವನು. ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ಬ್ರಹ್ಮವಸ್ತುವು ಇದೆ ಅಂತ ತಿಳಿಯುವಂಥವನು. ಒಂದು 2 ನಿಮಿಷ ಮುಗಿಸ್ಬಿಡ್ತೀನಿ. ಗೀತೆಯಲ್ಲಿ ಒಂದು ಶ್ಲೋಕ ಜ್ಞಾಪಕ ಬರಬೇಕು ಪರಿಪಶ್ಯಂತಿಗೆ. ಯಾರು ಹೇಳ್ತೀರಾ? 13ನೇ ಅಧ್ಯಾಯದಲ್ಲಿ ಬರುತ್ತೆ. ಹೇಳಿ ಮಾಡಿಸಿರುವಂತಹ ಶ್ಲೋಕ. ಇದಕ್ಕೂ ಅದಕ್ಕೂ ಮ್ಯಾಚ್ ಆಗುತ್ತೆ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯತ್ವಂ. ಆಮೇಲೆ ಯಃ ಪಶ್ಯತಿ ಸ ಪಶ್ಯತಿ. ಕನೆಕ್ಟ್ ಮಾಡಿ. ಪರಿಪಶ್ಯಂತಿ ಧೀರಾಃ. ಪರ್ಫೆಕ್ಟ್ ಶ್ಲೋಕ ಅದಕ್ಕೆ. 5ನೇ ಅಧ್ಯಾಯದಲ್ಲಿ ಬರುತ್ತೆ. ವಿದ್ಯಾ ವಿನಯ ಸಂಪನ್ನೆ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಧೀರಾಃ ಸಮದರ್ಶಿನಃ. ಎಲ್ಲ ಕನೆಕ್ಟ್ ಮಾಡ್ತಾ ಬರಬೇಕು. ಪರಿಪಶ್ಯಂತಿ ಧೀರಾಃ. ಇದೇ 5ನೇ ಅಧ್ಯಾಯದಲ್ಲಿ ಇನ್ನೊಂದು ಬರುತ್ತೆ. ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ನಿರ್ದೋಷಂ ಹಿ ಸಮಂ ಬ್ರಹ್ಮ. ಎಲ್ಲ ಪರಿಪಶ್ಯಂತಿ. ಆ ಸತ್ಸ್ವರೂಪವಾಗಿರುವಂತಹ ನಾನೇ ಬ್ರಹ್ಮವಸ್ತು. ಅದಕ್ಕೆ ಯಾವ ಇಂದ್ರಿಯವೂ ಇಲ್ಲ. ನಾನಿರೋದ್ರಿಂದಲೇ ಸಮಸ್ತ ಪ್ರಪಂಚವೂ ನಡೀತಾ ಇದೆ. ಎಲ್ಲ ಶರೀರ ಮನಸ್ಸು ಬುದ್ಧಿ ಎಲ್ಲ ಹೇರ್ಕೊಂಡಿದ್ದೀನಿ. ಹೇರೋದನ್ನು ನಿಲ್ಲಿಸಬೇಕು, ಎಕ್ಸ್ಪೆಕ್ಟ್ ಮಾಡೋದನ್ನು ನಿಲ್ಲಿಸಬೇಕು, ಜೀವನದಲ್ಲಿ ಆನಂದವಾಗಿರಬೇಕು. ಅದೇ ಮೋಕ್ಷ, ಅದೇ ಈ 6ನೇ ಮಂತ್ರ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.